ನಮ್ಮ TKSSF ಪರವಾಗಿ ಸುಧೀರ್ ಪಟೇಲ್, ಶರತ್ ಸಿದ್ದಪ್ಪ ಹಾಗೂ ನಾನು ಶ್ರೀವತ್ಸ ಇವತ್ತಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೇವೆ. ಸುಧೀರ್ ಇಸ್ ಆರ್ ಆಡಿಯೋ ವಿಡಿಯೋ ಟೆಕ್ ಸ್ಪೆಷಲಿಸ್ಟ್, ಶರತ್ ಇಸ್ ಆರ್ ಓವರ್ ಆಲ್ ಪ್ರೋಗ್ರಾಮ್ ಮ್ಯಾನೇಜರ್, ಅಂಡ್ ವಿ ಆಲ್ ಹ್ಯಾವ್ ದಿ ಆನರ್ ಆಫ್ ಹೋಸ್ಟಿಂಗ್ ದಿಸ್ ವೆಬಿನಾರ್ ಟುಡೇ. ನಿಮ್ಮೆಲ್ಲರ ಜೊತೆ ಇವತ್ತು ಮಾತಾಡ್ತಿರೋದು ಖಂಡಿತವಾಗ್ಲೂ ಇಟ್ಸ್ ಅನ್ ಆನರ್ ಫಾರ್ ಅಸ್. ಥ್ಯಾಂಕ್ ಯು ವೆರಿ ಮಚ್. ಈಗ ಸುಧೀರ್, ಒಂದು ಕೆಲಸ ಮಾಡೋಣ, ನಮ್ಮ ಲೂಪ್ ವಿಡಿಯೋ ಆಯ್ತು, ಒಂದು ಪ್ರೋಮೋ ವಿಡಿಯೋಸ್ಗೆ ಒಂದು ವೈ ಡೋಂಟ್ ವಿ ಗಿವ್ ಇಟ್ ಅ ಟ್ರೈ. ಲೆಟ್ಸ್ ಒಂದ್ಸಲಿ ಅದನ್ನ ಪ್ಲೇ ಮಾಡೋದಕ್ಕೆ ಟ್ರೈ ಮಾಡಿ ಪ್ರೋಮೋ ವಿಡಿಯೋನ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಿಮಗೆ ಆಕ್ಟಿಂಗ್ನಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ಡೈರೆಕ್ಷನ್ ಸ್ಕಿಲ್ಸ್ ಇದೆಯಾ, ಅಥವಾ ಸಿನಿಮಾ ಮೇಕಿಂಗ್ ಬಗ್ಗೆ ನಿಮಗೆ ತುಂಬಾ ಪ್ಯಾಷನ್ ಇದೆಯಾ? ಮತ್ತೆ ಯಾಕ್ರಿ ತಡ, ವೆಯ್ಟ್ ಮಾಡ್ತಾ ಇದ್ದೀರಾ? ಟೆಕ್ಸಸ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಸ್ಟಾರ್ಟ್ ಆಗ್ತಾ ಇದೆ. ಬೇಗ ಬೇಗ ನಿಮ್ಮದೇ ಒಂದು ಕಥೆನ ಮಾಡಿಕೊಂಡು ಅದಕ್ಕೊಂದು ಶಾರ್ಟ್ ಫಿಲ್ಮ್ನ ಸಬ್ಮಿಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ, ಈ ಇವೆಂಟ್ನ ಗ್ರ್ಯಾಂಡ್ ಸಕ್ಸಸ್ ಮಾಡಿ. ಸೊ ಇದು ಬರೀ ಟೆಕ್ಸಸ್ ಅಂದ ತಕ್ಷಣ ಬರೀ ಟೆಕ್ಸಸ್ ಅಲ್ಲಿ ಮಾತ್ರ ಅಲ್ಲ, ನಾರ್ತ್ ಅಮೆರಿಕಾ ಆ ಕಡೆ ಭಾಗದ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬಹುದು. ಸೊ ಈ ಒಂದು ಸುವರ್ಣ ಅವಕಾಶನ ಯಾಕೆ ಮಿಸ್ ಮಾಡ್ಕೊಂತೀರಾ? ಈ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ನ ಗ್ರ್ಯಾಂಡ್ ಸಕ್ಸಸ್ ಮಾಡಿ. ಆಲ್ ದಿ ಬೆಸ್ಟ್ ಟು ಆಲ್. ನಮಸ್ಕಾರ ಎಲ್ರಿಗೂ, ನಾನು ಮರ್ಷಿ ಮಾತಾಡ್ತಾ ಇದ್ದೀನಿ. ನಾರ್ತ್ ಅಮೆರಿಕಾದಲ್ಲಿರುವಂತಹ ಎಲ್ಲ ಕನ್ನಡಿಗ ಫಿಲ್ಮ್ ಎಂಥೂಸಿಯಾಸ್ಟ್ಗೂ ಒಂದು ಒಳ್ಳೆಯ ಅವಕಾಶ ಇದೆ. ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ. ಸೊ ಹಾಗಾಗಿ ನೀವೇನಾದರೂ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಿಸ್ ಇಸ್ ಅ ಗೋಲ್ಡನ್ ಆಪರ್ಚುನಿಟಿ. ಸೊ ನೀವು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ಕಾಲೀಗ್ಸ್ ಜೊತೆ ಸೇರಿ ಶಾರ್ಟ್ ಫಿಲ್ಮ್ನ ಪ್ರೊಡ್ಯೂಸ್ ಮಾಡಿ ಅದನ್ನು ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಶೋಕೇಸ್ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ. ಸೊ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು. Okay, super. Yes, a big thank you to all our celebrities. ಎಲ್ಲ ನಿಮ್ಮ ಹಾಯ್, ಅಮೆರಿಕದಲ್ಲಿರುವ ಕನ್ನಡಿಗರೆಲ್ಲರಿಗೂ ನಾನು ಸಿಂಪಲ್ ಮಾಡುವ ನಮಸ್ಕಾರಗಳು. ನಮ್ಮ ಸಿನಿಮಾನ ನೋಡಿದ್ದೀರಾ, ನಕ್ಕಿದ್ದೀರಾ, ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಈ ಬಾರಿ ನಿಮ್ಮ ಸಿನಿಮಾ ನೋಡೋ ಜವಾಬ್ದಾರಿ ನಮ್ಮದು. ಅಂದರೆ ಯಾರ್ಯಾರು ಆ್ಯಕ್ಟ್ ಮಾಡಬೇಕು, ಹಾಡು ಹೇಳಬೇಕು, ನಿರ್ದೇಶಿಸಬೇಕು, ಈ ರೀತಿ ಸಮಾನ ಮನಸ್ಕರೆಲ್ಲರೂ ಸೇರಿ ನೀವೆಲ್ಲ ಸಿನಿಮಾ ಮಾಡಿ ಟೆಕ್ಸಸ್ ಶಾರ್ಟ್ ಫಿಲಮ್ ಫೆಸ್ಟಿವಲ್ಗೆ ಅಪ್ಲೈ ಮಾಡಿದ್ರೆ ನಾನು ನೋಡ್ತೀನಿ. ಇದು ಬರೀ ಟೆಕ್ಸಸ್ ಅವ್ರಿಗೆ ಮಾತ್ರ ಅಲ್ಲ, ನಾರ್ತ್ ಅಮೆರಿಕಾದವ್ರು ಎಲ್ಲರೂ ಅಪ್ಲೈ ಮಾಡ್ಬೋದು. ಸೊ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್.
ಆಲ್ ರೈಟ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಟು ಆಲ್ ದ ಸೆಲೆಬ್ರಿಟೀಸ್ ಫಾರ್ ದೇರ್ ಗುಡ್ ವಿಶಸ್. ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಅಂಡ್ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗೂ ಇತ್ತು. ಸರಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನನ್ನ ಹೆಸರು ಶ್ರೀವತ್ಸ ರಾಮಚಂದ್ರ, ಆಸ್ಟಿನ್ ನಗರದ ನಿವಾಸಿ. ನಾನು ಆಸ್ಟಿನ್ಗೆ ಈಗ ಇತ್ತೀಚೆಗೆ ಒಂದು ಕೇವಲ 30 ವರ್ಷಗಳ ಹಿಂದೆ ಇಲ್ಲಿಗೆ ಬಂದೆ. ಸ್ಟೂಡೆಂಟ್ ಆಗಿ ಬಂದೆ. ಆವಾಗ ವಿ ಆರ್ ಓನ್ಲಿ ಅಬೌಟ್ 25-30 ಫ್ಯಾಮಿಲೀಸ್ ಇಲ್ಲಿ. ಸಣ್ಣದಾಗಿ ಒಂದು ಪಿಕ್ನಿಕ್ ಮಾಡ್ಕೊಂಡು ಆವಾಗ ಇವಾಗ ಅಲ್ಲಿ ಇಲ್ಲಿ ಸೇರ್ತಾ ಇದ್ವಿ. ಅಂಡ್ ನಾವ್ ಕಟ್ ಟು 2024. ಇವಾಗ ಏನಾದ್ರೂ ಒಂದು ಕನ್ನಡ ಫಂಕ್ಷನ್ ಅಂತ ಆದ್ರೆ ಅದಕ್ಕೆ ಟಿಕೆಟ್ ಸಿಗೋದೇ ಹೆಚ್ಚು. ಇವತ್ತು ಕೂಡ ಒಂದು ಡ್ರಾಮಾ ಇದೆ ಆಸ್ಟಿನ್ ಅಲ್ಲಿ, ಅಂಡ್ ಅದಕ್ಕೆ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ನನ್ನ ಕೋ ಹೋಸ್ಟ್ ಸುಧೀರ್ ಅವರು ಕ್ಯಾಲಿಫೋರ್ನಿಯಾಲಿದ್ರು. ಪಾಪ ಅಲ್ಲಿ ಬಹಳ ಕಷ್ಟ ಪಟ್ಕೊಂಡು ಕ್ಯಾಲಿಫೋರ್ನಿಯಾ ಅಲ್ಲಿದ್ರು. ಅದನ್ನ ಆ ಕಾಟ ಎಲ್ಲ ಸಾಕಪ್ಪ ಅಂತ ಎಲ್ಲ ಪ್ಯಾಕ್ ಮಾಡಿ ಅವರು ಕೂಡ ಟೆಕ್ಸಸ್ಗೆ ಬಂದ್ಬಿಟ್ರು. ನಮ್ಮ ಕೋ ಹೋಸ್ಟ್ ಶರತ್ ಅವರು ಇಲ್ಲಿ ಆಸ್ಟಿನ್ ಅಲ್ಲಿ ಬಹಳ ವರ್ಷಗಳಿಂದ ಇದ್ದಾರೆ. ಅವರಿಬ್ರು ಒಂದು ಫ್ರೂಟ್ ಕಂಪನಿ ಕೆಲಸ ಮಾಡ್ತಾರೆ, ಆಪಲ್ ಅಂತ. ಅದ್ರ ಜೊತೆ ಇಲ್ಲಿ ಸ್ವಲ್ಪ ವಾಲಂಟಿಯರಿಂಗ್ ಕೆಲಸನೂ ಮಾಡ್ತಾ ಇದ್ದಾರೆ. ಎನಿವೆ, ಅವನ ಸೀರಿಯಸ್ ನೋಟ್, ನಮ್ಮ ಕನ್ನಡ ಭಾಷೆ, ಸಂಸ್ಕೃತಿ ಆಸ್ಟಿನ್ ಅಲ್ಲಿ ಇಷ್ಟು ಎತ್ತರವಾಗಿ ಬೆಳೀತಿರೋದು ನೋಡಿ ನಮಗೆಲ್ಲ ಒಂದು ಬಹಳ ಹೆಮ್ಮೆ ಅನ್ಸುತ್ತೆ ಅಲ್ವಾ ಸರ್? ನೀವೆಲ್ಲ ಐಮ್ ಶೋರ್ ಯು ಆಲ್ ವಿಲ್ ಅಗ್ರಿ ವಿತ್ ಮೀ. ಹೊರದೇಶದಲ್ಲಿ, ಹೊರನಾಡಿನಲ್ಲಿ ಕನ್ನಡ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ, ಇಷ್ಟು ಪ್ರೋತ್ಸಾಹ ಸಿಗ್ತಿದೆ ಅಂದ್ರೆ ನಮ್ಮೆಲ್ರಿಗೂ ಅದು ಬಹಳ ಹೆಮ್ಮೆಯ ವಿಷಯ. ಮತ್ತೆ ಕಂಟಿನ್ಯೂ ಮಾಡಬೇಕು ಅಂದ್ರೆ ಇಲ್ಲಿ ಅಮೆರಿಕಾದಲ್ಲಿ ಒಂದು ಸೇಯಿಂಗ್ ಇದೆ, ಎವ್ರಿಥಿಂಗ್ ಇಸ್ ಬಿಗ್ ಇನ್ ಟೆಕ್ಸಸ್ ಅಂತ. ಅದಕ್ಕೆ ತಕ್ಕಂತೆ ದೇರ್ ಇಸ್ ನಥಿಂಗ್ ಶಾರ್ಟ್ ಅಬೌಟ್ ಅವರ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್. ಹೆಸರಿಗೆ ಅದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅಷ್ಟೇ, ಬಟ್ ಬಹಳ ದೊಡ್ಡದಿದು. TKSFF ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮೊದಲನೇ ಬಾರಿಗೆ 2021 ಇಸ್ವಿಲಿ 2021 ಅಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಿತು. ಆಗ ಸ್ಯಾನ್ ಅಂಟೋನಿಯೋ, ಡ್ಯಾಲಸ್, ಹ್ಯೂಸ್ಟನ್ ಅಂಡ್ ಆಸ್ಟಿನ್ ಜನರೆಲ್ಲ ಸೇರಿ 25ಕ್ಕಿಂತ ಹೆಚ್ಚು ಮೂವಿಗಳನ್ನ ಪ್ರೊಡ್ಯೂಸ್ ಮಾಡಿದ್ರು. ಅಂಡ್ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ವು. ದೇ ವರ್ ಆಲ್ ಫ್ಯಾಂಟಾಸ್ಟಿಕ್ ಮೂವೀಸ್. ಎಲ್ಲಾ ಜಾನ್ರ್ಗಳು ಇತ್ತು, ಕಾಮಿಡಿ, ಸೀರಿಯಸ್ ಟೋನ್ಸ್, ವಿಜುವಲ್ ಎಫೆಕ್ಟ್ಸ್, ಎಲ್ಲಾ ತರದ್ದು ಪ್ರೋಗ್ರಾಮ್ಸ್ ಇತ್ತು. ಆ ಮೂವೀಸ್ ಎಲ್ಲ ಆದ್ಮೇಲೆ ಒಂದು ಆಸ್ಕರ್ ಅವಾರ್ಡ್ ಶೋ ತರನೇ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮೊನಿನೂ ನಡೆದಿತ್ತು, ಬಹಳ ಗ್ರ್ಯಾಂಡ್ ಆಗಿ ನಡೆದಿತ್ತು. ಈ ಸಲ ವಿ ಆರ್ ಗೋಯಿಂಗ್ ಕೋಸ್ಟ್ ಟು ಕೋಸ್ಟ್ ಅಂಡ್ ಕನ್ನಡ ಈಸ್ ಗೋಯಿಂಗ್ ಟು ಕ್ಯಾನಡಾ. TKSFF ವಿಲ್ ಬಿ ಇಂಟರ್ಸ್ಟೇಟ್ ಅಂಡ್ ಇಂಟರ್ನ್ಯಾಷನಲ್. ನೋಡಿ ಹೇಗೆ ಒಂದು ಸಣ್ಣದಾಗಿ ಊರಲ್ಲಿ ಪಿಕ್ನಿಕ್ ಮಾಡ್ಕೊಂಡು ಕನ್ನಡ ಶುರು ಆಗಿದ್ದು ಈಗ ಅಂತಾರಾಷ್ಟ್ರೀಯ ಮಟ್ಟಿಗೆ ಕನ್ನಡನ ಇಲ್ಲಿಂದ ಬೆಳೆಸ್ಕೊಂಡು ಹೋಗ್ತಾ ಇದೀವಿ. ಅಂಡ್ ಅಬ್ಸಲ್ಯೂಟ್ಲಿ ಆರ್ ಟೀಮ್ ಮೆಂಬರ್ಸ್ ಇಲ್ಲಿ ಆರ್ ವೆರಿ ಎಂಥೂಸಿಯಾಸ್ಟಿಕ್, ಬಹಳ ಎಂಥೂಸಿಯಾಸ್ಟಿಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವಿ ಆರ್ ಆಲ್ ವಾಲಂಟಿಯರ್, ಸಮ್ ಆಫ್ ಅಸ್ ಆರ್ ವಾಲಂಟಿಯರ್ಸ್. ಏನು ಹಿಂದೆ ಮುಂದೆ ನೋಡಿದೆ ನಮ್ ಬೇರೆ ಡೇ ಟೈಮ್ ಜಾಬ್ಸ್ನೆಲ್ಲ ಬಿಟ್ಟು ಇದರಲ್ಲೇ ಜಾಸ್ತಿ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ವಿ ಆರ್ ಆಲ್ ವೆರಿ ಎಕ್ಸೈಟೆಡ್ ಅಬೌಟ್ ದಟ್. ಸೊ ಈಗಾಗಲೇ ನಮ್ಮ TKSFFಗೆ ಆಲ್ಮೋಸ್ಟ್ 50 ಎಂಟ್ರೀಸ್ ಅಷ್ಟು ಬಂದಿವೆ, which is a big jump, almost double entries from last time. And I'm sure it's going to be even bigger this time in Texas. This is just a fantastic effort for us, and we are absolutely very proud of it. At this point, Sudhir, let's just do a quick attendance check once nodkonbirna. Yes, Ravi Kashyap ಅವರು join ಆಗಿದ್ದಾರೆ. Ravi sir, welcome to the show. So at this time we have I think all the participants, MT Kaushik ಅವರಿದ್ದಾರೆ, ಆಕಾಶ್ ಅವರಿದ್ದಾರೆ, ರವಿ ಅವರಿದ್ದಾರೆ, ಅಭಿಜಿತ್ ಅವರಿದ್ದಾರೆ. ಚಂದ್ರು ಸರ್ ಅವರು ಕಾಲ್ ಮಾಡಿದ್ರು and he was in a car, so he said he'll go home and call in ಅಂತ. So I'm sure he will be joining any moment now. ಈಗ ಒಂದು ಕೆಲಸ ಮಾಡೋಣ, ವಿತೌಟ್ ಎನಿ ಮೋರ್ ತಡ ನಮ್ಮ ಪ್ಯಾನಲಿಸ್ಟ್ ಅವರ ಪರಿಚಯ ಮುಗಿಸ್ಕೊಂಡ್ಬಿಡೋಣ. ಯಾಕಂದ್ರೆ ಕ್ವಶನ್ಸ್ ಕೇಳೋದಕ್ಕೆ ವಿ ಶುಡ್ ಲೀವ್ ಮೋರ್ ಟೈಮ್ ಫಾರ್ ಕ್ವಶನ್ಸ್. ಸರ್, ಆಸ್ ಅ ಡಿಸ್ಕ್ಲೇಮರ್, ಎಲ್ಲರಿಗೂ ಏನಾದ್ರೂ ನಮ್ಮ ರಿಸರ್ಚ್ ಅಲ್ಲಿ ಅಥವಾ ನಾವು ಹೇಳೋದ್ರಲ್ಲಿ ಇಫ್ ಎನಿಥಿಂಗ್ ಇಸ್ ಮಿಸ್ಕೋಟೆಡ್, ದಯವಿಟ್ಟು ಕ್ಷಮಿಸಿ ಅಂಡ್ ಧಾರಾಳವಾಗಿ ಕರೆಕ್ಟ್ ಮಾಡಿ. ವಿ ವುಡ್ ಗಾನ್ ಅಂಡ್ ಕಲೆಕ್ಟೆಡ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ಯು ವಿತ್ ಅ ಸಿನ್ಸಿಯರ್ ಎಫರ್ಟ್, ಬಟ್ ಅದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕರೆಕ್ಟ್ ಮಾಡಿ. The introductions are in English, ಹಾಗೆ ಓದ್ತೀನಿ, and in no specific order. Shri Abhijit Mahesh ಅವರು, esteemed screenplay and dialogue writer, renowned for his exceptional contributions to films like Kirik Party, ಕಥೆಯೊಂದು ಶುರುವಾಗಿದೆ, ಅವನೇ ಶ್ರೀಮನ್ನಾರಾಯಣ,
Recently, he made a successful debut in direction for Bachelor's Party, and a hearty congratulations, sir. Shri Akash Srivatsa avaru, distinguished director and lyricist, celebrated for his remarkable works including Badmash, Shivaji Suratkal, other sequel Shivaji Suratkal 2. He has showcased exemplary storytelling prowess. Shri Ravi Kashyap avaru, esteemed film producer, recognized for his significant contributions to Kannada cinema with notable projects such as Lucia, Badmash, Saramsha. Shri M.D. Kaushik avaru, versatile luminary in Kannada cinema, excelling as an actor, director, and a lyricist, with notable works including Mukhavada, Rambe Ni Vayyarada Gombe, and Sanjayalli Aralida Hoovu. He is an acclaimed writer and a director. ಕೊನೆಯದಾಗಿ, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಚಂದ್ರು ಸರ್ ಅವರು, ಪರ್ಫೆಕ್ಟ್ ಟೈಮಿಂಗ್ ಸರ್. ಯು ಕುಡ್ ನಾಟ್ ಹವ್ ಟೈಮ್ ದಿಸ್ ಎನಿ ಬೆಟರ್. ನಾನು ಇಂಟ್ರೊಡಕ್ಷನ್ಸ್ ಶುರು ಮಾಡ್ಕೊಂಡಿದ್ದೆ ಅಂಡ್ ನಿಮ್ಮ ಎಲ್ರದ್ದು ಮುಗಿದು ನಿಮ್ಮ ಹೆಸರಿಗೆ ಬಂದಿತ್ತು, ಅಂಡ್ ಯು ಹ್ಯಾವ್ ಕಾಲ್ಡ್ ಅನ್ ಅಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಟೈಮ್. ನಮಸ್ಕಾರ ಸರ್. ಸರ್, ನಿಮಗೆ ಆಸ್ಟಿನ್ ಡಸ್ ನಾಟ್ ನೀಡ್ ಅನ್ ಇಂಟ್ರೊಡಕ್ಷನ್ ಫ್ರಮ್ ಯು ಸರ್. ಆಸ್ಟಿನ್ ನಿಮಗೆ ತವರೂರಿದ್ದಂಗೆ. ನಿಮ್ ಬೊಂಬಾಟ್ ಭೋಜನ, ಕಾಂತ ಮತ್ತು ಕಾಂತ ಅವೆಲ್ಲ ಇನ್ನೂ ಕಣ್ಣು ಕಟ್ಟಂಗಿದೆ. ಬಟ್ ಐ shall still make a formal introduction, sir. Yes, sir. So again, ಹೆಸರಿಗೆ ತಕ್ಕಂತೆ ಬೊಂಬಾಟ್ ಭೋಜನಾನ ಇಲ್ಲಿ ಬಹಳ ಚೆನ್ನಾಗಿ ನಡ್ಸ್ಕೊಟ್ರಿ. You sir are a seasoned actor, lauded for his compelling roles spanning over 80 films across nearly 3 decades, including notable performances in Niguda Rahasya, Ammavara Ganda, and Sundaranga Jana. My favorite sir, ನನ್ನ ಜನರೇಷನ್ಗೆ ಸಿಹಿ ಕಹಿ will always be my favorite. ನೀವು ಆವಾಗ್ಲೂ ಹೀರೋ, ಇವಾಗ್ಲೂ ಹೀರೋ. ಯು ಆರ್ ಏಜ್ಲೆಸ್ ಸರ್, ಹಾಗೇ ಇರಿ. ಥ್ಯಾಂಕ್ ಯು. ಒಂದೇ ಒಂದು ಕರೆಕ್ಷನ್, 500 ಸಿನಿಮಾ ಆಗಿದೆ ಅಷ್ಟೇ. ಐ ಸಿ, ಓಕೆ, ಸರಿ. ಸೊ ಒನ್ಸ್ ನಾನೊಂದು ಡಿಸ್ಕ್ಲೇಮರ್ ಅಲ್ಲಿ ಶುರು ಮಾಡಿದ್ದೆ, ರಿಸರ್ಚ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿಬಿಟ್ಟು ಕ್ಷಮಿಸಿ ಅಂತ. ಸೊ ದಾಟ್ ವುಡ್ ಬಿ ಅವರ್ ಫಸ್ಟ್ ಅಪಾಲಜಿ. 500 ಇಸ್ ಅ ಫ್ಯಾಂಟಾಸ್ಟಿಕ್ ಲ್ಯಾಂಡ್ ಮಾರ್ಕ್. ಎಸ್. ಓಕೆ, ಇಂಟ್ರೊಡಕ್ಷನ್ಸ್ ಎಲ್ಲ ಮುಗೀತು. ಐ ಥಿಂಕ್ ಆಡಿಯೋ ವಿಡಿಯೋ ಚೆಕ್ ಎಲ್ಲ ಮುಗೀತು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಿಮ್ಮ ವಾಸ್ಟ್ ಎಕ್ಸ್ಪೀರಿಯನ್ಸ್ ಗಳಿಂದ ಹಾಗೂ ನಿಮ್ಮ ಇನ್ವ್ಯಾಲ್ಯೂಬಲ್ ನಾಲೆಜ್ ಇಂದ ನಮ್ಗೆ ಗೈಡೆನ್ಸ್ ಕೊಡಿ. ನಿಮ್ಗೆ ಏನೇ ವಿಷಯಗಳು ನಮ್ ಜೊತೆ ಶೇರ್ ಮಾಡ್ತಿರೋ ದಯವಿಟ್ಟು ಮಾಡ್ಕೊಡಿ. ಸೊ ವಿತ್ ದಟ್ ಸೆಡ್ ಸರ್, ಈಗ ಒಂದು ಕ್ವಿಕ್ ರೀಕ್ಯಾಪ್ ಮಾಡ್ಬಿಡ್ತೀನಿ. Just so that we've been talking about a lot of things, but I want to really get to the intent of today's program. ನಮ್ಮ ವೆಬಿನಾರ್ ಸೀರೀಸ್ 3 ಹಂತಗಳಲ್ಲಿ ಡಿವೈಡ್ ಆಗಿದೆ. ಇದು TKSSFಗೆ ಪ್ರೀ-ಪ್ರೊಡಕ್ಷನ್, ಪ್ರೊಡಕ್ಷನ್ ಹಾಗೂ ಪೋಸ್ಟ್ ಪ್ರೊಡಕ್ಷನ್. ಇವತ್ತಿನ ವೆಬಿನಾರ್ ಬಂದು ಪ್ರೀ-ಪ್ರೊಡಕ್ಷನ್ 2ನೇ ಹಾಗೂ ಕೊನೆಯ ಭಾಗ. ಹೋದ್ಸಲ ಪ್ರೀವಿಯಸ್ ವೆಬಿನಾರ್ ಅಲ್ಲಿ ನಮ್ಮ DK ಅವರು ಬಹಳ ಚೆನ್ನಾಗಿ ಪ್ರೀ-ಪ್ರೊಡಕ್ಷನ್ ಬಗ್ಗೆ ಒಂದು ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ರು. ಬೈ ದ ವೇ, DK ಅಂದ್ರೆ ದಿನೇಶ್ ಕಾರ್ತಿಕ್ ಅಲ್ಲ, ದಿಲೀಪ್ ಕರ್ಪೂರ್ ಅಂತ. ಗೊತ್ತು, RCB ಗೇಮ್ ನಡೀತಾ ಇದೆ ಅಂತ. DK ಅಷ್ಟೇ ಪಾಪ್ಯುಲರ್ ನಮ್ಮ ದಿಲೀಪ್ ಕರ್ಪೂರ್ ಇಲ್ಲಿ. ಅಲ್ಲಿ ವಿ ಲರ್ನ್ ಅ ಲಾಟ್ ಆಫ್ ಬೇಸಿಕ್ಸ್ ಅಲ್ಲಿ. ಮೊದಲನೇದಾಗಿ ವಿ ವರ್ ಟೋಲ್ಡ್, ಕತೆ ಚೆನ್ನಾಗಿರ್ಬೇಕು. ಸುಮ್ನೆ ಮೂವಿ ಮಾಡ್ಬೇಕು ಅಂತ ಮೂವಿ ಮಾಡಕ್ ಹೋಗ್ಬೇಡಿ, ಕತೆ ಇರ್ಲಿ, ಕತೆ ಚೆನ್ನಾಗಿರ್ಬೇಕು ಅಂತ ರೂಪಾ ಅವ್ರು ಹೇಳಿದ್ರು. ಕೀಪ್ ಇಟ್ ಸಿಂಪಲ್, ಡೋಂಟ್ ಪ್ಯಾನಿಕ್ ಅಂತ ನಮ್ಮ ಅಟ್ಲಾಂಟಾ ನಾಗೇಂದ್ರ ಅವ್ರು ಹೇಳಿದ್ರು. ಆರ್ಡರ್ ಅಲ್ಲೇ ಶೂಟ್ ಮಾಡ್ಬೇಕಾಗಿಲ್ಲ ಅಂತ ಸೂರ್ಯ ಅವ್ರು ಹೇಳಿದ್ರು. ಅಂಡ್ ಎಕ್ಸ್ಟ್ರಾ ಫುಟೇಜ್ ಕಲೆಕ್ಟ್ ಮಾಡ್ಕೊಳ್ಳಿ, ಆ ಫೈಲ್ ನೇಮ್ಸ್ನೆಲ್ಲ ಪ್ರಾಪರ್ ಆಗಿ ನೇಮ್ ಮಾಡಿ ಅಂತ ಕೂಡ ಹೇಳಿದ್ರು. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಮೇಲೆ ಗಮನ ಕೊಡಿ ಅಂತ ಮುಖ್ಯಮಂತ್ರಿ ಚಂದ್ರು ಸರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಡು ನಾಟ್ ಸ್ಟೆಪ್ ಆನ್ ಅದರ್ಸ್ ಟೋಸ್ ಅಂತ ಹೇಳಿದ್ರು. ಸೊ ದೀಸ್ ಆರ್ ಆಲ್ ಬೇಸಿಕ್, ವೆರಿ ವ್ಯಾಲ್ಯೂಬಲ್ ಪಾಯಿಂಟ್ಸ್. ದಟ್ ಸೆಡ್, ಇವತ್ತಿನ ಟಾಪಿಕ್ಸ್ ಬಂದು ಲೊಕೇಶನ್ ಸ್ಕೌಟಿಂಗ್, ಸೆಟ್ ಡಿಸೈನ್, ಬಜೆಟಿಂಗ್, ಸ್ಕೆಡ್ಯೂಲಿಂಗ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್, ಸ್ಕ್ರೀನ್ ರೈಟಿಂಗ್ ಅಂಡ್ ಆಕ್ಟಿಂಗ್ ಪ್ರಿಪರೇಷನ್. ಆದಷ್ಟು ಈ ಟಾಪಿಕ್ಸ್ ಅಲ್ಲಿ ನಾವು ಮಾತಾಡಿದ್ರೆ ಇಟ್ ವಿಲ್ ಬಿ ಬೆಸ್ಟ್ ವ್ಯಾಲ್ಯೂ ಫಾರ್ ಅವರ್ ಟೈಮ್ ಟುಡೇ. ಸೊ ಈ ಟಾಪಿಕ್ಸ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ನಮ್ಮ ಟೀಮ್ ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಅಂಡ್ ಐ ವಿಲ್ ಜಸ್ಟ್ ಗೋ ಅರೌಂಡ್ ದ ಟೇಬಲ್ ಇನ್ ನೋ ಪರ್ಟಿಕ್ಯುಲರ್ ಆರ್ಡರ್. ಓಕೆ, ರೌಂಡ್ 1 ಶುರು ಮಾಡ್ಕೊಳ್ಳೋಣ. ಚಂದ್ರು ಸರ್ ಅವರೇ, ನಿಮ್ ಜೊತೆನೆ ಶುರು ಮಾಡ್ಬಿಡ್ತೀನಿ, ಸಿನ್ಸ್ ಯು ಆರ್ ಸೋ ಕ್ಲೋಸ್ ಟು ಆಸ್ಟನ್. ನಿಮಗೆ ಸಿಹಿ ಕಹಿ ಮಿಶ್ರಣದ ಬಗ್ಗೆ ಒಂದು ಪ್ರಶ್ನೆ. ಇಫ್ ಅ ಸ್ಟೋರಿ ಹ್ಯಾಸ್ ಅ ಸೀರಿಯಸ್ ಥೀಮ್ ಟು ಇಟ್,
should the screenplay be compulsorily balanced with comedy? ಒಂದು ವೇಳೆ ಕಾಮಿಡಿನ ಆಡ್ ಮಾಡಿದ್ರೆ should the comedy be ಮೊದಲೇ added to the screenplay ಅಥವಾ should it be ad-libbed during the shoot? actors chemistry ನೋಡ್ಕೊಂಡು ಟೈಮ್ ನೋಡ್ಕೊಂಡು ಕಾಮಿಡಿ ಆಡ್ ಮಾಡಬೇಕಾ? What are your thoughts on mixing sihi and kahi into a screenplay? Okay, actually, kate it depends on the director. Andre director wants to convey his subject very seriously and not deviating from the emotion. Then comedy is not necessary. Okay, but by and large, for to catch the view of an audience, to grab his attention, to make him become interested in what is going on the screen, a little comedy would definitely help, because it will help him relax his mind. Tension irodunna he can relax. So a little comedy will definitely help. But with the subject being serious, I don't think it is advisable to bring in comedy while the shooting process happens, because at that time you will not be able to control it. You will not be able to bring it in a situation where it overtakes the seriousness of the subject. So I don't think you should actually try to improvise and bring comedy while you're shooting, but you should actually put in your comedy, whatever is required, when the script is happening. That is the ideal thing. So I think that is my point of view, and I have always found that this works a lot. Fantastic, sir. I think that is very well said. Because ಒಂದೊಂದ್ಸಲಿ ಏನಾಗುತ್ತೆ ಅಂದ್ರೆ ನಾವು ಹಲವಾರು ಜನ ಇಲ್ಲಿ ಡ್ರಾಮಾ ಮಾಡಿ ಒಂದು ಶಾರ್ಟ್ ಫಿಲ್ಮ್ ಮಾಡೋಕೆ ಇಳಿದಿರ್ತೀವಿ. And obviously, when we do dramas, we tend to ad-lib alli illi. But I think in a movie, maybe we should be very strict with our screenplay. And ನೀವು ಹೇಳ್ದಂಗೆ ಒಂದು ವೇಳೆ ಆಡ್ ಮಾಡೋಂಗಿದ್ರೆ ಮೊದಲೇ ಆಡ್ ಮಾಡ್ಕೋಬೇಕು. ವೆರಿ ಗುಡ್ ಸರ್, ಥ್ಯಾಂಕ್ ಯು. I'll just go around the question. ಎಲ್ಲರ ಜೊತೆ ಒಂದೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಅದಾದ್ಮೇಲೆ ಬೇಕಾದ್ರೆ ನಾನು ಕೇಳಿದ ಪ್ರಶ್ನೆಗಳಿಗೆ ನಿಮ್ದೇನಾದ್ರೂ ಒಪಿನಿಯನ್ಸ್ ಇದ್ರೆ, ಈಗ ಸರ್ ನಾನು ಚಂದ್ರು ಸರ್ ಕೇಳಿದ್ದೆ ಪ್ರಶ್ನೆಗೆ ನಿಮ್ದೇನಾದ್ರೂ ಒಪಿನಿಯನ್ಸ್ ಇದ್ರೆ ಖಂಡಿತವಾಗ್ಲೂ ಹೇಳಿ. ಬಟ್ ಸದ್ಯಕ್ಕೆ I'll just go around the table once, just to be fair. Okay? ಅಭಿಜಿತ್ ಮಹೇಶ್ ಅವರೇ, ನಿಮಗೆ ಲೊಕೇಶನ್ ಬಗ್ಗೆ ಒಂದು ಪ್ರಶ್ನೆ. ನಿಮ್ಮ ಮೂವಿ ಕಥೆಯೊಂದು ಶುರುವಾಗಿದೆ, ಅದರ ಶೂಟ್ ಲೊಕೇಶನ್ ಅಂತೂ ಬಹಳ ಸೀನಿಕ್ ಆಗಿತ್ತು. ಇಟ್ ವಾಸ್ ಸಚ್ ಅ ಪ್ಲೆಸೆಂಟ್ ಮೂವಿ ಸರ್ ಟು ವಾಚ್ ಅಟ್ ಹೋಮ್ ವಿತ್ ದ ಫ್ಯಾಮಿಲಿ. ನೋಡ್ಕೊಂಡು ಇಲ್ಲೇ ನೋಡಿದ್ವಿ, ಅಮೆರಿಕಲ್ಲಿ ನೋಡಿದ್ವಿ, ನೆಟ್ಫ್ಲಿಕ್ಸ್ ಅಲ್ಲಿ ನೋಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಗುಡ್ ಫ್ಯಾಮಿಲಿ ಮೂವಿ ಫಾರ್ ಎವ್ರಿಬಡಿ. ದಟ್ ಸೆಡ್, ಒಂದು ಲೊಕೇಶನ್ ನ ಫೈನಲೈಸ್ ಮಾಡೋದಕ್ಕೆ ಯಾವ ಅಂಶಗಳನ್ನ ಕನ್ಸಿಡರ್ ಮಾಡಬೇಕು? ವಾಟ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ಸೆಲೆಕ್ಟಿಂಗ್ ಎ ಲೊಕೇಶನ್ ಫಾರ್ ಅ ಶೂಟ್? ಆಲ್ಸೋ ಇಂಡೋರ್ ಅಂಡ್ ಔಟ್ಡೋರ್ ಲೊಕೇಶನ್ಗೆ ಹೇಗೆ ನಾವು ಡಿಸೈಡ್ ಮಾಡಬೇಕು? ಕೆಲವು ಸೀನ್ಗಳಲ್ಲಿ ಇಂಡೋರ್ ಅಥವಾ ಔಟ್ಡೋರ್ ಎರಡೂ ಮಾಡೋ ತರ ಇರುತ್ತೆ. ಯಾವಾಗ ಇಂಡೋರ್ ಮಾಡಬೇಕು, ಯಾವಾಗ ಔಟ್ಡೋರ್ ಮಾಡಬೇಕು? ಮೋರ್ ಇಂಪಾರ್ಟೆಂಟ್ಲಿ, ವಾಟ್ ಆರ್ ದಿ ಇಂಪಾರ್ಟೆಂಟ್ ಅಂಶಗಳು ಫಾರ್ ಅ ಸೀನ್, ಫಾರ್ ಅ ಶೂಟ್ ಲೊಕೇಶನ್? Sir, thank you so much for including me in the panel. ನಾನು ಒಂದು 2 ನಿಮಿಷ ಈ ಪ್ಯಾನಲ್ ಡಿಸ್ಕಷನ್ ಅದೊಂದು ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂತೀನಿ. ಚಂದ್ರು ಸರ್, ಐ ಬಿನ್ ಅ ಹ್ಯೂಜ್ ಫ್ಯಾನ್ ಆಫ್ ಯುವರ್ ವರ್ಕ್. ನಾನು ಪರ್ಸನಲಿ ಯಾವತ್ತೂ ಮೀಟ್ ಮಾಡಕ್ ಆಗಿಲ್ಲ, ಬಟ್ ಜಸ್ಟ್ ವಾಂಟ್ ಟು ಟೆಲ್ ಯು ದ ಕೈಂಡ್ ಆಫ್ ಕಾಮಿಡಿ ಯು ಹ್ಯಾವ್ ಅಚೀವ್ಡ್ ಆನ್ ಟೆಲಿವಿಷನ್. ಐ ಥಿಂಕ್ nobody can ever do that. Thank you so much for inspiring us, sir. Thank you. Okay, so coming to your question, sir, ivaga location hunting again, see, I come from a corporate background, so nandu completely process oriented, procedure oriented. So first things first, now ivaga bariyaga ಏನು imagine ಮಾಡ್ಕೊಂಡಿರ್ತೀವಿ ಆ ಲೊಕೇಶನ್ ಏನು ಅಂತ, ನಾವು ಅದರಲ್ಲೇ ಶೂಟ್ ಮಾಡ್ಬೇಕು. ಅದು ಬಿಟ್ಟು ಹಲೋ ಕೇಳಿಸ್ತಾ ಇದೆಯಾ? ಹಲೋ ಕೇಳಿಸ್ತಾ ಇದೆ, ಒಂದ್ ಸ್ವಲ್ಪ ಬ್ರೇಕ್ ಆಯ್ತು ಅಷ್ಟೇ. ಕೇಳಿಸ್ತಾ ಇದೆಯಾ? ಓಕೆ. ಸೊ ನೋ ವರೀಸ್, ಸಾರಿ. ಝೂಮ್ ಕಾಲ್ ಎಲ್ಲ ಯೂಸ್ ಮಾಡೋದ್ ಬಿಟ್ಟು ತುಂಬಾ ವರ್ಷ ಆಯ್ತು. ಸೊ ಐ ಡೋಂಟ್ ನೋ ಹೌ ಇಟ್ ಫಂಕ್ಷನ್ಸ್. ಸೊ ಲೊಕೇಶನ್ ಇಸ್ ನನ್ನ ಪ್ರಕಾರ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ವಾಟ್ ವಿ ರೈಟ್ ಇನ್ ಆರ್ ಸ್ಕ್ರೀನ್ ಪ್ಲೇ.
ಸೊ ನಾವು ಇವಾಗ ಇಂಡೋರ್ ಅಂತ ಅನ್ಕೊಂಡು ನಾವು ಅದನ್ನ ಬರ್ದಿದ್ರೆ ಅದು ಇಂಡೋರೇ ಶೂಟ್ ಮಾಡಬೇಕು. ಆ ತರ ನಾವು ಕಾಂಪ್ರಮೈಸ್ ಮಾಡಕ್ ಶುರು ಮಾಡಿದ್ವಿ ಅಂದ್ರೆ ಇಟ್ ವಿಲ್ ಆಡ್ ಆನ್ ಅಷ್ಟೇ. ಅಂದ್ರೆ ಇಟ್ಸ್ ಲೈಕ್ ಸ್ನೋಬಾಲ್ ರೋಲಿಂಗ್ ಡೌನ್ ದ ಮೌಂಟೇನ್. ಒನ್ ಆಫ್ಟರ್ ಅದರ್ ಕಾಂಪ್ರಮೈಸ್ ಆಗಿ ಕೊನೆಗೆ ವಿಲ್ ಜಸ್ಟ್ ಬಿ ಇನ್ ಅ ಟೈಟ್ ಸಿಚುವೇಶನ್. ಸೊ ದಟ್ ಇಸ್ ವಾಟ್ ಐ ಬಿಲೀವ್. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ನಾವು ಇವಾಗ ಸಿನಿಮಾ ತೆಗಿಬೇಕಾದ್ರೆ ಏನ್ ಹೇಳ್ತೀರಾ, ರೆಸ್ಟ್ರಿಕ್ಷನ್ಸ್ it might be due to a lot of factors, geographical or budget wise ಎಲ್ಲ. ಸೊ ಅದನ್ನು ನಾವು ಶೂಟ್ಗೆ ತುಂಬಾ ಮುಂಚೆನೆ ಪ್ಲಾನ್ ಮಾಡಿದ್ರೆ, ಓಕೆ ದೇರ್ ಇಸ್ ಅ ವರ್ಕ್ ಅರೌಂಡ್ ಅಂತ ನಾವು ಮಾಡ್ಕೊಂಡ್ರೆ ಐ ಥಿಂಕ್ ವಿ ಕ್ಯಾನ್ ಅಚೀವ್ ದಟ್. ಬಟ್ as much as possible, I truly believe we have to stick to what we write, because on the spot ನಾವು ಎಷ್ಟು ಚೇಂಜ್ಗಳು ಮಾಡ್ಕೊಳಕ್ ಹೋಗ್ತೀವೋ at one point of time we'll be lost. So because I have seen directors who are extremely successful and do not shoot with a screenplay, but not all of us can achieve that. Now I think we need to be planned. At least when we begin our career, we need to be more planned and accept that there is a procedure there, that we are involving other people, and we should value their time and also the money which somebody puts in for us. ಸೊ ಅದೆಲ್ಲ ದೃಷ್ಟಿಲಿ ಇಟ್ಕೊಂಡು ನಾವು ಪ್ಲಾನ್ ಮಾಡಬೇಕು ಲೊಕೇಶನ್. ಐ ಸಿ. ಅಂಡ್ ಏನಾದ್ರೂ ಇಂಡೋರ್ ಅಂಡ್ ಔಟ್ಡೋರ್ ಪ್ರೋಸ್ ಅಂಡ್ ಕಾನ್ಸ್ ಏನಾದ್ರೂ ಕಾಮೆಂಟ್ ಮಾಡಕ್ಕಾಗತ್ತಾ? ಪ್ರೋಸ್ ಅಂಡ್ ಕಾನ್ಸ್ ಹೆಂಗೆ ಹೇಳಿ ಅಂದ್ರೆ, ನೀವು ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸಾಂಪಲ್ ಯಾವ್ದಾರ ಒಂದು ನೀವು ಒಂದು ಲೊಕೇಶನ್ ಚೂಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅದು ಏನ್ ಹೇಳ್ತೀರಾ, ದಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಲೈಟಿಂಗ್ and it comes at a cost, and you cannot bear that ಅನ್ನೋದು ನಿಮ್ಗೆ ಬಂದ್ರೆ, ಬಿಕಾಸ್ ಆ ಕಾಸ್ಟ್ ನಾನು ಬೇರೆದಕ್ಕೆ ಹಾಕ್ತೀನಿ ನನ್ನ ಫಿಲ್ಮ್ ಅಲ್ಲಿ ಅನ್ನೋ ತರ ನಿಮ್ಗೆ ತಲೆದಿದ್ರೆ we can do that work around. But as much as possible, I truly believe we need to stick to what we write. Once it is written, it's a sealed order. So ಅದಾದ್ಮೇಲೆ ನಾವು ಎಷ್ಟು ತುಂಬಾ ಚೇಂಜಸ್ ನನ್ನ ಪ್ರಕಾರ ನಾವು ಮಾಡಬಾರದು. ಓಕೆ, ಆಲ್ರೆಡಿ, ಥ್ಯಾಂಕ್ ಯು ಸರ್. Sorry, Matte, I'll just keep going around with the questions. Sorry, go ahead, please. Can I add something to this? Please, go ahead, sir. Yeah. So, Vijit ಹೇಳಿದ್ದು absolutely right. You should go with the planned thing. Many unplanned things ನಿಮ್ಗೆ ಏನಾಗುತ್ತೆ, not only your schedule ವ್ಯತ್ಯಾಸ ಆಗುತ್ತೆ, budget ಜಾಸ್ತಿ ಆಗುತ್ತೆ. There's a lot of things. So, the best example, especially Satyajitra and Shyam Benegal, if you read his books, ಅವರು ಅವತ್ತು ಏನ್ ಶೂಟ್ ಮಾಡ್ತೀವಿ ಅಂತ ಕಂಪ್ಲೀಟ್ ಒಂದು ಏನಿದೆ ಅಷ್ಟು ಮಾತ್ರ ತಗೊಂಡು ಹೋಗ್ತಿದ್ರಂತೆ, ಬೇರೆ ಏನು ತಗೊಂಡು ಹೋಗ್ತಿರ್ಲಿಲ್ಲ. ಅಂಡ್ ಆಲ್ಸೋ ದ ಸ್ಟೋರಿ ಬೋರ್ಡ್, ಅವರು ಸತ್ಯಜಿತ್ರ ಎಸ್ಪೆಷಲಿ ದೇ ಶು ರೈಟ್ ದ ಕಾರ್ಟೂನ್, ರೈಟ್? ಸೊ ಸ್ಕೆಚ್ ಮಾಡ್ಕೊಂಡು ತಗೊಂಡು ಹೋಗ್ತಿದ್ರಂತೆ. ನನಗೆ ಹಿಂಗೆ ಇಂಥ ಸೀನಲ್ಲಿ ಇದೇ ಇರುತ್ತೆ, ಈ ಆಂಗಲ್ ಇದೇ ಇಡ್ತೀನಿ ಅನ್ಬಿಟ್ಟು ಸ್ಕೆಚ್ ಮಾಡ್ಕೊಂಡು ತಗೊಂಡು ಹೋಗ್ತಿದ್ರಂತೆ. ಸೊ ಪ್ಲಾನ್, ದಟ್ಸ್ ವೈ ಮೋಸ್ಟ್ ಆಫ್ ಹಿಸ್ ಮೂವೀಸ್ ಆರ್ ಸಕ್ಸಸ್ಫುಲ್, ಬಿಕಾಸ್ ಹಿ ಗೋಸ್ ವಿತ್ ಅ ಪ್ಲಾನ್ ಒನ್. ಸೊ ಈಗ pretty much ನಮ್ಮ ಯಂಗ್ ಡೈರೆಕ್ಟರ್ಸ್ ದೇ very organized. ಇವಾಗ ಅಭಿಜಿತ್ ಮಹೇಶ್ ಆಗ್ಲಿ, ವತ್ಸ ಆಗ್ಲಿ, ಅವರೆಲ್ಲ ದೇ ಆರ್ ವೆರಿ ವೆಲ್ ಆರ್ಗನೈಸ್ಡ್. ಸೊ ಒಂದು ಪ್ಲಾನ್ ಇಟ್ಕೋತಾರೆ, ಸೊ ಅದನ್ನ ಡಿವಿಯೇಟ್ ಆಗೋಲ್ಲ. ಸೊ ಆದ್ರಿಂದ ದರ್ ಇಸ್ ವೆರಿ ಗುಡ್ ಚಾನ್ಸಸ್ ದಟ್ ಇವನ್ ಯುವರ್ ಬಡ್ಜೆಟ್ ಇಷ್ಟು ಅಂತ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು, ಅದೇ ಬಡ್ಜೆಟ್ ಅಲ್ಲಿ ಫಿನಿಶಿಂಗ್ ದಿ ಮೂವೀಸ್ ಟುಡೇ. ಬಟ್ ನೀವು ಅನ್ಪ್ಲಾನ್ಡ್ ಇದಾದಾಗ ಖಂಡಿತ budget, I'll tell you 10 to 15% ಜಾಸ್ತಿ ಆಗೋಗುತ್ತೆ. ಜಸ್ಟ್ ವಿತ್ ಸ್ಮಾಲರ್ ಥಿಂಗ್ಸ್ ಲೈಕ್ ಅಭಿತ್ ಹೇಳಿದಾಗ ಲೊಕೇಶನ್ ಅಲ್ಲಿ ನಾವು ಇಂಡೋರ್ ಲೊಕೇಶನ್ ಆಗಲಿ ಅಥವಾ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಚೇಂಜ್ ಆದಾಗ ನಮ್ಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಕೆಲವೊಮ್ಮೆ ಲೈಟಿಂಗ್ ಆಗಲಿ ಅಥವಾ ಕ್ರೂ ಬರೋದಾಗ್ಲಿ, ಎಕ್ಸ್ಟ್ರಾ ಕ್ರೂಸ್ ಬೇಕಾಗೋದಾಗ್ಲಿ, ಅದೆಲ್ಲ ಇದಾಗುತ್ತೆ. ದೋಸ್ ಆರ್ ಆಲ್ ಅನ್ನೋನ್ಸ್. ಐ ಮೀನ್ ಮದರ್ ನೇಚರ್ ಥಿಂಗ್ ಇಸ್ ಡಿಫ್ರೆಂಟ್. ಬಟ್ ವೆನ್ ಯು ಹ್ಯಾವ್ ಮೋಸ್ಟ್ ಆಫ್ ಥಿಂಗ್ಸ್ ಇನ್ ಯುವರ್ ಕಂಟ್ರೋಲ್, we should have a very well organized planned things, and that's how we should execute it as well. Very nice, sir. Yeah, in fact, budgeting alli ondashtu questions ittu, but this certainly is a valid point to keep our budget and planning in check. Okay, I will continue with our pre-planned questions. I would also like to say, yaradru namma participants ಏನಾದ್ರು ಲಾಗಿನ್ ಆಗಿದ್ದವರು ದಯವಿಟ್ಟು go and ask your questions on the webinar chat. We certainly have a time slot allocated for ನಿಮ್ಮ ಪ್ರಶ್ನೆಗಳಿಗೆ. Okay, I will just continue with our pre-planned questions here. ಆಕಾಶ್ ಅವರೇ, ನಿಮಗೆ ಒಂದು ಟೈಮ್ ಅಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಪ್ರಶ್ನೆ. ನಿಮ್ಮ ಮೂವಿ, ಅಂಡ್ ಅಗೇನ್ ಐ ಹೋಪ್ ಐ ಆಮ್ ರೈಟ್ ಹಿಯರ್, ನಿಮ್ಮ ಮೂವಿ
ಶಿವಾಜಿ ಸೂರತ್ಕಲ್ಗೆ ಹಲವಾರು ಜವಾಬ್ದಾರಿಗಳನ್ನು ನೀವು ವಹಿಸ್ಕೊಂಡಿದ್ರಿ. ಗೊತ್ತಿರೋ ಹಾಗೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ರೈಟಿಂಗ್, ಡೈರೆಕ್ಟಿಂಗ್ ಅಂಡ್ ಎಡಿಟಿಂಗ್ ದ ಮೂವಿ. ವಾಟ್ ಆರ್ ದಿ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಆಫ್ ಹ್ಯಾವಿಂಗ್ ದಿಸ್ ಮಲ್ಟಿಪಲ್ ಜವಾಬ್ದಾರೀಸ್? ಇದರಿಂದ ಅನುಕೂಲ ಹೆಚ್ಚೋ ಅನಾನುಕೂಲ ಹೆಚ್ಚೋ? ಮೊದಲನೇದಾಗಿ ನಮಸ್ತೆ ಸರ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಆನ್ ದಿಸ್ ವಂಡರ್ಫುಲ್ ವೆಬಿನಾರ್. ನಿಮ್ಮ ಹೆಸರು ಕೂಡ ವತ್ಸ ಅಂತಿದೆ, ಸೊ ನನ್ನನ್ನು ಕೂಡ ವತ್ಸ ಅಂತ ಕರೀತಾರೆ ಆಕ್ಚುಲಿ ಸುಮಾರು ಜನ ನನ್ನ ಸೆಕೆಂಡ್ ನೇಮ್ ಇಂದ. Actually, if I may, since you mentioned that, I'm going to interrupt you for just a moment, and I pardon you, I request pardon ಮಾಡ್ಕೊಳ್ತೀನಿ. I believe ನೀವು ಶ್ರೀವತ್ಸ ಹೆಸರು ಕಷ್ಟ ಅಂತ ಆಕಾಶ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡ್ರಂತೆ. ಇಸ್ ದಟ್ ಟ್ರೂ? ಯಾ ಸರ್, ಆಕ್ಚುಲಿ ಅದು ನಾನು ಇಂಡಸ್ಟ್ರಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಸುಮಾರು ಜನಕ್ಕೆ ಶ್ರೀವತ್ಸನ ಹೆಸರು ಪ್ರೊನೌನ್ಸಿಯೇಷನ್ ಸರಿಗ್ ಬರ್ತಾ ಇರ್ಲಿಲ್ಲ. ಅದು ಶ್ರೀವಾಸ್ತವ್ ಇಲ್ಲ ಶ್ರೀನಿವಾಸ್ ಆತರ ಏನೇನೋ ಆಗ್ತಾ ಇತ್ತು. ಹಾಗಾಗಿ ನಾನು ಆಕ್ಚುಲಿ ಆಕಾಶ್ ಅನ್ನೋದನ್ನ ಜೊತೆಗೆ ಸೇರಿಸ್ಕೊಂಡಿರೋದು. ಸೊ ನನ್ನ ಒರಿಜಿನಲ್ ಹೆಸರು ಇಸ್ ಆಕ್ಚುಲಿ ಶ್ರೀವತ್ಸ. ಹಾಗಾಗಿ many people who know me from that time, they call me Vatsa anta, but most of my cinema colleagues, they call me Akash actually. So yeah, ಮೊದಲನೇದಾಗಿ thank you for having me on this particular ವೆಬಿನಾರ್. ಅಂಡ್ ಇಲ್ಲಿ ಪ್ಯಾನಲಿಸ್ಟ್ ಆಗಿರುವಂತಹ ಸೀನಿಯರ್ ಡೈರೆಕ್ಟರ್ ಆಗಿರುವಂತಹ ಕೌಶಿಕ್ ಸರ್ ನಮಸ್ತೆ. ಆಮೇಲೆ ಸಿ ಕೈ ಚಂದ್ರು ಸರ್ ನಮಸ್ತೆ ಸರ್. ಅಂಡ್ ರವಿ ಸರ್ ನನ್ನ ಸಿನಿಮಾಸ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು, ನಮಸ್ತೆ ಸರ್. ಅಂಡ್ ಅಭಿಜಿತ್, great fan of your work too. So namaste Abhijit. So yeah, so ನಿಮ್ಮ ಪ್ರಶ್ನೆ was towards me was like multiple roles na ನಾನು ತಗೊಂಡಾಗ how it helps or what actually happens ಅಂತ. So just to give introduction about myself, so ನಾನು ಶಿವಾಜಿ ಸುರತ್ಕಲ್ ಭಾಗ 1 ಮತ್ತೆ ಭಾಗ 2 ಸಿನಿಮಾಗಳು ಏನ್ ಮಾಡಿದೀನಿ. So I have been the screenplay writer, I have been the director and the editor of the film. ಓಕೆ, ಸೊ ನಾನು ಇದನ್ನ ಐ ವುಡ್ ಲುಕ್ ಅಟ್ ಅ ವೆರಿ ಫಿಲಾಸಫಿಕಲ್ ವೇ ಆಗಿ ನಾನು ನೋಡ್ಬೋದು. ಅಂದ್ರೆ ರೈಟಿಂಗ್ ಫೇಸ್ ಏನಿದೆಯಲ್ಲ, ರೈಟಿಂಗ್ ಫೇಸ್ ಇಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಫಾರ್ ಎನಿ ಒನ್. ಬಿಕಾಸ್ ರೈಟಿಂಗ್ ಫೇಸ್ ಅಲ್ಲಿ ಯಾವುದೇ ತರದ ರೆಸ್ಟ್ರಿಕ್ಷನ್ ಗಳು ಇರಲ್ಲ. ಅಂದ್ರೆ ನಮ್ಗೆ ಯಾವ ತರ ಕನ್ಸುಗಳಿರುತ್ತೆ ಅದನ್ನ ನಾವು ಪೇಪರ್ ಮೇಲೆ ಹೆಂಗ್ ಬೇಕಾದ್ರೆ ಮಾಡ್ತಾ ಹೋಗ್ಬೋದು. ಅಂಡ್ ವಿ ಆರ್ ನಾಟ್ ಟ್ರಬಲಿಂಗ್ ಎನಿ ಒನ್ಸ್ ಎಲ್ಸಸ್ ಟೈಮ್. ನಾವು ಒಬ್ಬರೇ ಕೂತ್ಕೊಂಡು ಮಾಡುವಂತ ಕೆಲಸಗಳು ಸಾಮಾನ್ಯವಾಗಿ. ಅಂಡ್ ವಿ ಆರ್ ನಾಟ್ ವೇಸ್ಟಿಂಗ್ ಸಮನ್ ಎಲ್ಸ್ ಮನಿ ಆರ್ ಟೈಮ್. ಸೊ ತುಂಬಾ ಫ್ರೀಡಮ್ ಇರುತ್ತೆ, ಸಿಕ್ಕಾಪಟ್ಟೆ ಹೆಂಗ್ ಬೇಕಾದ್ರೂ ಯೋಚನೆ ಮಾಡಿ ಕ್ರಿಯೇಟ್ ಮಾಡುವಂತ ಒಂದು ಪ್ಯೂರ್ ಕ್ರಿಯೇಟಿವ್ ಫಾರ್ಮ್ ಅದು ರೈಟಿಂಗ್ ಆಕ್ಚುಲಿ. ಬಟ್ ಡೈರೆಕ್ಷನ್ಗೆ ಅಂತ ಬಂದ್ರೆ ಡೈರೆಕ್ಷನ್ ಇಸ್ ಅ ಡಿಫರೆಂಟ್ ಅನಿಮಲ್ ಆಲ್ ಟುಗೆದರ್. ಬಿಕಾಸ್ direction is more of people's management ಬರುತ್ತೆ. So I am bound by actor dates, I am bound by producers money, I am bound by other factors. ನನ್ನ ಟೀಮ್ ಕ್ಯಾಮರಾಮನ್ ಇರ್ಬೋದು ಅಥವಾ ಆರ್ಟ್ ಡೈರೆಕ್ಟರ್ ಇರ್ಬೋದು, multiple factors. I have to think of multiple factors. So direction is more of what the writer has written, okay, to give justice to that work. Okay, that is more of direction. Okay, and editor ಕೆಲಸ ಬರುತ್ತಲ್ಲ, editor ಕೆಲಸ is exactly ಉಲ್ಟಾ ಆಫ್ ದ ರೈಟರ್. ರೈಟರ್ ಎಷ್ಟು ಫ್ರೀಡಮ್ ಅಲ್ಲಿ ಇರ್ತಾರೆ, ಎಡಿಟರ್ ಅಷ್ಟೇ ಮರ್ಸಿಲೆಸ್ ಆಗಿರ್ತಾರೆ. ಆಲ್ ಹಿ ವಾಂಟ್ಸ್ ಟು ಮೇಕ್ ಇಟ್ ಇಸ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾನು ಒಂದು ವಿಷಯನ ಹೇಳ್ಬೋದಾ, ಇಲ್ಲಿ ಇದು ಯಾವ್ದಾರ ಜಾಗದಲ್ಲಿ ವಿಲ್ ಮೈ ಆಡಿಯನ್ಸ್ ಗೋ ಅವೇ ವಿತ್ ದ ಫಿಲ್ಮ್, ನನ್ನ ಸಿನಿಮಾ ಬಿಟ್ಟು ಹೋಗ್ಬಿಡ್ತಾರ ಎಲ್ಲಾರು ಆಡಿಯನ್ಸ್ ಅಂತ ಯೋಚನೆ ಮಾಡುವಂತಹ ಒಂದು ಪಾಯಿಂಟ್ ಅದು ಎಡಿಟರ್. ಸೊ ಹಂಗಾಗಿ ನಾನು ನಮ್ಮ ಹಿಂದೂ ಮೈಥಾಲಜಿಯಲ್ಲಿ ನಾನು ಇದನ್ನ ಒಂದು ಪಾಡ್ಕಾಸ್ಟ್ ಅಲ್ಲೂ ರೀಸೆಂಟ್ ಆಗಿ ಹೇಳಿದ್ದೆ. ಐ ಜಸ್ಟ್ ವಾಂಟ್ ಟು ರೀಇಟ್ರೇಟ್. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಏನ್ ಹೇಳ್ತಾರೆ. ಸೊ ಬ್ರಹ್ಮ ಇಸ್ ಮೋರ್ ಲೈಕ್ ದ ರೈಟರ್, calm and composed, and he does work at his own time. But Vishnu is the guy who's protecting, so he needs to be on the clock. He has to be you can't waste anyone's time. But editor is like Shiva, is like the destroyer. Okay, so all the unwanted things keep going away, and only the ಯಾವ್ದು ಬೇಕಾಗಿರೋ ವಿಷಯಗಳು ಮಾತ್ರ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು 2 ಸಿನಿಮಾ ವೆನ್ ಐ ಹ್ಯಾವ್ ಗಾನ್ ಥ್ರೂ ದ ರೈಟಿಂಗ್ ಅಂಡ್ ದಿ ಎಡಿಟಿಂಗ್, ಬೋತ್ ಐ ಹ್ಯಾವ್ ಡನ್ ಇಟ್ ಮೈ ಸೆಲ್ಫ್ ಆದಾಗ ನಾನೇ ವಿಲನ್ ಆಗಿದ್ದೀನಿ ಅಷ್ಟೇ. ವೆನ್ ಐ ಹ್ಯಾವ್ ರಿಟನ್ ಸಮಥಿಂಗ್, ಇಟ್ಸ್ ವೆರಿ ಚಾಲೆಂಜಿಂಗ್ ಫಾರ್ ಮೀ ಆಸ್ ಅ ಎಡಿಟರ್ ಟು ಟು ರಿಟೈನ್ ಸಮಥಿಂಗ್ ಆರ್ ಟು ಲೆಟ್ ಗೋ ಆಫ್ ಸಮಥಿಂಗ್. ಸೊ ತುಂಬಾ ಮರ್ಸಿಲೆಸ್ ಆಗಿ ಕೆಲಸ ಮಾಡುವಂತಹ ಒಂದು ಕೆಲಸ ಎಡಿಟರ್ ಆಕ್ಚುಲಿ. ಬಟ್ ನಾನು ಬೇರೆಯವ್ರ ಜೊತೆ ವರ್ಕ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ, my first film Badmash, I did work with other writers and other editors.
ಆಗೇನಾಗುತ್ತೆ ಅಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ನ ಅವ್ರಿಗೆ ಕಮ್ಯುನಿಕೇಟ್ ಮಾಡೋ ತರ ಆಗುತ್ತೆ. ಬಟ್ ಇಲ್ಲಿ ಅಡ್ವಾಂಟೇಜ್ ಫಾರ್ ಮೀ ಇಸ್ ಬೀನ್ ಯುನೋ ದರ್ ಇಸ್ ನೋ ಬಡಿ ಟು ಫೈಟ್ ಫಾರ್. ನಾನ್ ಜಗಳಾಡಾಗಿದ್ರೆ ನನ್ ಜೊತೆನೆ ಜಗಳ ಆಡ್ಬೇಕು. ಸೊ ಹಾಗಾಗಿ ವಾಟ್ ಹ್ಯಾಪನ್ಸ್ ಫಾರ್ ಮೀ ಇಸ್ ನಾನ್ ಸ್ಕ್ರಿಪ್ಟ್ ಬರೀತಾ ಇರ್ಬೇಕಾದ್ರೆ ಮೈ ಸ್ಕ್ರಿಪ್ಟ್ಸ್ ಆರ್ ಎಡಿಟೆಡ್ ಆಕ್ಚುಲಿ. No, I put lot of editing notes in my script in terms of sound, in terms of visual effects, in terms of your foley, in terms of your background music. ನೀವು ಶಿವಾಜಿ ಸುರತ್ಕಲ್ ಸ್ಕ್ರಿಪ್ಟ್ಗಳು ಐ ಆಮ್ ನಾಟ್ ಏಬಲ್ ಟು ಶೇರ್ ಫಾರ್ ಸಮ್ ರೀಸನ್, ಬಟ್ ಒನ್ಸ್ ಐ ಶೇರ್ ಯು ಕ್ಯಾನ್ ಸಿ ಐ ವುಡ್ ಹವ್ ಈವನ್ ರಿಟರ್ನ್ ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನನಗೆ ಈ ತರ ಬೇಕು ಅಂತ ಬರ್ದಿರ್ತೀನಿ ನಾನು. ಆ ಲೆವೆಲ್ ಆಫ್ ಡೀಟೇಲಿಂಗ್ ಅದು ಬಂದ್ಬಿಡತ್ತೆ ಅದು. ಬಿಕಾಸ್ ದರ್ ಇಸ್ ನೋ ಒನ್ ಎಲ್ಸ್ ಟು ಚಾಲೆಂಜ್. ನಾನೇ ಅಲ್ಲಿರೋದು ಎಡಿಟರ್ ಜಾಗದಲ್ಲಿ. ಸೊ ಹಂಗೆ, ಅಂಡ್ ಇಟ್ ಗಿವ್ಸ್ ಅ ಲಾಟ್ ಆಫ್ ಕಂಟ್ರೋಲ್ ಫಾರ್ ದ ಫಿಲ್ಮ್ ಮೇಕರ್. ನನ್ನ ಪ್ರಕಾರ ಬೀಂಗ್ ಅ ಎಡಿಟರ್ ಅಂಡ್ ಅ ಡೈರೆಕ್ಟರ್ ಗಿವ್ಸ್ ಅ ಲಾಟ್ ಆಫ್ ಕಂಟ್ರೋಲ್ ಫಾರ್ ದ ಫಿಲ್ಮ್ ಮೇಕರ್. You don't depend on another person, so you can make the film the way you want, but you can't blame anyone also. So that is the pro and con of being doing all the roles together. ಆಕ್ಚುಲಿ ವೆರಿ ವೆಲ್ ಸೆಡ್ ಸರ್. ಆಕ್ಚುಲಿ ಇಲ್ಲಿ ಬಂದಿರೋ ಪ್ಯಾನಲಿಸ್ಟ್ ಎಲ್ಲ ಇದೇ ತರ ಆಲ್ ರೌಂಡರ್ಸ್. ಸೊ ಆಕ್ಚುಲಿ ದಿಸ್ ಮೈಟ್ ಬಿ ಅ ಗ್ರೇಟ್ ಟೈಮ್ ಫಾರ್ ಟು ಗೆಟ್ ಎವ್ರಿಬಡೀಸ್ ಫೀಡ್ಬ್ಯಾಕ್. ಬ್ರಹ್ಮ, ವಿಷ್ಣು, ಮಹೇಶ್ವರ ಶುಡ್ ಬಿ 3 ಡಿಫರೆಂಟ್ ದೇವರುಗಳು, ಆರ್ ಒಬ್ರೇ ಮಾಡಬಹುದಾ ಈ ಕೆಲಸನ ಅಂತ? ಮಾಡಬಹುದಾ, ಮಾಡಬಾರ್ದಾ? Right. ಸೊ ಗೋ ಹೆಡ್. ಯಾರು, ಇಫ್ ಎನಿಬಡಿ ಎಲ್ಸ್ ವಾಂಟ್ಸ್ ಟು ಕಾಮೆಂಟ್, ದಯವಿಟ್ಟು ಕಾಮೆಂಟ್ ಮಾಡಿ. See, again, it is working for me, sir. It's working for me. ಯಾಕಂದ್ರೆ ನಾನು I've been trained in that, so it's worked for me. It's not like you said, it's not ಎಲ್ರಿಗೂ ಇದು ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅನ್ನೋಕ್ಕಿಂತ ನನಗೆ it has been a comfortable thing for me. Absolutely. So Yeah. I'll add to it because since I work with Vatsan and the next film kuda Daiji anta Ramesh Arvind jothe ಮಾಡ್ತಾ ಇದೀವಿ. That will be shot completely here in the US, the entire movie. Daiji ಅಂತ ನೀವೆಲ್ಲ poster ನೋಡಿರ್ಬೋದು. Vatsa has that kind of everyone would have, I mean, Vatsa again, not only these three what you mentioned, sometimes he acts as a VP as well, especially for my movie Badmash. ಅದಕ್ಕೆ he acted as kind of a part-time VP as well because ನಾನು ಇಲ್ಲಿರ್ತಿದ್ದೆ, ನಂದು ಕೆಲವು ಟೈಮ್ ಆಗ್ತಿರ್ಲಿಲ್ಲ. So he used to act on my behalf of me as an EP as well. So our head, sorry, there's an advantage and disadvantage as well. I'll tell you the disadvantage of it, but what's hatra agilla because I have done all his Badmash agli, Sulle Satya agli, Shivaji Suratkal distribution agli adella. So that has worked out for him. So but sometime ಏನಾಗುತ್ತೆ, ಕೆಲವರು ಸರಿ ಸರ್ ಅದೇ ತರ ನಾನು ಮಾಡ್ತೀನಿ ಅಂತಾನು ಇದಾರೆ, ತುಂಬಾ ಜನ ಇದಾರೆ ಇಂಡಸ್ಟ್ರಿಯಲ್ಲಿ ಮಾಡ್ತಾರೆ. ಬಟ್ ನಾಟ್ ಅಚೀವ್ ದಟ್ ಬಿಕಾಸ್ ಏನಾಗುತ್ತೆ, ಎಡಿಟಿಂಗ್ ಅಲ್ಲಾಗ್ಲಿ ಮ್ಯೂಸಿಕ್ ಅಲ್ಲಾಗ್ಲಿ ವಿ ನೀಡ್ ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಫ್ ಫಾರ್ ಎ ಮೂವಿ. ಸೊ ಡೈರೆಕ್ಟರ್ ಮಾಡ್ತಿರುವಾಗ ಏನಾಗುತ್ತೆ, ಕೆಲವೊಮ್ಮೆ ಏನ್ ಹೇಳ್ತಾರೆ, ಐ ಆಮ್ ಟ್ರೈಂಗ್ ಟು ಫ್ರೇಸ್ ದಟ್ ಇನ್ ಕನ್ನಡ ಒಂದು ಗಾದೆ ಇದೆ, ನಮ್ಮ ಮಕ್ಕಳು ಎಷ್ಟೇ ಇದಾಗಿದೆ ಹೆತ್ತೋರ ಹೆಗಣ ಮುದ್ದು ಅಂತಾರಲ್ಲ ಆತರ. ಸೊ ಅವರು ಅದೇ ಒಂದು ಇದ್ರಲ್ಲಿ ಇದ್ದಾಗ ಮಾಡಿದ್ದೆ ಸರಿ ಅಂತ ಆಗ್ಬಿಡುತ್ತೆ ಕೆಲವು ಟೈಮ್. ಅದು ಬರಬಾರ್ದು ಫಿಲಮ್ ಅಲ್ಲಿ. ಕೆಲವು ವಿ ಹ್ಯಾವ್ ಟು ಟೇಕ್ ಸಮ್ ಒಪಿನಿಯನ್ಸ್ ಅಂಡ್ ಡಿಫ್ರೆಂಟ್ perspective as well. Luckily for Vatsa, it's all working out. So atara. Excellent point, sir. Actually, yeah, like he said, you have to be merciful, sir. Like when you're editing your work, ಅಟ್ಯಾಚ್ಮೆಂಟ್ಗಳು ತುಂಬಾ ಇರುತ್ತೆ. ಅಂದ್ರೆ ಕೆಲವೊಂದು ಶಾರ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ, ಅಯ್ಯೋ ಈ ಶಾರ್ಟ್ ತುಂಬಾ ಕಷ್ಟಪಟ್ಟು ಶೂಟ್ ಮಾಡಿದ್ವಿ, ಇದನ್ನ ಇಟ್ಕೊಂಡ್ಬಿಡೋಣ ಅನ್ಸುತ್ತೆ. ಬಟ್ ಓವರ್ ಆಲ್ ಸಿನಿಮಾದು ಅಬ್ಜೆಕ್ಟಿವ್ ಆಗಿ ಬರ್ಡ್ ಐ ವ್ಯೂ ಅಲ್ಲಿ ನೋಡಿದಾಗ ಇಸ್ ಇಟ್ ಫಿಟ್ಟಿಂಗ್ ಆರ್ ನಾಟ್ ಅನ್ನೋದು ಯು ಹ್ಯಾವ್ ಟು ಬಿ ವೆರಿ ಮರ್ಸಿಲೆಸ್. ಸೊ ದಟ್ಸ್ ವೈ ಎಡಿಟರ್ಸ್ ಜಾಬ್ ಇಸ್ ದ ಮೋಸ್ಟ್ ಟಫೆಸ್ಟ್ ಜಾಬ್ ನನ್ನ ಪ್ರಕಾರ ಈ ಮೂರಲ್ಲಿ. ಅಬ್ಸಲ್ಯೂಟ್ಲಿ. ಆಕ್ಚುಲಿ ಇದೇ ಟಾಪಿಕ್ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. MD ಕೌಶಿಕ್ ಅವರೇ, ಸರ್ ನಿಮಗೂ ಇದ್ರ ಜೊತೆ ಒಂದು ಪ್ರಶ್ನೆ, ವೆರಿ ಸಿಮಿಲರ್ ಟಾಪಿಕ್ ಅಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮೂವಿ ಸಂಜೆಯಲ್ಲಿ ಅರಳಿದ ಹೂವು, ಅದರಲ್ಲಿ ನೀವು ಕೂಡ ಹಲವಾರು ಜವಾಬ್ದಾರಿಗಳನ್ನು ವಹಿಸ್ಕೊಂಡಿದ್ರಿ. ರೈಟಿಂಗ್, ಡೈರೆಕ್ಷನ್, ಅದ್ರ ಜೊತೆ ಲಿರಿಸಿಸ್ಟ್ ಆಗು ಕೆಲಸ ಮಾಡಿದ್ರಿ ಅಂತ ನಾನು ಕೇಳ್ಪಟ್ಟೆ. ಇಫ್ ದಟ್ ಇಸ್ ಟ್ರೂ ಸರ್, ಈ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಸಿನ್ಸ್ ವಿ ಓನ್ಲಿ ಹ್ಯಾವ್ 15 ನಿಮಿಷ ಇರುತ್ತೆ ನಮ್ಮ ಶಾರ್ಟ್ ಫಿಲ್ಮ್ಸ್ ಅಲ್ಲಿ, ಇಷ್ಟು ಟೈಮ್ ಲಿಮಿಟ್ ಇದ್ದಾಗ ಹಾಡು ಇರಬೇಕಾ ಬೇಡವಾ? ನಿಮ್ಮ ಒಪಿನಿಯನ್ ಏನ್ ಸರ್? ಸರ್ ಇಲ್ಲ, ಶಾರ್ಟ್ ಫಿಲಮ್ ಅಲ್ಲಿ ನನಗನ್ಸೋ ಹಾಗೆ ಶಾರ್ಟ್ ಫಿಲಮ್ ನ ಕಮರ್ಷಿಯಲ್ ಫಿಲಮ್ ತರ ಟಿವಿ ಆಡ್ ತರಾನು ಮಾಡಬಾರ್ದು.
ಇಲ್ಲ ಈ ಅಡ್ವರ್ಟೈಸ್ಮೆಂಟ್ ತರನು ಮಾಡಕ್ ಹೋಗ್ಬಾರ್ದು, ಅದ್ರ ಮಧ್ಯೆ ಒಂದು ಬ್ರಿಡ್ಜ್ ಇಟ್ಕೋಬೇಕು ಸರ್. ಆಮೇಲೆ ಮೋಸ್ಟ್ ಆಫ್ ದಿ ಶಾರ್ಟ್ ಶಾರ್ಟ್ ಶುಡ್ ಬಿ ಇನ್ ಸಿಂಬಾಲಿಕ್ ಆಗಿರ್ಬೇಕು. ನಾವು ತುಂಬಾ ಎಲಾಬರೇಟ್ ಮಾಡ್ಕೊಂಡು ಶಾರ್ಟ್ ಗಳೆಲ್ಲ ಹೇಳ್ತಾ ಹೋದ್ರೆ ನಿಮ್ಗೆ ಆ ಡ್ಯೂರೇಷನ್ ಸಾಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾನೊಂದು ಶಾರ್ಟ್ ಫಿಲಂ ಮಾಡಿದ್ದೆ, ಅದರಲ್ಲಿ ನಾಯಕ ಯಾರಿಗೋ ಹೊಡಿಬೇಕು ಅಂತ ಹೇಳ್ತಾನೆ, ಎದ್ದು ಹೋದ ತಕ್ಷಣ ಅವನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಡೇಂಜರ್ ಅಂತ 500 ಕಿಲೋವ್ಯಾಟ್ಸ್ ಒಂದು ಬೋರ್ಡ್ ಇರುತ್ತೆ. ಸೊ ಜಸ್ಟ್ ದಟ್ ಗೋಸ್ ಝೂಮ್ ಟು ದಟ್ ಡೇಂಜರ್ ಕಿಲೋವ್ಯಾಟ್ಸ್ ಕೊಟ್ಟೋಗುತ್ತೆ, ಅದು ತುಂಬಾ ಮೆಸೇಜ್ ಹೇಳುತ್ತೆ. ಅದ್ ಬಿಟ್ಟು ಅವ್ನು ತುಂಬಾ ಗಟ್ಟಿ ಅಂತ ಅವನ್ ಎಕ್ಸರ್ಸೈಸ್ ಮಾಡೋದು ಬಿಲ್ಡಪ್ ಎಲ್ಲ ತೋರಿಸೋ ಅವಶ್ಯಕತೆ ಇರಲ್ಲ, ಬಿಕಾಸ್ ಇಟ್ಸ್ ಅ ಶಾರ್ಟ್ ಫಿಲಂ. ಅದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಕೆಲವು ಸತಿ ಶಾರ್ಟ್ ಫಿಲಂ ಅಲ್ಲಿ ಸೈಲೆನ್ಸ್ ಕೂಡ ತುಂಬಾ ಕೆಲಸ ಮಾಡುತ್ತೆ. ಇಡೀ ಶಾರ್ಟ್ ಫಿಲಂ ಮಾತಾಡ್ಬೇಕಾಗಿಲ್ಲ, ಎಲ್ಲೋ ಒಂದ್ ಕಡೆ ಸೈಲೆಂಟ್ ಶಾರ್ಟ್ಸ್ ಬಹಳ ಕೆಲಸ ಮಾಡುತ್ತೆ. ಹಾಗಾಗಿ ಬಟ್ ಶಾರ್ಟ್ ಫಿಲಂಗೂ ಫೀಚರ್ ಫಿಲಂಗೂ ತುಂಬಾ ವ್ಯತ್ಯಾಸ ಇದೆ ಸರ್. ಶಾರ್ಟ್ ಫಿಲಂ ಅಲ್ಲಿ ಸಕ್ಸಸ್ ಆದವರೆಲ್ಲ ಫೀಚರ್ ಫಿಲಂಗಳಲ್ಲಿ ಸಕ್ಸಸ್ ಆಗಿಲ್ಲ. ಹಾಗೆ ಫೀಚರ್ ಫಿಲಂ ಅಲ್ಲಿ ತುಂಬಾ ಹೆಸರು ಮಾಡಿದವರು ಶಾರ್ಟ್ ಫಿಲಂ ಮಾಡಕ್ ಹೋದಾಗ ಅವ್ರು ಹೇಳೋ ಮೆಸೇಜೇ ಹೇಳಕ್ಕಾಗಲ್ಲ. ಇದೆರಡು ಬೇರೆ ಎಂಟಿಟಿ. ನಾವ್ ಯಾವ್ದನ್ನ ತಗೊಂಡು ಹೇಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಆಮೇಲೆ ನೀವು ಬಡ್ಜೆಟ್ ಬಗ್ಗೆ ಕೇಳ್ತಾ ಇದ್ರಿ, ಬಡ್ಜೆಟ್ ವಿಷಯ ಮಾತ್ರ ನಮ್ಮ ಇವರು ಹೇಳ್ತಾ ಇದ್ರು, ಕಶ್ಯಪ್ ಅವರು ಕೂಡ. ಆಮೇಲೆ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಆಲ್ ಮೈ ಸೀನಿಯರ್ಸ್. ನನಗಿಂತ ಹಿರಿಯರು ಇದ್ದಾರೆ, ಸಾಧಕರು, ಕಿರಿಯರು ಇದ್ದಾರೆ. ಆಮೇಲೆ ನೀವು ಕನ್ನಡಿಗರಾಗಿ ಇಷ್ಟು ಕನ್ನಡದ ಮೇಲೆ ಪ್ರೀತಿ ಇಟ್ಟು ಈ ತರದೊಂದು ಕಾರ್ಯಕ್ರಮ ಮಾಡ್ತಿದಾರಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. ಯಾಕೆ ನಾನು ಮೊನ್ನೆ ಆಸ್ಟ್ರೇಲಿಯಾಗೆ ಬಂದಾಗ್ಲೂ ನೋಡಿದ್ರೆ ಎಲ್ಲಾ ವಿಷಯಗಳಲ್ಲೂ ನಿಮ್ ಡಲಾಸ್ ಕನ್ನಡಿಗರಿಗೆ ಬಹಳ ಆಸಕ್ತಿ ಇದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾನು ಫಸ್ಟ್ ಅಭಿನಂದನೆ ಸಲ್ಲಿಸ್ತಾ ಒಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ಸರ್. ಸಿನಿಮಾ ಮಾಡುವಾಗ ನಾನು ಫಸ್ಟ್ ಡಿಸೈಡ್ ಮಾಡ್ಬೇಕು, ನಾನು ಹೋಗ್ತಿರೋದು ಮಾರುತಿ ಕಾರ್ ಅಲ್ಲ, ಇಲ್ಲ ಬೆನ್ಸ್ ಅಲ್ಲ, ಆಡಿನಲ್ಲ, ಅಥವಾ ರೋಲ್ಸ್ ರಾಯ್ ಅಲ್ಲ ಅಂತ. ನನ್ ದಿಢೀರಂತ ರೋಲ್ಸ್ ರಾಯ್ ಹೊರಟು ನನ್ ಜೊತೆ ಒಬ್ಬ ಇದ್ರಲ್ಲಿ ಸಿಂಪಲ್ ಕಾರಲ್ಲೂ ಬರ್ತಿರ್ತಾನೆ. ಬಟ್ ಆಕ್ಸಿಡೆಂಟ್ ಆದಾಗ ಸರ್, ರೋಲ್ಸ್ ರಾಯ್ ಕಾರು ಒಂದು ಕೋಟ್ಯಾಂತರ ರೂಪಾಯಿ ಹೊರಟೋಗುತ್ತೆ, ಮಾರುತಿ ಕಾರ್ ಒಂದ್ ಏನೋ ಒಂದ್ ಸ್ವಲ್ಪ ದುಡ್ಡು ಹೋಗುತ್ತೆ. ಅವ್ನು ಇನ್ನೊಂದು ಪ್ರಯತ್ನ ಮಾಡಕ್ ಅವಕಾಶ ಇರುತ್ತೆ. ಈ ತುಂಬಾ ದುಡ್ಡು ಹಾಕಿ ಸಿನಿಮಾ ಮಾಡೋರ್ಗೆ ಗೆದ್ರೆ ಸರಿ, ಇಲ್ಲಾಂದ್ರೆ ಮುಂದಕ್ಕೆ ಅವ್ರು ಸಿನಿಮಾನೇ ಮಾಡಕ್ಕಾಗಲ್ಲ ಪಾಪ. ಬಟ್ ಈ ಸಣ್ಣ ಬಡ್ಜೆಟ್ ಚಿತ್ರ ಮಾಡೋರ್ಗೆ ಒಂದೆರಡು ಮೂರು ಚಾನ್ಸ್ ಇರುತ್ತೆ. ಹಾಗಾಗಿ ತುಂಬಾ ಕಮರ್ಷಿಯಲ್ ಸಿನಿಮಾ ಮೇಕರ್ಸ್ ನಾನು ಕರೆಯೋದು ಮೌಂಟೇನಿಯರ್ಸ್ ಅಂತ. ಈ ಬೆಟ್ಟ ಹತ್ತೋರ್ಗಳಿಗೆ ಎರಡನೇ ಅವಕಾಶ ಅಂತಿರಲ್ಲ, ಒಂದ್ಸತಿ ಕಾಲ್ ಜಾರಿದ್ರೆ ಕೆಳಗಡೆ ಬೀಳೋದೇ. ಬಟ್ ಓಡೋರ್ಗೆ ಹಂಗಲ್ಲ, ಎಡವುದ್ರು ತಿರ್ಗಾ ಎದ್ದು ಏನೋ ಸವರ್ಸ್ಕೊಂಡು ಓಡ್ಬೋದು. ಹಾಗಾಗಿ ಅದು ಶಾರ್ಟ್ ಫಿಲಂ ಇರ್ಲಿ, ಫೀಚರ್ ಫಿಲಂ ಇರ್ಲಿ, ಬಡ್ಜೆಟ್ ಫಸ್ಟ್ ನಿರ್ಧಾರ ಮಾಡ್ಕೋಬೇಕು ಸರ್. ನನ್ನ ಇತಿಮಿತಿ ಏನು, ನಾನು ಯಾವ ಲಿಮಿಟ್ ಅಲ್ಲಿ ಚಿತ್ರ ಮಾಡ್ತಿದ್ದೀನಿ, ಕತೆ ನಿರೂಪಣೆ ಬೇರೆ ಬೇರೆ ತರ ಇರುತ್ತೆ. ಆದ್ರೆ ನನ್ ಬಡ್ಜೆಟ್ ಏನು ಅಂತ ಫಸ್ಟ್ ಯಾರು ಡಿಸೈಡ್ ಮಾಡ್ಕೋತಾನೆ, ಹಿ ವಿಲ್ ಬಿ ದ ಸಕ್ಸಸ್ಫುಲ್ ಫಿಲಂ ಮೇಕರ್ ಆರ್ ಎ ಶಾರ್ಟ್ ಫಿಲಂ ಮೇಕರ್. ಇದು ನನ್ನ ಅಭಿಪ್ರಾಯ ಸರ್. ವೆರಿ ವೆರಿ ವೆಲ್ ಸೆಟ್ ಸರ್. ಸೊ ಹಾಗೆ ಮತ್ತೆ ಅಲ್ಲಿ ಜಸ್ಟ್ ನೀವು ಅದು ಹೇಳಿ ಶಾರ್ಟ್ ಫಿಲ್ಮ್ ಅಂತ ಹೇಳಿದಕ್ಕೆ ಮತ್ತೆ ಅಲ್ಲೇ ಪ್ರಶ್ನೆ ಕೇಳ್ತೀನಿ. ಸೊ ನಿಮ್ಮ ಪ್ರಕಾರ ಶಾರ್ಟ್ ಫಿಲ್ಮ್ ಅಂದ್ರೆ ಬೇಸಿಕ್ ಆಗಿ ಏನೇನು ಅಂಶಗಳು ಇರ್ಬೇಕು ಸರ್? ವಾಟ್ ಆರ್ ದ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಬಿಸೈಡ್ಸ್ ನಾವು ಶಾರ್ಟ್ ಫಿಲಂ ಮಾಡೋದೇನೆ ಕೆಲವರು ಬಯೋಗ್ರಫಿ ಮಾಡುವಾಗ, ಕೆಲವರು ಜೀವನ ಚರಿತ್ರೆ ಮಾಡುವಾಗ, ಇಲ್ಲ ಯಾವುದೋ ಒಂದು ಪ್ರಕೃತಿ ಅಥವಾ ಯಾವುದೋ ಒಂದು ತಾಣದ ಬಗ್ಗೆ ವಿವರಿಸುವಾಗ, ಇಲ್ಲ ಯಾವುದೋ ಒಂದು ಮೆಡಿಕಲ್ ಟಾಪಿಕ್ ಎಕ್ಸ್ಪ್ಲೈನ್ ಮಾಡುವಾಗ. ಬಟ್ ಕಥೆಯನ್ನು ನಾವು ಶಾರ್ಟ್ ಫಿಲಂ ಅಲ್ಲಿ ಹೇಳಕ್ ಹೋಗ್ಬಾರ್ದು. ನನ್ನ ದೃಷ್ಟಿನಲ್ಲಿ ಕಥೆಗಳು ಹೇಳಕ್ ಶಾರ್ಟ್ ಫಿಲಂ ಅಲ್ವೇ ಅಲ್ಲ ಸರ್. ನನ್ಗನ್ಸುತ್ತೆ ಎಲ್ಲೋ ಒಂದ್ ಕಡೆ ಡಾಕ್ಯುಮೆಂಟ್ರಿ ಅಂಡ್ ಶಾರ್ಟ್ ಫಿಲಂ ಕಮ್ಸ್ ಇನ್ ದ ಸೇಮ್ ಪ್ಯಾನಲ್. ಬಟ್ ಸ್ವಲ್ಪ ಎಫೆಕ್ಟಿವ್ ಆಗಿರ್ಲಿ ಅಂತ ಹೇಳಿ ಶಾರ್ಟ್ ಫಿಲಂಗಳನ್ನ ಮಾಡಿದಾಗ ಕತೆ ತರ್ತೀವಿ. ಬಟ್ ನನಗನ್ಸೋ ಹಾಗೆ 30 ನಿಮಿಷಕ್ಕಿಂತ ಒಳಗಡೆ ನೀವೇನೇ ಮಾಡಿದ್ರು ಅಲ್ಲಿ ಇನ್ನೂ ಬೇಕು ಬೇಕು ಅನ್ನಿಸ್ತಿರುತ್ತೆ, ಕೊಡಕ್ಕಾಗಿರಲ್ಲ, ನೋಡೋರ್ಗೆ ಏನೋ ಕೊರತೆ, ಮಾಡಿದವ್ರಿಗೆ ನಾವು ಮಾಡಿದೀವಲ್ಲ ಅನ್ನೋ ತೃಪ್ತಿ, ಇದೆರಡರ ಜಿಜ್ಞಾಸೆನಲ್ಲೇ ನಿರಾಸೆಗಳಾಗ್ಬಿಡುತ್ತೆ. ಬಟ್ ನೀವ್ ಹೇಳ್ದಾಗೆ ಸಾಕ್ಷ್ಯ ಚಿತ್ರಗಳಲ್ಲಿ ಮಾತ್ರ ಧ್ವನಿ ಕೆಲಸ ಮಾಡ್ಬೇಕು, ಅತ್ಯುತ್ತಮವಾದಂತ ಒಂದು ಇರೋದೇ ಕಡಿಮೆ, ಅಲ್ಲಿ ಒಳ್ಳೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಕೊಡ್ಬೇಕಾಗತ್ತೆ, ಆಮೇಲೆ ಶಾರ್ಟ್ ಬ್ಯೂಟಿ ಕೂಡ ಇರ್ಬೇಕಾಗತ್ತೆ, ಆಮೇಲೆ ತುಂಬಾ ಲ್ಯಾವಿಶ್ನೆಸ್ ಬೇಕಾಗಲ್ಲ ಶಾರ್ಟ್ ಫಿಲಂಗೆ. ಆ ಕಡಿಮೆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತೀನಿ, ಎಷ್ಟು ಎಫೆಕ್ಟಿವ್ ಆಗಿ ಹೇಳ್ತೀನಿ. ಆಮೇಲೆ ಪಾತ್ರಧಾರಿಗಳು ಇವರೆಲ್ಲರಿಗಿಂತ ಮುಖ್ಯ. ನೀವೆಲ್ಲಾ ತರ ಚೆನ್ನಾಗ್ ಆಗ್ಬಿಟ್ಟು ಪಾತ್ರಧಾರಿಗಳು ಎಮೋಟೇ ಮಾಡದೇ ಇದ್ರೆ ಶಾರ್ಟ್ ಫಿಲ್ಮಿನ ಪರ್ಪಸ್ಸೇ ಸತ್ತೋಗುತ್ತೆ. ಹಾಗಾಗಿ ಇದಮಿತ್ತಮ್ ಅಂತ ಹೇಳಕ್ಕಾಗಲ್ಲ ಸರ್. ಅವರವರ ಅನುಭವ, ಅವರವರು ಕಂಡುಕೊಂಡ ಸತ್ಯಗಳು, ಅವ್ರು ನೋಡಿದಂತ ಇದ್ರ ಮೇಲೆ ಹೋಗ್ಬೇಕೇ ಹೊರತು ಇದಕ್ಕೆ AVM ಅವ್ರು ಬರೆದು ಬಿಟ್ಟಿದ್ದಾರೆ, ಸಿನಿಮಾ ಮೇಕಿಂಗು ಡಾಕ್ಯುಮೆಂಟರಿ ಮೇಕಿಂಗ್ಗೆ ಯಾವುದೇ ಗ್ರಾಮರ್ ಇಲ್ಲ ಅಂತ. ನೋ ಒನ್ ಕ್ಯಾನ್ ಸೇ ಐ ವಿಲ್ ಮೇಕ್ ಎ ಸಕ್ಸಸ್ಫುಲ್ ಫಿಲಂ. ಡೈರಿಲಿ ಬರೆಯಕ್ ಆಗಲ್ವಂತೆ ನಾ ಸಕ್ಸಸ್ ಫಿಲ್ಮ್ ಮಾಡ್ತೀನಿ ಅಂತ. ಸಕ್ಸಸ್ ಫಿಲಮ್ ವಿಲ್ ನಾಟ್ ಮೇಡ್, ಸಾರಿ ಇಟ್ ಇಸ್ ನಾಟ್ ಡನ್, ಇಟ್ ಇಸ್ ಮೇಡ್. ತನಗೆ ತಾನೇ ಆಗ್ಬಿಡುತ್ತಂಥದ್ದು. ಹಾಗಾಗಿ ಯಶಸ್ಸು ಅನ್ನೋದು ತುಂಬಾ ಸಂದರ್ಭಗಳಲ್ಲಿ ಅವರವರ ವೈಯಕ್ತಿಕ ಅನುಭವದ ಮೇಲೆ ಹೋಗುತ್ತೆ ಹೊರತು ಅದಕ್ಕೇನು ರೂಲು ಅಥವಾ ಯಾವುದೋ ಒಂದು ನನಗೆ ಒಂದು ಫಾರ್ಮ್ಯಾಟ್ ಅಂತ ಕಾಣಿಸ್ತಾ ಇಲ್ಲ ಸರ್ ನನ್ನ ಇದುವರೆಗಿನ ಅನುಭವದಲ್ಲಿ. ವೆರಿ ಗುಡ್ ಸರ್, ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್ಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಓಕೆ, ಐ ಥಿಂಕ್ Ravi ಅವರು ಆಲ್ರೆಡಿ ಗೇವ್ ಇನ್ ಅ ಕಪಲ್ ಆಫ್ ಕಾಮೆಂಟ್ಸ್, ಬಟ್ ಆದ್ರೂ ರವಿ ಅವರೇ, ನಿಮ್ಮ ಐ ಹ್ಯಾಡ್
ಸ್ಪೆಸಿಫಿಕ್ ಕ್ವೆಶ್ಚನ್ ದಟ್ ಐ ಟೇಬಲ್ಡ್ ಫಾರ್ ಯು, ಅದನ್ನ ಹೋಗಿ ಅಲ್ಲಿ ಜಸ್ಟ್ ಕೊಂಡು ಕೇಳ್ತೀನಿ ಅದ್ರ ವಿಷಯ. ಸರ್, ನಿಮಗೆ ರವಿ ಅವರೇ, ಥಿಂಕಿಂಗ್ ಬಿಗ್ ಬಗ್ಗೆ ಒಂದು ಪ್ರಶ್ನೆ. ನಿಮ್ಮ ಮೂವಿ ಸುಳ್ಳೆ ಸತ್ಯ ವಾಸ್ ದ ಫಸ್ಟ್ ಕನ್ನಡ ಮೂವಿ ಟು ಬಿ ಸ್ಕ್ರೀನ್ಡ್ ಅಟ್ ದ ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್. ಕ್ಯಾನ್ಸ್ ಅಲ್ಲೇ ನೀವು ಕ್ಯಾನರೀಸ್ ನ ತೋರಿಸ್ಬಿಟ್ರಿ, ಅಂಡ್ ವಾಟ್ ಅನ್ ಆನರ್ ಸರ್. ಸೊ ದಟ್ ಸೆಡ್, ಹೌ ಡು ಯು ಮೇಕ್ ಅ ಮೂವಿ ಅಪೀಲ್ ಟು ಅ ಬ್ರಾಡರ್ ಗ್ಲೋಬಲ್ ಆಡಿಯನ್ಸ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಕನ್ನಡ ಫಿಲ್ಮ್ ಸುಳ್ಳೆ ಸತ್ಯ ನಾವು ಕಾನ್ಸಲ್ ತಗೊಳ್ಳೋದಾಗ ಇಟ್ ವಾಸ್ ಅ ವೆರಿ ಗುಡ್ ರೆಸ್ಪಾನ್ಸ್. ನಮಗೆ ರೈಟ್ ಫ್ರಮ್ ಅಮಿತಾಬ್ ಬಚ್ಚನ್ ಆಗಲಿ, ಚಿರಂಜೀವಿ ಅವರಾಗಲಿ, ದೇ ಆಲ್ ಸಪೋರ್ಟೆಡ್ ಸೋ ಮಚ್ ಆಫ್ಟರ್ ವಾಚಿಂಗ್ ದ ಮೂವಿ. ಇಷ್ಟು ಚೆನ್ನಾಗಿ ಒಂದು ಫೀಚರ್ ಫಿಲ್ಮ್ ಕಥೆನ ಒಂದು 30 ನಿಮಿಷದಲ್ಲಿ ಹೇಳಿದ್ದೀರಾ ಅಂತ. ಆ್ಯಂಡ್ ಟೋಟ್ಲಿ ಅಗ್ರಿ ವಿತ್ MD ಕೌಶಿಕ್ ಸರ್. ನಾವು 10 ನಿಮಿಷ 15 ನಿಮಿಷದಲ್ಲಿ ಮಾಡ್ಬೋದು, ಬಟ್ ಇಟ್ ಇಸ್ ನಾಟ್ ಅ ಕಂಪ್ಲೀಟ್ ಸ್ಟೋರಿ ವಾಟ್ ಯು ಗೋನ್ ಟು ಟೆಲ್. ಸೊ ನಾವು ಅದೇ ತರ ಸುಳ್ಳೆ ಸತ್ಯ ನಾವು ಶುರು ಮಾಡಿದಾಗ ಒಂದು 15 ನಿಮಿಷದಲ್ಲಿ ಮಾಡೋಣ ಅಂತ ನಾವು ಹೋದಾಗ, ದೆನ್ ಎವೆನ್ಚುಲಿ ವಿ ಹ್ಯಾವ್ ಟು ಟೆಲ್ ದ ಎಂಟೈರ್ ಸ್ಟೋರಿ. ಸೊ ಅದು ಸಾಲಿಲ್ಲ. ಸೊ ವಿ ಹ್ಯಾವ್ ಟು ಕೈಂಡ್ ಆಫ್ ಬ್ರಿಂಗ್ ಇಟ್ ಟು 30 minutes. ಸೊ ಎಫೆಕ್ಟಿವ್ಲಿ ಆ ಶಾರ್ಟ್ ಫಿಲ್ಮ್ಸ್ ನ ಮಾಡುವಾಗ ನಾವು ಏನ್ ಹೇಳಕ್ ಹೋಗ್ತಾ ಇದೀವಿ ಅನ್ನೋದು ನಾವು ಕರೆಕ್ಟ್ ಆಗಿ ನಾವು ದೃಢಪಡಿಸ್ಕೋಬೇಕು. what we are going to tell them, what we're going to tell the audience, will they like it? And again, ನೀವು ಒಂದು ಪ್ರೀವಿಯಸ್ ಪ್ರಶ್ನೆ ಕೇಳಿದ್ರಿ, ಹಾಡ್ ಇರ್ಬೇಕಾ ಶಾರ್ಟ್ ಫಿಲ್ಮ್ಸ್ಗೆ. ನಮ್ದು 2 ನಿಮಿಷ ಸಿನಿಮಾ ಆದ್ರೂ ಆ 30 ನಿಮಿಷ ಸಿನಿಮಾ 30 ನಿಮಿಷನೇ ಇದೆ, ಬಟ್ ಅದರಲ್ಲಿ 3 ಹಾಡು ಬಂದಿದೆ ಆಕ್ಚುಲಿ in the background and all those things. And that's something, a beauty of a short film, where you can include everything as well. Again, in the film format ಅಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ, there are different formats, short to featurette to feature. It's all again based on the timing only. So up to 40 ನಿಮಿಷ ಶಾರ್ಟ್ ಫಿಲ್ಮ್ ಆಗುತ್ತೆ, 40 ರಿಂದ 70 ನಿಮಿಷ featurette ಆಗುತ್ತೆ. Anything above 70 minutes is called as a feature film. ಸೊ ನಾವು ಟಿಪಿಕಲ್ ನಮ್ಮ ಬಾಲಿವುಡ್ ಕನ್ನಡ ಫಿಲ್ಮ್ಸ್ ಎಲ್ಲದ್ರಲ್ಲಿ ಮಾಡ್ದಂಗೆ 2 ಗಂಟೆ ನಿಮಿಷನೇ ಮಾಡ್ಬೇಕಂತ ಏನಿಲ್ಲ. ನಾವು 90 ನಿಮಿಷ ಸಿನಿಮಾ ಮಾಡಿದ್ರು ದಟ್ ಇಸ್ ಆಲ್ಸೋ. ಸೊ ನಾವು ಏನ್ ಕನ್ವೆ ಮಾಡ್ತಿದೀವಿ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಏನಾಗುತ್ತೆ, many things within the film. ಸೊ MD ಕೌಶಿಕ್ ಅವರು ಹೇಳಿದಾಗ ನಾವೊಂದು ಎಷ್ಟು ಒಂದು ಪವರ್ಫುಲ್ ಅಂದಕ್ಕೊಂದು ಟ್ರಾನ್ಸ್ಫಾರ್ಮರ್ದು ಬೋರ್ಡ್ ತೋರಿಸಿದ್ರೆ ಸಾಕು, ಅದರಲ್ಲಿ ಗೊತ್ತಾಗುತ್ತೆ ಅಬ್ಸಲ್ಯೂಟ್ಲಿ ದಟ್ಸ್ ಹೌ ದ ಶಾರ್ಟ್ ಫಿಲ್ಮ್ಸ್ ಆರ್ ಮೇಡ್, ಬಿಕಾಸ್ ಟು ರೆಡ್ಯೂಸ್ ಯುವರ್ ಟೈಮ್ ಲೈನ್. ಸೊ ಆದ್ರಿಂದ ಇದಾಗುತ್ತೆ. ಸೊ ನಾವು ಕನ್ನಡ ಫಿಲ್ಮ್ ಇದು ಸುಳ್ಳೆ ಸತ್ಯ ಮಾಡಿದಾಗ ಅದೇ ತರ ಆಯ್ತು. 30 ನಿಮಿಷ ಸಿನಿಮಾ ಮಾಡಿ ನಾವು ಅದನ್ನ ಫಸ್ಟ್ ನಾವು ಏನ್ ಮಾಡಿದ್ವಿ ಅಂದ್ರೆ ಎಲ್ಲರಿಗೂ ತೋರ್ಸಿದ್ವಿ. ಕರ್ನಾಟಕದಲ್ಲಿ ಎಲ್ಲ ಒಂದು ವಿ ಡಿಡ್ ಎ ಕೈಂಡ್ ಆಫ್ ಅ ರೌಂಡ್ ಆಫ್ ಆಲ್ ದ ಡಿಸ್ಟ್ರಿಕ್ಟ್ ಹೋಗಿ ನಾವು ಕಾಲೇಜಸ್ ಅಲ್ಲಿ ಇಲ್ಲಿ ಕೊಲಾಬ್ರೇಟ್ ಮಾಡಿ ತೋರಿಸಿದ್ವಿ. ವಾಟ್ಸ್ ರಿಮೈಂಡ್ ಮೀ ಹೌ ಮಚ್ ವಿ ಕಲೆಕ್ಟೆಡ್ ಜಸ್ಟ್ ಫಾರ್ ದೋಸ್ ಕೈಂಡ್ ಆಫ್ ಶೋಸ್? What's are you there? Yeah, ಇಲ್ಲ, sir, idea ಇಲ್ಲ, sir. you're talking about touring talkies alwa sir? Touring talkies. Touring talkies. Alva? Yeah. ಆ ಟೈಮಲ್ಲಿ ಆಲ್ಮೋಸ್ಟ್ ನಾವು 2.5 ಲಕ್ಷ ಏನೋ ಕಲೆಕ್ಟ್ ಮಾಡಿದ್ವಿ ಸರ್. We collected around 2.5 Just by going college. So what I'm Yeah, telling and is, we kept a drop even a off. short. Only Right. it was Yeah, again now ವಾಲಂಟಿಯರ್ drop ಆಗಿ off. ಯಾರು ಬೇಕಾದ್ರೂ ಕಾಂಟ್ರಿಬ್ಯೂಟ್ ಮಾಡಬಹುದಿತ್ತು. ಅಂದ್ರೆ Right. ನಾವು ಟಿಕೆಟ್ ಅಂತ ಇಟ್ಟಿರಲಿಲ್ಲ, ಎಲ್ಲ ಕಾಲೇಜ್ಗೆ ಹೋಗಿ ಈ ತರ ಸಿನಿಮಾ ಮಾಡಿದ್ವಿ, ನಿಮ್ಗೆ ದುಡ್ಡು ಇಷ್ಟ ಆದ್ರೆ ದುಡ್ಡು ಹಾಕಿ ಅಂತ ಹೇಳಿದ್ವಿ. ಸೊ ದಟ್ಸ್ ಹೌ ಇಟ್ ಪುಟ್ ಎ ಡ್ರಾಪ್ ಬಾಕ್ಸ್ ಅಂಡ್ ಹ್ಯಾಡ್ ಪುಟ್ ಮನಿ. ಅದೇ ಒಂದು 2.5 ಲಕ್ಷ ಕಲೆಕ್ಷನ್ ಆಗಿತ್ತು ನಮ್ಗೆ ಕರ್ನಾಟಕದಲ್ಲಿ. ಸೊ ಅದಾದ್ಮೇಲೆ ಸೊ ಐ ಥಿಂಕ್ ಐ ಆಮ್ ಡಿವಿಯೇಟಿಂಗ್ ಫ್ರಮ್ ಯುವರ್ ಕ್ವಶನ್. ಐ ಬಿಲೀವ್ ನಿಮ್ದು ಕ್ವಶನ್ ರಿಮೈಂಡ್ ಮಿ ಅಗೈನ್. The question was how to TKSFF is just a platform for many of us movie makers. If they want to think big, if they want to think beyond TKSFF, Yeah. So see, how do we appeal to? Right. So beyond that ಏನಾಗುತ್ತೆ ಅಂದ್ರೆ, ನೀವು ಶಾರ್ಟ್ ಫಿಲ್ಮ್ ನಾ ಹೇಳ್ದಂಗೆ ಅದೇನು ಹೇಳಿದಲ್ಲ, ಒಂದಿಷ್ಟು ಜನಕ್ಕೆ ತೋರಿಸ್ಬೇಕು. ನೀವು ತೋರಿಸಿದಾಗ ಏನಾಗುತ್ತೆ, ಒಪಿನಿಯನ್ಸ್ ಬರುತ್ತೆ. ಯು ಶುಡ್ ಟೇಕ್ ಆನೆಸ್ಟ್ ಒಪಿನಿಯನ್ಸ್. ಸುಮ್ಮನೆ ಏನೋ ಒಂದು ಇದು ಮಾಡೋದಲ್ಲ, ಆನೆಸ್ಟ್ ಒಪಿನಿಯನ್ಸ್ ತಗೊಂಡು ದೆನ್ ಯು ಕ್ಯಾನ್ ಪ್ಲಾನ್. ನನ್ನ ಸಿನಿಮಾ ಇಷ್ಟು ಚೆನ್ನಾಗಿ ಲೆಟ್ಸ್ ಸೇ 70% ಜನಕ್ಕೆ ಇಷ್ಟ ಆಯ್ತು ಅಂದ್ರೆ ದೆನ್ ಯು ಕ್ಯಾನ್ ಪ್ಲಾನ್. ದೇರ್ ಮೆನಿ ಆಪರ್ಚುನಿಟೀಸ್ ಇನ್ ದಿಸ್ ಟುಡೇ. There's so many film festivals, but ಹಂಗಂತ ಎಲ್ಲಾ ಫಿಲ್ಮ್ ಫೆಸ್ಟಿವಲ್ಸ್ಗೂ ಅಪ್ಲೈ ಮಾಡೋದು ಅದೆಲ್ಲ ಮಾಡಕ್ ಹೋಗ್ಬಾರ್ದು. ದೇರ್ ಆರ್ ಟಾಪ್ 25 ಅಂತದಕ್ಕೆ ಇಟ್ಕೊಂಡು ಯು ಹ್ಯಾವ್ ಟು ಅಪ್ಲೈ ಯುವರ್ ಫಿಲ್ಮ್ಸ್ ಫಾರ್ those film shows, for the awards, for those events. So ಅದ್ರ ಜೊತೆಗೆ there's also ಎಷ್ಟೊಂದು ಜನ ತಿಳ್ಕೊತಾರೆ ನಾವು ಈ ಶಾರ್ಟ್ ಫಿಲ್ಮ್ ಮಾಡಿದ ತಕ್ಷಣ ನಮ್ಗೆ ಅದರಲ್ಲಿ
ಅದಿಲ್ಲ ಇದಿಲ್ಲ ಅಂತ ತಿಳ್ಕೊತಾರೆ. ಯು ಹ್ಯಾವ್ ಟು ಪ್ಲಾನಿಂಗ್ ಬಗ್ಗೆ ಮಾತಾಡ್ತಿದ್ವಲ್ಲ ಅಭಿಜಿತ್ ಹೇಳ್ದಂಗೆಲ್ಲ, ವಿ ಹ್ಯಾವ್ ಟು ಪ್ಲಾನ್ ಎವ್ರಿಥಿಂಗ್. ನಾನು ಈ ಫಿಲ್ಮ್ ಹೇಗ್ ರಿಲೀಸ್ ಮಾಡ್ತೀನಿ, ನಾನು ಸುಮ್ಮನೆ ಮಾಡಿಟ್ಕೊಂಡು ನಾನೇ ನಮ್ಮನೆಯವ್ರಿಗೆ ತೋರಿಸ್ಕೊಂಡು ಕೂತ್ಕೊಳ್ಳೋಕೆ, ಯು ಡೋಂಟ್ ಹ್ಯಾವ್ ಟು ಡೂ ದಟ್, ರೈಟ್? ಸೊ ಯಾ, ಐ ಮೀನ್ ಟು ಲರ್ನ್ ಸಮಥಿಂಗ್, ಏನೋ ಒಂದು ಸಣ್ಣ ಪುಟ್ಟದಾಗ ಒಂದು 5 ನಿಮಿಷದ 10 ನಿಮಿಷದ ಮಾಡ್ಕೊಂಡು ಯು ಕ್ಯಾನ್ ಡೂ ಸಮ್ ಲರ್ನ್ short films as well. No doubt about it. There's an advantage about doing a short film, but at the same time you have to think commercially as well. Now short film alli hege commercially I can make it anta. So there's a very good opportunity to how you plan and how you think about your film itself. Say nana one example kodtini, nanu Freedom at Midnight anta 2 years back covid time alli madidvi, just after covid actually. Freedom at Midnight anbidu 3 language alli madidvi, Malayalam, Kannada and Telugu. And we spent almost about 18 ಲಕ್ಷ ಖರ್ಚಾಯ್ತು ನನಗೆ ಆ ಮೂವಿಗೆ. ಶಾರ್ಟ್ ಫಿಲ್ಮ್, ಇಟ್ಸ್ ಎ 30 ನಿಮಿಷದ ಫಿಲ್ಮ್, 18 ಲಕ್ಷ ಖರ್ಚಾಯ್ತು ನನಗೆ. ಜಸ್ಟ್ ಫಾರ್ ದ ಹೀರೋಯಿನ್ ಅನುಪಮಾ ಪರಮೇಶ್ವರನ್ ಐ ಪೇಡ್ ಅಬೌಟ್ 8 lakhs to her. Okay, because she's a very popular hero in Telugu and Tamil and all those movies. So now 18 ಲಕ್ಷ ನನಗೆ ನಮ್ಮ ಮನೆಯಲ್ಲೇ ಬೈದ್ರು ನನ್ನ ವೈಫ್, 18 ಲಕ್ಷ ಖರ್ಚು ಮಾಡ್ತೀಯ ಈ ಶಾರ್ಟ್ ಫಿಲ್ಮ್, ಎಲ್ಲಿಂದ ಏನ್ ಬೇರೆ ಯಾವ್ದೋ ಸ್ಟಾಕ್ ಅಲ್ಲಿ ಹಾಕು 18 ಲಕ್ಷನ ಅಂತ. I said don't worry about it, I know what to do ಅಂದ್ಬಿಟ್ಟು ಸೊ ವಿ ಡಿಡ್ ದಟ್. ಸೊ ನಮ್ಗೆ ಏನಾಯ್ತು ಅಂತ ಅಂದ್ರೆ, ನಾವು 3 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡಿದಾಗ ನಾವು 1 ತಿಂಗಳಲ್ಲಿ 30 days ವಿ ರಿಲೀಸ್ ದಿಸ್ ಮೂವಿ ಆನ್ ಯೂಟ್ಯೂಬ್. ಸೊ 1 ತಿಂಗಳಲ್ಲಿ ನಮ್ಗೆ 65 million ವ್ಯೂಸ್ ಆಯ್ತು. Okay, 65 million views. See, YouTube again, monetization comes based on how fast your movie is seen, Right. and what is the length of the movie ನೋಡ್ತಾರೆ ಅನ್ನೋದು. ಸೊ ನನಗೆ ಸುಮಾರು ಒಂದು 8.5 ಲಕ್ಷ ನನಗೆ 1 ತಿಂಗಳಲ್ಲಿ ಯೂಟ್ಯೂಬ್ ಇಂದ ಬಂದ್ಬಿಡ್ತು ನನಗೆ. ಓಕೆ, ಸೊ ಅನದರ್ 10 ಲಕ್ಷ ಇಲ್ಲಿ ಒಳ್ಳೊಳ್ಳೆ ಒಂದೇ ಸೀರೆ ಎಂಟೈರ್ ಮೂವಿಗೆ ಅವ್ರದ್ದು ಅದು. ಬಟ್ ವಿ ಹ್ಯಾವ್ ಶೋನ್ ಇಟ್ ಸೋ ಕಲರ್ಫುಲ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಕಲಾ silk saree store ಇದೆ. They said they are sure because we showed that movie to one of the proprietors. They said this saree is so beautiful. ನಾನು ಇದು ಎಷ್ಟು ಖರ್ಚಾಯ್ತು ಏನಾಯ್ತು ಅಂತ ಹೇಳಲಿಕ್ಕೆ ಹೋಗ್ಲಿಲ್ಲ, ಬಟ್ ಇಡೀ ಮೂವಿ ಬಡ್ಜೆಟ್ ಹೇಳಿದೆ. ಅವ್ರು ಹೇಳಿದ್ರು ನಾನು ಇದನ್ನೇ ಅನುಪಮಾ ಪರಮೇಶ್ವರನ್ ಇಟ್ಕೊಂಡು ನಾನ್ ಶೂಟ್ ಮಾಡ್ಬೇಕಂದ್ರೆ ನಂಗೆ ಮಿನಿಮಮ್ 25 ಲಕ್ಷ ಖರ್ಚಾಗತ್ತೆ, ಆಯ್ತಾ, ಕೊಡ್ತೀಯಾ ಇದನ್ನ, ನಿನ್ಗೆ ಪರ್ಮಿಷನ್ ಇದೆಯಾ ಅನುಪಮ? ಯಾ, ಐ ಹ್ಯಾವ್ ಆಲ್ ದ ಅಗ್ರಿಮೆಂಟ್ಸ್. ದಟ್ ಈಸ್ ಸಮಥಿಂಗ್ ಇಂಪಾರ್ಟೆಂಟ್. ಅಗೈನ್ ಪ್ಲಾನಿಂಗ್ actually, we have to have an agreement. Absolutely, sir. So I value your points, certainly. Yeah. So Right. I get the point. So we made money with that as well. Fair enough. So yeah. Okay, valid point, sir. Thank you very much. I'll just move on the table. Sure. ಚಂದ್ರು ಸರ್, ಈ ಪ್ರಶ್ನೆಗಳು ಕೇಳಿದ್ರಲ್ಲಿ ನಿಮ್ ಏನಾದ್ರು ಒಪಿನಿಯನ್ಸ್ ಇದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಆಕ್ಚುಲಿ ನಿಮಗೂ ತುಂಬಾ ರೆಫರ್ ಆಗುವಂತ ಕ್ವಶನ್ ಏನು ಅಂದ್ರೆ, ಪರ್ಸನ್ ವೇರಿಂಗ್ ಮಲ್ಟಿಪಲ್ ಹ್ಯಾಟ್ಸ್, ಒಬ್ರೇ ಹಲವಾರು ಜವಾಬ್ದಾರಿ ವಹಿಸ್ಕೊಳ್ಳೋ ಅಬಿಲಿಟಿ ಇದ್ರೆ ಮಾಡ್ಬೇಕಾ ಬೇಡವಾ, ಕೆಲ್ಸಗಳು ಬೇರೆಯವರು ಒಂದೇ ಕೆಲಸ ಬೇರೆಯವ್ರು ಮಾಡಿದ್ರೆ ಒಳ್ಳೇದಾ ಇಲ್ವಾ? ಎನಿ ಥಾಟ್ಸ್ ಆನ್ ದಟ್ ಸರ್? ಆಕ್ಚುಲಿ ಎಲ್ಲಾ ಕೆಲ್ಸಗಳು ಒಬ್ರೇ ಮಾಡೋದು ಒಂದು ರೀತಿಯಲ್ಲಿ ಅಡ್ವಾಂಟೇಜಸ್. ಯಾಕಂದ್ರೆ they will know what are the brackets under which they are working, so they can efficiently work under that brackets. Okay, disadvantage anandre, if you are not able to give 100% for each department that you are doing, you will fail in some department. Adon problem barutte. So it depends on individual how well versed he is to handle so many departments, and if he is able to handle it, then definitely it is good, because it will always be within the bracket, and whatever is the expected result, our result sigati. Very good, sir. Okay. Any ಇವಾಗ ಬೇರೆ go ahead. ಇದು ನಂಗೆ ಮೇನ್ಲಿ ಶಾರ್ಟ್ ಫಿಲ್ಮ್ ಮೇಕರ್ಸ್ ಗೆ ನನ್ನ ಕಡೆಯಿಂದ ಒಂದು ಸಣ್ಣ ಸಜೆಷನ್ ಇದೆ ಸರ್. ಹೇಳಿ ಸರ್. ಫಿಲ್ಮ್ ಮಾಡ್ಬಿಡ್ತಾರೆ, ಬರೀ 4 ಜನ ಸ್ನೇಹಿತರಿಗೆ ಇವ್ರಿಗೆಲ್ಲ ತೋರಿಸ್ಬಿಡ್ತಾರೆ. ಬಟ್ ಅದ್ ಬಿಟ್ಟು ಸ್ವಲ್ಪ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲೆಲ್ಲಿ ಫೆಸ್ಟಿವಲ್ಸ್ ಇದೆ, ಎಲ್ಲೆಲ್ಲಿ ಅದ್ರ ಬಗ್ಗೆ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತೆ ಅಂತ ಹುಡುಕಿ ಸ್ವಲ್ಪ ಕೆದಕಿ ಇರುತ್ತೆ. ಒಂದು $10 $20 ಫೀಸು, ನೋ ಡೌಟ್. ಬಟ್ ಪ್ರಯತ್ನ ಪಟ್ಬಿಟ್ರೆ there will be a big door sir. ನಂದೇ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಾನು 1999 ಒಂದು ರಂಬೆ ವಯ್ಯಾರದ ಗೊಂಬೆ ಅಂತ ಒಂದು ಸಿನಿಮಾ ಮಾಡಿದೆ. ಇಟ್ಸ್ ಅ ಫೀಚರ್ ಫಿಲಂ. ಸುಮ್ಮನೆ ಏನೋ ಎಲ್ಲಾ ದೇಶದ್ದು ನೋಡಿದೆ, ಹವಾಯಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅದನ್ನ ಹಾಕಿದೆ ಸರ್. ನೋಡಿದ್ರೆ ದಟ್ ಫಿಲಂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫ್ರಮ್ ಏಷಿಯನ್ ವಿಂಗ್.
ನಾನು ಅಮೆರಿಕಾಗೆ ಬಂದಿರಲಿಲ್ಲ, ನನ್ನ ಹತ್ರ ವೀಸಾನೇ ಇರಲಿಲ್ಲ. ಬಟ್ ಸಿನಿಮಾ ಸೆಲೆಕ್ಟ್ ಆಗಿ ನಂಗೆ ಹವಾಯಿ ಗವರ್ನರ್ ಇಂದ ಲೆಟರ್ ಬಂತು, ಯುವರ್ ಫಿಲ್ಮ್ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಅಂತ. ಆ ಸಿನಿಮಾ ನನಗೆ ವೀಸಾ ತಂದು ಕೊಡ್ತು, ಅಮೆರಿಕ ಪ್ರವಾಸ ಮಾಡಿಸ್ತು. ಅಲ್ಲೋದ್ಮೇಲೆ ಒಂದು 15 ಸತಿ ಅಮೆರಿಕಾಗ ಹೋಗಿ ಬರಕ್ ಒಂದು ಸಣ್ಣ ಫಿಲಂ ಫೆಸ್ಟಿವಲ್ ನನಗೆ ಜೀವನದ ಡೋರ್ನ ಓಪನ್ ಮಾಡ್ತು. ಹಾಗಾಗಿ ಫಿಲಂ ಫೆಸ್ಟಿವಲ್ಗಳಿಗೆ ಹೋಗ್ಲೇಬೇಕು, ಅದೆಷ್ಟೇ ಚಿಕ್ಕದ್ ಮಾಡಿರ್ಲಿ ದೊಡ್ಡದ್ ಮಾಡಿರ್ಲಿ. ಎಲ್ಲೋ ಒಂದ್ ಕಡೆ ಫಿಲಂ ಫೆಸ್ಟಿವಲ್ ಅಲ್ಲಿ ಲಿಂಕ್ ಆದ್ರೆ ಒಂದು ಹೊಸ ಡೋರ್ ಓಪನ್ ಆಗುತ್ತೆ, ಫಿಲಂ ಮೇಕರ್ಸ್ಗೆ ಒಂದು ಹೊಸ ಆಸಕ್ತಿ ಹುಟ್ಟುತ್ತೆ. ನನ್ಗೆ ಇನ್ನೂ ಮರೆಯಕ್ಕೆ ಆಗ್ತಿಲ್ಲ, 9 ದಿವಸ ನಾನು ಹವಾಯಿಯಲ್ಲಿ ಐ ವಾಸ್ ದ ಗೆಸ್ಟ್ ಫಾರ್ ಹವಾಯಿ ಗವರ್ನಮೆಂಟ್. ಹೆಂಗ್ ಸಾಧ್ಯ? ಅಲ್ಲೋ ಮೂಲೆಯಲ್ಲಿ ಕೂತಿರೋ ಒಬ್ಬ ಕರ್ನಾಟಕದೊಬ್ಬ ಯಾರಿಗೂ ಗೊತ್ತಿಲ್ದಿರೋ ವ್ಯಕ್ತಿಗೆ ಅಷ್ಟು ದೊಡ್ಡ ಅವಕಾಶ ಸಿಗುತ್ತೆ ಅಂದ್ರೆ ದಟ್ ಈಸ್ ದ ಆಪರ್ಚುನಿಟಿ ಆಫ್ ಪ್ರೆಸೆಂಟ್ ಡೇ ನೆಟ್ವರ್ಕ್. ಅದನ್ನ ಯೂಸ್ ಮಾಡ್ಕೋಬೇಕು ಶಾರ್ಟ್ ಫಿಲಂ ಮೇಕರ್ಸ್ ಅಂತ ನನ್ನ ಅಭಿಪ್ರಾಯ ಸರ್. Absolutely, sir. Networking is absolutely very important. A valid point, sir. ಸೊ ಈಗ ಆಲ್ಮೋಸ್ಟ್ ವಿ ಆರ್ ಅಟ್ ದ ಟಾಪ್ ಆಫ್ ದಿ ಅವರ್ ಇಲ್ಲಿ ಅಟ್ಲೀಸ್ಟ್ ಟೆಕ್ಸಸ್ ಟೈಮಲ್ಲಿ 11 ಗಂಟೆ ಆಗ್ತಾ ಬಂತು. ಈಗ ಟೆಕ್ನಿಕಲಿ ವಿ ಫಿನಿಶ್ಡ್ ಅವರ್ ಫಸ್ಟ್ ಇನ್ನಿಂಗ್ಸ್. ಒಂದ್ ರೌಂಡ್ ಆಫ್ ಪ್ರಶ್ನೆಗಳೆಲ್ಲ ಮುಗ್ದಿದೆ. RCBನೂ ಐ ಥಿಂಕ್ ಒಂದ್ ಇನ್ನಿಂಗ್ ಮುಗ್ದಿರುತ್ತೆ ಅನ್ಸುತ್ತೆ. ಐ ಡೋಂಟ್ ನೋ ವಾಟ್ ದ ಸ್ಕೋರ್ ಇಸ್. ಸೊ ಈಗ ಒಂದಷ್ಟು ಸೆಲೆಬ್ರಿಟಿ ಪ್ರೊಮೋ ವಿಡಿಯೋಸ್ ಒಂದಷ್ಟು ಇಟ್ಕೊಂಡಿದ್ದೀವಿ. ದಯವಿಟ್ಟು ನೀವೆಲ್ಲ ಅದನ್ನ ನೋಡೋದಕ್ಕೆ ಪ್ರಿಪೇರ್ ಆಗಿ. ಸುಧೀರ್, ಇಫ್ ವಿ ಕ್ಯಾನ್ ಕಂಟಿನ್ಯೂ ವಿತ್ ಅವರ್ ನೆಕ್ಸ್ಟ್ ರೌಂಡ್ ಆಫ್ ವಿಡಿಯೋಸ್, ದಯವಿಟ್ಟು ಪ್ಲೇ ಮಾಡಿ. ನಮಸ್ಕಾರ. ಟೆಕ್ಸಾಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಈ ವರ್ಷವೂ ಮತ್ತೆ ಆಯೋಜನೆಗೊಂಡಿದೆ. ಕಳೆದ ವರ್ಷ ಇದು ಟೆಕ್ಸಾಸ್ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಈ ವರ್ಷ ಅದರ ಹರಹು ವಿಸ್ತಾರವಾಗಿ ನಾರ್ತ್ ಅಮೇರಿಕಾ ಕೂಡ ಇದರೊಳಗೆ ಸೇರಿಕೊಂಡಿದೆ. ಹಾಗಾಗಿ ನಾರ್ತ್ ಅಮೇರಿಕಾದಲ್ಲಿರುವ ಕನ್ನಡಿಗರು ಕೂಡ ಕನ್ನಡ ಚಿತ್ರಕಥೆಯನ್ನು ಆಧರಿಸಿ ಕನ್ನಡ ಕಲಾವಿದರನ್ನು ಬಳಸಿಕೊಂಡು ಕನ್ನಡ ಭಾಷೆಯಲ್ಲಿ ಕಿರುಚಿತ್ರಗಳನ್ನು ಮಾಡಿ ಈ ಸ್ಪರ್ಧೆಗೆ ಪ್ರವೇಶ ತಗೋಬಹುದು. ಇದೊಂದು ಒಳ್ಳೆಯ ಬೆಳವಣಿಗೆ. ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿದೆ. ಅದೇನಂತಂದರೆ ಸಾಹಿತ್ಯ, ಚಿತ್ರಕಲೆ, ಸಂಗೀತ ಇವು ಎಷ್ಟು ವೈಯಕ್ತಿಕ ಅನಿಸಿಕೆಗಳಿಗೆ, ಅಭಿವ್ಯಕ್ತಿಗಳಿಗೆ ಸಹಾಯ ಮಾಡುತ್ತೋ ಸಿನಿಮಾ ಅಷ್ಟು ಸಾಧ್ಯ ಆಗೋದಿಲ್ಲ ಅಂತ. ಆದರೆ ಇದು ಕೂಡ ತಪ್ಪು ಕಲ್ಪನೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಒಂದು ಕಾಲದಲ್ಲಿ ನಿಜವಾಗಿತ್ತು. ಯಾವಾಗ ನಾವು ರಾ ಸ್ಟಾಕಲ್ಲಿ ಶೂಟ್ ಮಾಡ್ತಾ ಇದ್ದೋ ಆವಾಗ ಸಿನಿಮಾ ಮಾಡೋದು ಅಷ್ಟು ಸುಲಭ ಆಗಿರಲಿಲ್ಲ. ಈಗ ಡಿಜಿಟಲ್ ರೆವಲ್ಯೂಷನ್ ಆದಮೇಲೆ ಸಿನಿಮಾ ಮಾಡೋದು ಕೂಡ ಸಾಹಿತ್ಯ ಬರೆದಷ್ಟೇ, ಚಿತ್ರಕಲೆ ಬರೆದಷ್ಟೇ ವೈಯಕ್ತಿಕ ಅಭಿವ್ಯಕ್ತಿಗೆ ಒಂದು ಸಾಧನ ಆಗಬಲ್ಲದು. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರೂ ಹೊಸ ರೀತಿಯ ಸಿನಿಮಾಗಳನ್ನು, ಹೊಸ ತಂತ್ರಗಳನ್ನು ಬಳಸಿ, ಹೊಸ ರೀತಿಯ ಕಥೆಗಳನ್ನು ಬಳಸಿ ಸಿನಿಮಾ ಮಾಡಲಿ ಅಂತ ಆಶಿಸ್ತೇನೆ. ಈ ವರ್ಷ ಕನ್ನಡಿಗರೆಲ್ಲರೂ ಸಂಭ್ರಮಿಸಬೇಕಾದ ಒಂದು ಘಟನೆ ನಡೆದಿದೆ. ಅದೇನಂತಂದರೆ, ಪ್ರಪ್ರಥಮ ಬಾರಿಗೆ ಕನ್ನಡದ ಕಿರುಚಿತ್ರವೊಂದು ಪ್ರತಿಷ್ಠಿತ ಕ್ಯಾನ್ ಚಲನಚಿತ್ರೋತ್ಸವದಲ್ಲಿ ಸ್ಪರ್ಧಾತ್ಮಕ ವಿಭಾಗಕ್ಕೆ ಆಯ್ಕೆಗೊಂಡಿದೆ. ಇದೊಂದು ಬಹಳ ದೊಡ್ಡ ಸುದ್ದಿ, ಬಹಳ ಸಂಭ್ರಮಿಸಬೇಕಾದ ಸುದ್ದಿ. ನಾವು ಕನ್ನಡಿಗರು ಅದನ್ನು ಸಂಭ್ರಮಿಸೋಣ. ನೀವೆಲ್ಲರೂ ಇದನ್ನು ಸಂಭ್ರಮಿಸ್ತಾ ಅದೇ ರೀತಿಯಲ್ಲಿ ಹೊಸ ರೀತಿಯ ಹೊಸ ವಸ್ತು ವಿಷಯಗಳನ್ನುಳ್ಳಂಥ, ಹೊಸ ತಾಂತ್ರಿಕ ವಿಷಯಗಳನ್ನುಳ್ಳಂಥ, ಹೊಸ ನುಡಿಗಟ್ಟುಗಳನ್ನು ಬಳಸ್ಕೊಂಡಂಥ ಒಂದು ಸಿನಿಮಾಗಳನ್ನು ಮಾಡಿ ಸ್ಪರ್ಧೆಗೆ ಕಳಿಸಿ ನಿಮ್ಮ ಸಿನಿಮಾಗಳು ಈ ಥರ ಅನೇಕ ಪ್ರತಿಷ್ಠಿತ ಚಿತ್ರೋತ್ಸವಗಳಿಗೆ ಆಯ್ಕೆಯಾಗಲಿ ಅಂತ ಆಶಿಸುತ್ತಾ ನಿಮಗೆಲ್ಲರಿಗೂ ಶುಭ ಹಾರೈಸ್ತೇನೆ. ಈ ಚಿತ್ರೋತ್ಸವ ಸಂಭ್ರಮಿಸುವಂತಹ ಚಿತ್ರಗಳು ಬರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಶುಭವನ್ನು. ದಾಟ್ ವಾಸ್ ಸೂಪರ್ಬ್. ಎಂತ ಆನರ್ ಇದು. ಗಿರೀಶ್ ಕಾಸರವಳ್ಳಿ ಸರ್ ಅಂತವ್ರು, ದಿಗ್ಗಜರು ಅಂತವ್ರು ಬಂದು ನಮ್ಮ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ವಿಷಯ ಮಾತಾಡಿದ್ದಾರೆ ಅಂದ್ರೆ ಇಟ್ಸ್ ಸರ್ಟ್ಲಿ ಅ ಬಿಗ್ ಆನರ್ ಫಾರ್ ಅಸ್. ಸರ್, ಈಗ ಎಲ್ರಿಗೂ ರೌಂಡ್ 1 ಮುಗ್ದಿದೆ. ವಿ ಆರ್ ಗೋಯಿಂಗ್ ಇನ್ ಟು ರೌಂಡ್ 2. ಇನ್ನೊಂದು ವಿ ಆರ್ ಪ್ರಿಟಿ ಮಚ್ ಇನ್ ಟು ದಿ ಲಾಸ್ಟ್ ಹಾಫ್ ಆಫ್ ದಿ ಪ್ರೋಗ್ರಾಮ್.
ಈ ಈ ರೌಂಡ್ ಅಲ್ಲಿ ದಯವಿಟ್ಟು ಎಲ್ಲರೂ ಭಾಗವಹಿಸಿ ನಿಮ್ಮ ಅನುಭವಗಳೇನಿದೆಯೋ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳಿ. ಅಂಡ್ ಅಗೇನ್ ಎಸ್ ರಿಮೈಂಡರ್, ಇವತ್ತಿನ ಟಾಪಿಕ್ಸ್ ಬಂದು ಲೊಕೇಶನ್ ಸ್ಕೌಟಿಂಗ್, ಸೆಟ್ ಡಿಸೈನ್, ಬಜೆಟಿಂಗ್, ಸ್ಕೆಡ್ಯೂಲಿಂಗ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್, ಸ್ಕ್ರೀನ್ ರೈಟಿಂಗ್ ಅಂಡ್ ಆಕ್ಟಿಂಗ್ ಪ್ರಿಪರೇಷನ್. ಇದ್ರ ಬಗ್ಗೆ ನೀವೇನೇನು ಹಂಚ್ಕೊಳ್ತಿರೋ ದಯವಿಟ್ಟು ಹಂಚ್ಕೊಳ್ಳಿ. ಪ್ರಶ್ನೆ ರೀತಿಯಲ್ಲಿ ಒಂದು ಪ್ರಶ್ನೆ ಕೇಳೇ ಬಿಡ್ತೀನಿ. ಅದ್ರ ಮೇಲೆ ಬೇಕಾದ್ರೆ ನೀವು ಏನ್ ಬೇಕಾದ್ರೂ ಆಡ್ ಮಾಡ್ಕೊಳ್ಳಿ. ಮತ್ತೆ ಐ ಜಸ್ಟ್ ಟ್ರೈ ಟು ಗೋ ಅರೌಂಡ್ ಇನ್ ಅ ರೌಂಡ್ ಟೇಬಲ್ ಅಗೇನ್ ಇನ್ ನೋ ಸ್ಪೆಸಿಫಿಕ್ ಆರ್ಡರ್. ಚಂದ್ರು ಸರ್, ನಿಮ್ ಜೊತೆ ಶುರು ಮಾಡ್ತೀನಿ. ಸರ್, ನಿಮ್ಮ ಎವರ್ಗ್ರೀನ್ ಪ್ರೆಸೆನ್ಸ್ ಇನ್ ಸೀರಿಯಲ್ಸ್, ಮೂವೀಸ್ ಅಂಡ್ ಸ್ಟೇಜ್ ಪ್ಲೇಸ್ ಬಗ್ಗೆ ಎಲ್ರಿಗೂ ಗೊತ್ತಿರೋ ವಿಷಯನೇ, ಯಾರಿಗೂ ಅದು ಇಂಟ್ರೊಡಕ್ಷನ್ ಬೇಕಾಗಿಲ್ಲ. ಡ್ರಾಮಾದಲ್ಲಿ ಆಕ್ಟ್ ಮಾಡೋದಕ್ಕೂ ಶಾರ್ಟ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡೋದಕ್ಕೂ ಇರುವ ವ್ಯತ್ಯಾಸ ಏನು? ಹೌ ಮಸ್ಟ್ ಅನ್ ಆಕ್ಟರ್ ಸ್ಪೆಸಿಫಿಕಲಿ ಪ್ರಿಪೇರ್ ಫಾರ್ ಅ ಶಾರ್ಟ್ ಫಿಲ್ಮ್? ಯುವರ್ ಕಾಮೆಂಟ್ಸ್ ಸರ್. ನನಗೆ ಇದು ಅಷ್ಟಾಗಿ ಗೊತ್ತಿಲ್ಲ, ಬಿಕಾಸ್ ನಾನು ಯಾವ ಶಾರ್ಟ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿಲ್ಲ. ಓಕೆ, ಫಸ್ಟ್ ಪಾಯಿಂಟ್. ಬಟ್ ಡೆಫಿನೆಟ್ಲಿ ಥಿಯೇಟರ್ನ ಪರ್ಫಾರ್ಮೆನ್ಸ್ಗೂ ಒಂದು ಫಿಲ್ಮ್ ಪರ್ಫಾರ್ಮೆನ್ಸ್ಗೂ ಬಹಳ ವ್ಯತ್ಯಾಸ ಇದೆ. ಫಿಲ್ಮ್ ಅಲ್ಲಿ ಕ್ಯಾಮ್ರಾ ಇದೆ, ಸೊ ಕ್ಯಾಮ್ರಾ ಕ್ಯಾನ್ ಕಮ್ ಟು ಯುವರ್ ಕ್ಲೋಸ್, ಸೊ ಯು ಡೋಂಟ್ ಹ್ಯಾವ್ ಟು ಗಿವ್ ಎಲಾಬ್ರೇಟ್ ಎಕ್ಸ್ಪ್ರೆಷನ್ಸ್ ಆರ್ ಎಲಾಬ್ರೇಟ್ ಜೆಸ್ಚರ್ಸ್, ಅಥವಾ ಯು ಡೋಂಟ್ ಹ್ಯಾವ್ ಟು ಥ್ರೋ ಯುವರ್ ವಾಯ್ಸ್ ಅಂಡ್ ಆಲ್ ದಟ್. All that will happen because the camera will come to your close and you can just be your normal self. But theatre langagalla, you will have to give some exaggerated expression, give some exaggerated gestures, throw your voice so that the last fellow can hear your voice and things like that. So our adaptation on the markabeko actor, I think more or less it is the same with the short film also. I don't see anything different than acting in a feature film. So feature film ಏನು ಪ್ರಿಪರೇಷನ್ ಮಾಡ್ಕೋತೀವಿ ಒಂದು ರೋಲ್ ಮಾಡೋದಕ್ಕೆ, ಐ ಥಿಂಕ್ ಇಟ್ ಶುಡ್ ಬಿ ಬೈ ಅಂಡ್ ಲಾರ್ಜ್ ದ ಸೇಮ್ ಪ್ರಿಪರೇಷನ್. ಬಟ್ ನಾನು ವೈಯಕ್ತಿಕವಾಗಿ ಐ ಕಾಂಟ್ ಗಿವ್ ಯು 100% ಆನ್ಸರ್ ಬಿಕಾಸ್ ಐ ಹ್ಯಾವ್ ನಾಟ್ ಆಕ್ಟೆಡ್ ಇನ್ ಅ ಶಾರ್ಟ್ ಫಿಲ್ಮ್. ಸೊ ಐ ರಿಯಲಿ ಡೋಂಟ್ ನೋ ಅಬೌಟ್ ದಟ್. ಇಲ್ಲ, ಐ ಥಿಂಕ್ ವ್ಯಾಲಿಡ್ ಪಾಯಿಂಟ್. ಐ ಶಾರ್ಟ್ ಫಿಲ್ಮ್ ಅಂತ ಕೇಳಿದೆ, ಬಟ್ ಐ ರಿಯಲಿ ಮೆಂಟ್ ಪ್ಲೇಗೂ ಫಿಲ್ಮ್ಗೂ ಮೂವಿ. Playgu filmgu, this is the basic difference, So you have to in theater you have to expose outside and exaggerate, whereas in cinema you internalize everything. Everything is internal. You feel it inside, it comes out, in a subtle manner outside. So you don't have to overdo anything. So ಒಂದು difference ಗೊತ್ತಾದ್ರೆ your acting in cinema will be more refined and beautiful. I see. Valid sir. Very good points. Thank you. Sir, nimdu production house ide. So nimma production house experience mulka any other points for us sir with regards to today's topics, budgeting, scheduling, screenwriting, elladru ಬಗ್ಗೆ, because you have all the experience. Sir, actually ಕೌಶಿಕ್ ಅವರು ಹೇಳಿದ್ರು, ನಾನು ಮಾರುತಿ ವ್ಯಾನ್ ಅಲ್ಲಿ ಹೋಗ್ತೀನ, ರಾಲ್ಸ್ ರಾಯ್ಸ್ ಅಲ್ಲಿ ಹೋಗ್ತೀನ, ಡಿಸೈಡ್ ಮಾಡಬೇಕು ಅಂತ. ಸೊ ದಟ್ಸ್ ದಿ ಫಸ್ಟ್ ರೂಲ್ ಸರ್. ಯು ಹ್ಯಾವ್ ಟು ಫಸ್ಟ್ ರೂಲ್ ಡಿಸೈಡ್ ಆನ್ ವಾಟ್ ಕೈಂಡ್ ಆಫ್ ಬಡ್ಜೆಟ್ you. ನಮ್ದೆಲ್ಲ I make television serials, and generally when I make television serials I have my budget is commissioned by a channel. So channel gives me X amount of rupees, so I know that this is the kind of money I have and I cannot overspend on that, and whatever I save is my earning anta gottirutte. So depending on that I prepare my subject and decide, okay, this is what I can spend for this anta, and that's what I spend and achieve the target. And it's not necessary that you have to overspend for everything. There are so many things that can be done effectively without spending money also. So you should know how to kind of understand that, and bring it into this thing. And some situations require you to spend money, and our situation you have to spend money. If not, you will not get the right effect. So you should have to find a balance between both of them to understand where you have to spend money, where you have to not spend money. And if you can understand that balance, then you are always within control. Very good, sir. Very valid points. Thank you. Sir, I'll go ahead, sir. Bere opinions is ದಯವಿಟ್ಟು share ಮಾಡಿ.
ಅಲ್ಲಿಗೆ ಇಲ್ಲ. ಇನ್ನೊಂದು ನನ್ನ ಸಜೆಷನ್ ಏನು ಅಂದ್ರೆ, ಎರಡು ಶಾರ್ಟ್ ಫಿಲಂ ಮಾಡಿದೀನಿ ಅಥವಾ ಡಾಕ್ಯುಮೆಂಟರಿ ಮಾಡಿದೀನಿ ಅಂತ ಹೇಳಿ ದೇ ಶುಡ್ ನಾಟ್ ಸ್ಟಿಕ್ ಟು ದಟ್. ಅದ್ರಲ್ಲಿ ಆಗಿರೋ ಅನುಭವ ಮತ್ತೆ ಅದ್ರಲ್ಲಿ ಸಿಕ್ಕೋ ಫ್ರೂಟ್ ಅನ್ನು ತಗೊಂಡು ಇನ್ನೊಂದ್ ಸ್ವಲ್ಪ ದೊಡ್ಡದನ್ನ ಮಾಡಕ್ಕೂ ಹೊರಡ್ಬೇಕು. ನಾವ್ ಒಂದ್ ಸಣ್ಣ ಉದಾಹರಣೆ ಹೇಳ್ಬೇಕು ಅಂದ್ರೆ, ಈ ವರ್ಷ ನನಗೆ 2 ಡಾಕ್ಯುಮೆಂಟರಿ ಮಾಡ್ಬೇಕು ಅಂತ ಅಮೆರಿಕಾದ 2 ಸ್ನೇಹಿತರು ಮುಂದೆ ಬಂದ್ರು. ಅವ್ರೇನೊಂದು 6 ಲಕ್ಷ 7 ಲಕ್ಷ ಹಾಕಕ್ಕೆ ರೆಡಿ ಇದ್ರು. ನಾನು ಹೇಳಿದೆ, ಸರ್ ಹೇಗೋ 6-7 ಲಕ್ಷ ಹಾಕ್ತಿದ್ದೀರಾ, ಡಾಕ್ಯುಮೆಂಟರಿ ಮಾಡಿದಾಗ ಅಥವಾ ಶಾರ್ಟ್ ಫಿಲಂ ಮಾಡಿದಾಗ ಜನಕ್ಕೆ ತುಂಬಾ ತಲುಪಕ್ ಆಗ್ತಿಲ್ಲ, ನೀವು ಒಂದ್ ಸಿನಿಮಾ ಅಂತ ಮಾಡ್ಬಿಡಿ, ಅದು ಸುದೀರ್ಘವಾಗೂ ಇರುತ್ತೆ, ನಾಳೆ ಸಬ್ಸಿಡಿಗೂ ಪ್ರಯತ್ನ ಪಡ್ಬೋದು. ಬಟ್ ದೊಡ್ಡ ದೊಡ್ಡ ಸಿನಿಮಾಗಳಿಗೆಲ್ಲ ನಾವು ಕಾಂಪೀಟ್ ಮಾಡಕ್ಕಾಗಲ್ಲ, KGF ಗೆಲ್ಲ. ಬಟ್ ಅಟ್ಲೀಸ್ಟ್ ನೀವು ಹಾಕಿದ್ ದುಡ್ಡು ವಾಪಸ್ ಬರುತ್ತೆ ಅಂದಾಗ ಐ ಆಮ್ ವೆರಿ ಹ್ಯಾಪಿ ಟು ಸೇ ಒನ್ ಮಿಸ್ಟರ್ ರವಿ ದತ್ತಾತ್ರೇಯ ಅವರೊಂದು ಸಿನಿಮಾ ಮಾಡಿದ್ರು, ಮತ್ತೆ ರಾಮ್ ಪ್ರಸಾದ್ ಅಂತ ಸಿಂಗರ್ ಅವರಿಬ್ರು ಒಂದೊಂದು ಸಿನಿಮಾ ಮಾಡಿದ್ರು. ಈ ವರ್ಷ ನಾವು 18 ಲಕ್ಷಕ್ಕೆ ಸಿನಿಮಾ ಮುಗಿಸಿದ್ವಿ. ಇದರಲ್ಲಿ ಶೂಟಿಂಗು ಮಾಡಿದ್ವಿ ಲಾಸ್ ಏಂಜಲೀಸ್ ಅಲ್ಲಿ, ಮತ್ತೆ ನಮ್ ಸ್ಯಾನ್ ಹೋಸೆನಲ್ಲಿ ಎಲ್ಲ. ಅಮೆರಿಕಾದಲ್ಲೂ ಶೂಟ್ ಮಾಡಿ, ಬೆಂಗಳೂರಲ್ಲೂ ಶೂಟ್ ಮಾಡಿ ಒಂದು ಫೀಚರ್ ಫಿಲಮ್ ಅನ್ನ 18 ಲಕ್ಷಕ್ಕೆ ಮುಗಿಸಿದ್ವಿ. ಸೊ ನಮ್ಗೆ ಈಗ ಸಬ್ಸಿಡಿ 15 ಲಕ್ಷ ಗ್ಯಾರಂಟಿ ಇದೆ. ಈ ಕೆಲವು ವಿಷಯಗಳನ್ನ ತಿಳ್ಕೊಂಡು ಅಮೆರಿಕಾದಲ್ಲಿರೋ ಪ್ರತಿಭಾವಂತರು ಬರೀ ಶಾರ್ಟ್ ಫಿಲಮ್ಗೆ ಕೂತ್ಕೋಬಾರ್ದು, ಅನುಭವಕ್ಕೆ ಶಾರ್ಟ್ ಫಿಲಮ್, ಕಸಬ್ಗೆ ಫೀಚರ್ ಫಿಲಮ್ ಮಾಡಿದ್ರೆ ಅವ್ರ ವ್ಯಾಪ್ತಿ ದೊಡ್ಡದಾಗುತ್ತೆ, ಇನ್ನೊಂದಷ್ಟು ಥಿಂಕಿಂಗ್ ದೊಡ್ಡದಾಗುತ್ತೆ, ಜನನ್ ತಲುಪೋದಕ್ಕೆ ಸುಲಭ ಆಗುತ್ತೆ. ಆಮೇಲೆ ಅಮೆರಿಕಾದ ಪ್ರತಿಭೆಗಳಿಗೆ ಇಂಟ್ರಡಕ್ಷನ್ಗೆ ಹೆಲ್ಪ್ ಆಗುತ್ತೆ. ಯಾರೋ ಚೆನ್ನಾಗಿ ಹಾಡೋರದಲ್ಲಿ ಹಾಡ್ಬೋದು, ಮ್ಯೂಸಿಕ್ ಮಾಡೋರು ಮ್ಯೂಸಿಕ್ ಮಾಡ್ಬೋದು, ಉತ್ತಮ ನಟರು ಅಭಿನಯಿಸ್ಬೋದು. ಹೀಗಲ್ಲಿರೋ ಪ್ರತಿಭೆಗಳನ್ನ ಬಳಸ್ಕೊಳ್ಳಕ್ಕೆ ನಂಗೆ ನಿಜಕ್ಕೂ ತುಂಬಾ ಹೆಲ್ಪ್ ಮಾಡಿದ್ರು. ಇದರಲ್ಲಿ ಸ್ಯಾನ್ ಹೋಸೆನಲ್ಲಿ ನವೀನ್ ಭರದ್ವಾಜ್ ಅಂತ, ಗೌರವ್ ಅಂತ ಹೇಳಿ, ದಿ ಟುಕ್ ದ ವರ್ಕ್ ಅಂಡ್ ದಿ ಡಿಡ್ ಇಟ್. ಸೊ ಹಾಗಾಗಿ ಈ ಪ್ರಯತ್ನ, ಬೆಳೆಯೋ ಪ್ರಯತ್ನ ಚೂರು ಇರ್ಬೇಕು ಸರ್. ರಿಸ್ಟ್ರಿಕ್ಟ್ ಮಾಡ್ಕೋಬಾರ್ದು, ನಾ ಬರೀ ಡಾಕ್ಯುಮೆಂಟರಿ ಮಾಡ್ತೀನಿ, ನಾ ಬರೀ ಶಾರ್ಟ್ ಫಿಲಂ ಮಾಡ್ತೀನಿ, ಆ ಥರದ್ದು ಬೇಕಾಗಿಲ್ಲ. ಬೆಳೆಯೋಣ, ಬೆಳೀತಾ ಹೋಗೋಣ. Actually, that's a very good point, sir. But to the credit of all our so-called amateur movie makers, Hodsala, the TKSFF Nadadaga, I'm happy to say we had a wide genre of movies. Ella tara moviegalu ittu. So I think people are picking on to what you have said, but very well said. That we should not restrict ourselves anta. Okay, I'll just keep going. Abhijit Mahesh avare, ನೀವು ಒಂದು ಇಂಟರ್ವ್ಯೂಲಿ ನಾನು ಓದ್ದೆ, ನೀವು ಒಂದು ಇಂಟರ್ವ್ಯೂಲಿ ಬಹಳ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ. A writer's job does not end with just writing dialogues. One has to develop characters ಅಂತ. If that is true, if you had really said that, sir, ನಿಮ್ಮ ಪ್ರಕಾರ what makes a screenplay well defined? How much detail regarding dialogues, emotions, scene setting, character development, ಇದೆಲ್ಲ ಹೇಗೆ, how should we compact that into a screenplay? ದಯವಿಟ್ಟು ಅದ್ರ ವಿಷಯ ಕಾಮೆಂಟ್ ಮಾಡಿ. When I started working out in movies, first starting when I worked out, ಅದು ಹೆಂಗಿತ್ತು ಅಂದ್ರೆ, ಒಂದ್ ಪೇಜ್ ಅರ್ಧಕ್ ಮಾಡಿಸಿ ಈ ಕಡೆ ಉದ್ದಕ್ ಬರ್ಕೊಂಡು ಹೋಗ್ತಾ ಇದ್ರು. ಸೊ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಗೋಯಿಂಗ್ ಇನ್ ದೇರ್, ಬಿಕಾಸ್ ಬರೀ ಅದ್ರಲ್ಲಿ ವಾಚ್ಯ ಇದೆ, ಒಂದ್ ಕ್ಯಾರೆಕ್ಟರ್ ಏನ್ ಮಾತಾಡ್ತಾನೆ ಅನ್ನೋದಿದೆ, ಬಿಟ್ಟರೆ ಬೇರೆ ಏನಿಲ್ಲ. ಸೊ ವೆನ್ ಐ ಸ್ಟಾರ್ಟೆಡ್ ಟು ರೀಡ್ ಅದರ್ ಸ್ಕ್ರೀನ್ ಪ್ಲೇಸ್, ಬೇರೆ ಲ್ಯಾಂಗ್ವೇಜ್ ದಾಗ್ಲಿ ಎಲ್ಲ ನೋಡಿದಾಗ ಐ ಅಂಡರ್ಸ್ಟುಡ್ ಇಟ್ ಶುಡ್ ಬಿ ಎಂಡಿಂಗ್ ದೇರ್. ಸೊ ಸಿ ಸ್ಕ್ರೀನ್ ಪ್ಲೇ ವೆನ್ ಯು ಆರ್ ರೈಟಿಂಗ್ ಇಟ್, ಓಕೆ, ನಿಮ್ಮ ಜಾಯ್ ಇದೆ, ನೀವೇನೋ ಡೆವಲಪ್ ಮಾಡ್ತೀರಾ ಎಲ್ಲ ಓಕೆ, ಬಟ್ ಎಂಡ್ ಆಫ್ ದ ಡೇ ಇಟ್ಸ್ ಎ ಟೂಲ್ ಫಾರ್ ಯೋರ್ ಟೀಮ್ ಮೇಟ್ಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಗೋಸ್ ಇನ್ ಟು ಈಚ್ ಸೀನ್ ಆರ್ ದ ಫಿಲ್ಮ್. ಇವಾಗ ಸಿನ್ಸ್ ಮೋಸ್ಟ್ ಆಫ್ ಯು ಆರ್ ಇನ್ ಟು ಸಾಫ್ಟ್ವೇರ್, ಐ ಅಸ್ಯೂಮ್ ಅಂಡ್ ಐ ಮೇ ಆಡ್ ದಿಸ್. ಇವಾಗ ನೀವೊಂದು ಟೆಸ್ಟ್ ಸ್ಕ್ರಿಪ್ಟ್ ಏನೋ ಬರೀತೀರಾ, ಇವತ್ತು ನೀವು ಈ ಪ್ರಾಜೆಕ್ಟ್ ಇರುತ್ತೆ, ನಾಳೆ ಹೊರಟೋಗ್ತೀರಾ, ಬಟ್ ದ ಸೇಮ್ ಟೆಸ್ಟ್ ಸ್ಕ್ರಿಪ್ಟ್ ಸಂಬಡಿ ಎಲ್ಸ್ ಆಲ್ಸೋ ಹ್ಯಾಸ್ ಟು ಎಕ್ಸಿಕ್ಯೂಟ್. ಸೊ ಅವ್ರಿಗೆ ಅದ್ ನೋಡಿದಾಗ ಅವ್ರಿಗೆ ಕಾಂಪ್ರಹೆನ್ಸಿವ್ ಆಗಿ ಅರ್ಥ ಆಗ್ಬೇಕು. ಎಕ್ಸಾಂಪಲ್, ನಾನು ನಿಮ್ಗೆ ನನ್ನ ಸ್ಕ್ರೀನ್ ಪ್ಲೇ ಬರ್ದೆ, ಒಬ್ಬ ಹೆದರ್ಕೊಂಡು ರೋಡ್ ದಾಟ್ತೀಯಾನೆ ಅಂತ ಬರ್ದೆ ಅಂದ್ರೆ, ನಿಮ್ ತಲೆಲ್ಲೇ ಬೇರೆ ವಿಷುವಲ್ ಓಡ್ಬೋದು, ನನ್ನ ತಲೆಯಲ್ಲಿ ಬೇರೆ ವಿಷುವಲ್ ಓಡ್ಬೋದು. ಬಟ್ ಅದನ್ನೇ ಅವನು ಒಬ್ಬ ಬೇರೆ ಹೊರ್ಸ್ಕೊಂತಾನೆ, ಅವನೊಂದ್ ಕಾಲಿಟ್ಟ, ಸಡನ್ ಆಗಿ ಒಂದ್ ಕಾರ್ ಪಾಸ್ ಆಯ್ತು, ವಾಪಸ್ ಹೋದ, ಈ ತರದೆಲ್ಲ ಸ್ವಲ್ಪ ಡೀಟೇಲ್ ಆಡ್ ಮಾಡಿದ್ರೆ ನಿಮ್ಗೆ ಎಕ್ಸಾಕ್ಟ್ಲಿ ನನ್ ಮೈಂಡ್ ಅಲ್ಲಿ ಏನ್ ವಿಷನ್ ಇದೆ ಅನ್ನೋದು ನಿಮ್ಗೆ ಕನ್ವೆ ಮಾಡ್ತಾ ಇದೀನಿ. ಸೊ ಒನ್ ಥಿಂಗ್ ಇಸ್, ನಾನು ನನ್ಗೆ ಹೆಂಗ್ ಬೇಕೋ ಅದು ಸ್ಕ್ರಿಪ್ಟ್ ಬರಿತಾ ಇದೀನಿ. ಎರಡನೇದು, ದ ಸ್ಕ್ರೀನ್ ಪ್ಲೇ ಇಸ್ ಆಲ್ಸೋ ಟು ಪಿಚ್ ಫಾರ್ ಅ ಪ್ರೊಡ್ಯೂಸರ್ ಆರ್ ಅನ್ ಇನ್ವೆಸ್ಟರ್. ಸೊ ಈವನ್ ಹೀಲ್ ಅಂಡರ್ಸ್ಟ್ಯಾಂಡ್. ದೆನ್ ಡ್ಯೂರಿಂಗ್ ದ ಶೂಟಿಂಗ್ ಫೇಸ್, ನಮ್ಮ ಪ್ರೊಡಕ್ಷನ್ ಡಿಸೈನರ್ ಇರ್ಲಿ, DOP ಇರ್ಲಿ, ಕಾಸ್ಟ್ಯೂಮ್ ಡಿಸೈನರ್ ಆರ್ ಎನಿ other team, they will also have a clear idea ನನ್ನ ತಲೆಯಲ್ಲಿ ಏನಿದೆ ಅನ್ನೋದನ್ನ. ಸೊ ಮೈ ವೇ ಆಫ್ ವರ್ಕಿಂಗ್ ಇಸ್, ಇದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಬರೆದ್ರೆ
ಯಾರಿಗೆ ಎಷ್ಟು ಅರ್ಥ ಆಗ್ಬೇಕೋ ಅವ್ರಿಗೆ ಅರ್ಥ ಆಗತ್ತೆ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂತಾರೆ. ಅಗೇನ್ ಐ ಸ್ಟ್ರಾಂಗ್ಲಿ ಬಿಲೀವ್ ಡೆಲಿಗೇಷನ್ ಆಫ್ ವರ್ಕ್. ಅಂದ್ರೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಬೇಕು. ಎಲ್ಲರಿಗೂ ನಾನೇ ಮೂಗ್ ತೂಸ್ಕೊಂಡು ಹೋಗಿ ಮಾಡ್ತೀನಿ ಅಂದ್ರೆ ಕ್ಯಾಮ್ರಾಮನ್ ಬರೀ ಬಟನ್ ಆನ್ ಮಾಡ್ಬೇಕು, ಇಲ್ಲ ಕಾಸ್ಟ್ಯೂಮ್ ಡಿಸೈನರ್ ಬರೀ ನಾನು ಹೇಳಿದ್ ಬಟ್ಟೆ ತರ್ಬೇಕಂದ್ರೆ ಆಗಲ್ಲ. ಎವ್ರಿಬಡಿ ಹ್ಯಾಸ್ ಟು ಪುಟ್ ಇನ್ ದ 2 cents. ಆಗಿನೇ ಒಂದು ಪ್ರಾಜೆಕ್ಟ್ ಅಂತ ಆಗಲ್ಲ. ದಿಸ್ ಇಸ್ ವಾಟ್ ಐ ಬಿಲೀವ್. ವೆರಿ ಗುಡ್ ಸರ್, ವೆರಿ ವ್ಯಾಲಿಡ್ ಪಾಯಿಂಟ್ಸ್, ಥ್ಯಾಂಕ್ ಯು. ಸೊ ಒಂದಷ್ಟು Q&A ಪ್ರಶ್ನೆಗಳು ಬರ್ತಾ ಇದೆ. ಐ ಸರ್ಟ್ಲಿ ಗೆಟ್ ಟು ದಟ್. ಅಂಡ್ ಇನ್ನೊಂದಷ್ಟು ವಿಡಿಯೋಸ್ ನಾವು ಪ್ಲೇ ಮಾಡಕ್ಕೆ ಪ್ರಿಪೇರ್ ಆಗ್ತಾ ಇದೀವಿ. Maybe one other quick question, and then maybe we'll go to one round of videos, short videos, and then come back to Q&A from the attendees. Let's see. Okay, Ravi Aure, I think this is a sort of a valid question for you about sincerity in a movie. Not sincerity, but how to bend the truth anta. ನಿಮ್ಮ ಲೂಸಿಯಾ ಫಿಲ್ಮ್ ಅಲ್ಲಿ ಜನರಿಗೆ ಕಷ್ಟ ಆಗುವಂತ ಸತ್ಯ ಹೇಳಬಾರ್ದು, ಇಷ್ಟ ಆಗುವಂತ ಸುಳ್ಳು ಹೇಳಬೇಕು ಅಂತ ಒಂದು ಲೈನ್ ಇದೆ. ಸೊ ಆಸ್ ಅ ಮೂವಿ ಪ್ರೊಡ್ಯೂಸರ್, ಅಂಡ್ ದಿಸ್ ಇಸ್ ಓಪನ್ ಕ್ವಶನ್ ಟು ಎವ್ರಿಬಡಿ, ಐಲ್ ಸ್ಟಾರ್ಟ್ ವಿತ್ ರವಿ ಸರ್, ಬೇರೆಯವರು ಕಾಮೆಂಟ್ ಮಾಡಿ. ಆಸ್ ಅ ಮೂವಿ ಪ್ರೊಡ್ಯೂಸರ್, ಒಬ್ರು ಡೈರೆಕ್ಟರ್ ಆಗ್ಲಿ, ಸ್ಟೋರಿ ರೈಟರ್ ಆಗ್ಲಿ, where should one draw the line between satya ಹಾಗೂ ಸುಳ್ಳು during a movie making? Mute alidira sir. Sorry. So it is perspective to a producer coming in for the movie, for the project. So project perspective ನೀವು ಹೇಳ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. Yeah, see, the drawing lines is satya sullu anta andaga. So there are certain ಕ್ಯಾರೆಕ್ಟರ್ಸ್ ಇದ್ದಾಗ ಅಥವಾ ಒಂದು ಸ್ಟೋರಿ ಟೆಲ್ಲಿಂಗ್ ಏನಿರುತ್ತೆ ಅದ್ರಲ್ಲಿ ನಾವು ಏನ್ ಹೇಳ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಫಸ್ಟ್ ಹೇಳಿದೆ. ಸೊ ವಿ ಹ್ಯಾವ್ ಟು ಡ್ರಾ ಲೈನ್ಸ್, ಲೈಕ್ ಸೇ ಕೆಲವು ವಿಷಯಗಳನ್ನ ನಾವು ಒಂದು ಫಿಲ್ಮ್ ಮಾಡ್ತಾರೆ, ಎಸ್ಪೆಷಲಿ ಇನ್ ಮೈ ಟೀಮ್, ವಾಟ್ ವಿ ಡೂ ಇಸ್ ವಿ ಡೂ ಲಾಟ್ ಆಫ್ ರಿಸರ್ಚ್ ಆನ್ when a story is projected to us, we do a lot of research on that story. ನಾನು pretty much ನೀವು ನೋಡ್ದಂಗೆ ಎಲ್ಲ ಒಂದು ರಿಯಲ್ ಇನ್ಸಿಡೆಂಟ್ಸ್ ತಗೊಂಡು ಅಥವಾ ಆ ಥರದ್ದು ಏನಾದ್ರು ತಗೊಂಡೇ ಮಾಡ್ತೀವಿ. ಲೈಕ್ ಸೇ ಫಾರ್ ಇನ್ಸ್ಟೆನ್ಸ್ ಲೂಸಿಯಾ ಬಗ್ಗೆ ಮಾಡಿದಾಗ ಇನ್ಸಾಮ್ನಿಯಾ ಬಗ್ಗೆ, if you look at the whole thing, so we did lot of research with insomnia. So ಏನ್ ಹೇಳಬೇಕು ಏನ್ ಹೇಳಬಾರ್ದು ಅನ್ನೋದು ನಾವು ಕೆಲವುದ್ರಲ್ಲಿ ಇನ್ಸಾಮ್ನಿಯಲ್ಲಿ ಕೆಲವುದು ರಿಯಲ್ ನೀವು ಕ್ಲಿನಿಕಲ್ ಸ್ಟಡೀಸ್ ಎಲ್ಲ ತಗೊಂಡಾಗ ಇನ್ನೂ ಇನ್ಸಿಡೆಂಟ್ಸ್ ಎಲ್ಲ ನಡೆಯುತ್ತೆ. ಸೊ ಅದನ್ನೆಲ್ಲ ನಾವು ತೋರಿಸಿಲ್ಲ. ಸೊ ವಿ ಡ್ರಾ ದೋಸ್ ಕೈಂಡ್ ಆಫ್ ಲೈನ್ಸ್ ಓವರ್ ದೇರ್, ಸೊ ನಾಟ್ ಟು ಜಸ್ಟ್ ಮೇಕ್ ಇಂಥ ಸೀನ್ಗಳು ತೋರಿಸಿದ್ರೆ ಜನ ಇಷ್ಟಪಡ್ತಾರೆ, ಇನ್ನೂ ಜನ ಬರ್ತಾರೆ, ಆ ಥರದ್ದೆಲ್ಲ ನಾವು ಇದು ಮಾಡಲ್ಲ. ಸೊ ವಿ ಹ್ಯಾವ್ ಟು ಡ್ರಾ ದೋಸ್ ಕೈಂಡ್ ಆಫ್ ಲೈನ್ಸ್ ವೆನ್ ಇಟ್ ಕಮ್ಸ್ ಟು ಮೂವಿ. Certainly. So there's a responsibility ಅಂತ ನೀವು ಹೇಳ್ತಾ ಇದ್ದೀರಾ. Absolutely. Okay sir, very good. Actually that's a great point. ಆಕಾಶ್ ಅವರೇ, ನೀವು ಅಂಡ್ ರವಿ ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ದೀರಾ. ನೀವು ಆಕಾಶ್ ಅವರು, ಯು ಆಲ್ಸೋ ವರ್ಕ್ ವಿತ್ ಪೀಪಲ್ ಲೈಕ್ ರಮೇಶ್ ಅರವಿಂದ್ ಸರ್, ಅವ್ರ ಜೊತೆ ಕೆಲಸ ಮಾಡಿದ್ದೀರಾ. ಸೊ ಐ ಹ್ಯಾವ್ ಅ ಕ್ವಶನ್ ಅಬೌಟ್ ಕೊಲಾಬರೇಷನ್, ಅಂಡ್ ಬೋತ್ ಆಫ್ ಯು ಕ್ಯಾನ್ ಕಾಮೆಂಟ್ ಅಬೌಟ್ ದಿಸ್. ವೆನ್ ಯು ಆರ್ ವರ್ಕಿಂಗ್ ವಿತ್ ಸ್ಟ್ರಾಂಗ್ ಪರ್ಸನಾಲಿಟೀಸ್, ಈಗ ನಾವುಗಳು ಮೂವಿಗಳು ಮಾಡಬೇಕಾದ್ರೆ ವಿಲ್ ಹ್ಯಾವ್ ಟು ಡೀಲ್ ವಿತ್ ದಿಸ್ ಇಶ್ಯೂ. ದೇರ್ ವಿಲ್ ಬಿ ಸಮ್ ಸ್ಟ್ರಾಂಗ್ ಪರ್ಸನಾಲಿಟೀಸ್. ಅವ್ರ ಜೊತೆ ಹೇಗೆ ಕೊಲಾಬರೇಟ್ ಮಾಡ್ತೀರಾ? ಈ ಕಡೆ ಕೆಲಸನೂ ಆಗ್ಬೇಕು, ಅವ್ರನ್ನೂ ಪ್ಲೀಸ್ ಮಾಡಬೇಕು. ಹೌ ಡು ಯು ಡೀಲ್ ವಿತ್ ಸ್ಟ್ರಾಂಗ್ ಪರ್ಸನಾಲಿಟೀಸ್ ವೆನ್ ಯು ಮೇಕ್ ಅ ಮೂವಿ? Sir, actually, nan prakara today's direction is all about collaboration, sir. Because there was one kind of working wherein the director just blindly goes like a ram, like ನನಗೆ ಇದು ಬೇಕು ಅನ್ನೋದು ಅದು ಒಂಥರದ ಒಂದು ಐಡಿಯಾಲಜಿ ಒಂದು. ಬಟ್ ನಾವುಗಳು ಐ ಥಿಂಕ್ ಈವನ್ ಅಭಿಜಿತ್ ಮಹೇಶ್ ಕೂಡ ಅದೇ ಪಾಯಿಂಟ್ ನ ಹೇಳಿದ್ರು. ನಾವುಗಳು ಐ ಥಿಂಕ್ ದಿಸ್ ಜನರೇಷನ್ ಆಫ್ ವರ್ಕಿಂಗ್, ಇಫ್ ಯು ಸಿ ಇಟ್ಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್, ಸರ್. ಅಂದ್ರೆ ಇವಾಗ ನನ್ನ ಸಿನಿಮಾಟೋಗ್ರಾಫರ್ ಏನ್ ಬೇಕು, ಇವಾಗ ನಾನು ವೆನ್ ಐ ವರ್ಕ್ ಆನ್ ಮೈ ಫಿಲ್ಮ್ಸ್, ಎಸ್ಪೆಷಲಿ ಯು ಟೋಲ್ಡ್ ಅಬೌಟ್ ಹೌ ಐ ಕೊಲಾಬರೇಟೆಡ್ ವಿತ್ ರಮೇಶ್ ಅರವಿಂದ್ ಸರ್. ಅವರು ನೂರಕ್ಕಿಂತ ಹೆಚ್ಚು ಸಿನಿಮಾ ಮಾಡಿರ್ತಾರೆ. ನಾನು 2ನೇ ಸಿನಿಮಾ ಅವ್ರ ಜೊತೆ ಡೈರೆಕ್ಟ್ ಮಾಡ್ತೀನಿ. ಓಕೆ, ಇಟ್ ವಿಲ್ ಬಿ ಮೈ ಸೆಕೆಂಡ್ ಫಿಲ್ಮ್ ದಟ್ ಐ ವರ್ಕ್ ವಿತ್ ಹಿಮ್. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಕ್ಲಿಯರ್ ಆಗಿ ಒಂದು ಇದು ಬರುತ್ತೆ ಸರ್. ಈಗ ನೀವು IPL ಅಲ್ಲಿ ನೋಡ್ಬೋದು, ತುಂಬಾ ಯಂಗ್ ಕ್ಯಾಪ್ಟನ್ ವಿಲ್ ಬಿ ಆಕ್ಚುಲಿ ಕ್ಯಾಪ್ಟನಿಂಗ್, ಬಟ್ ಆಕ್ಚುಲಿ ಟೀಮ್ ಅಲ್ಲಿ ತುಂಬಾ ಹಿರಿಯ ಆಟಗಾರರು ಇರ್ತಾರೆ. ಆಕ್ಚುಲಿ ಇಟ್ ಇಸ್ ವೆರಿ ಸಿಮಿಲರ್ ಟು ಕ್ರಿಕೆಟ್ ಅಂಡ್ ಸಿನಿಮಾ ಹ್ಯಾವ್ ಅ ವೆರಿ ಗುಡ್ ಕೋರಿಲೇಷನ್. ಆಕ್ಚುಲಿ ಇಟ್ಸ್ ವೆರಿ ಸಿಮಿಲರ್ ಸ್ಟ್ರಕ್ಚರ್ ಆಕ್ಚುಲಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ವಾಟ್ ಎವರ್ ಇಟ್ ಇಸ್, ದೇರ್ ಹ್ಯಾಸ್ ಟು ಬಿ ಲಾಟ್ ಆಫ್ ಪ್ರಿಪರೇಷನ್ ಅಂಡ್
ಬಿಫೋರ್ ಟಾಕ್ ಆಗ್ಬೇಕು ಸರ್. ಅಂದ್ರೆ ಆಗ ಮಾತ್ರ ಕಾನ್ಫ್ಲಿಕ್ಟ್ ಗಳನ್ನ ಆದಷ್ಟು ಕಮ್ಮಿ ಮಾಡ್ತಾ ಬರ್ಬೋದು. ಈಗ ಸಡನ್ ಸರ್ಪ್ರೈಸ್ ಗಳು ನಾನು ಇವಾಗ ನೀವು ಆಕ್ಟರ್ ಅಂತ ಅಂದ್ಬಿಟ್ಟು ಸಡನ್ ಆಗಿ ಸರ್ ಈ ತರ ಏನೋ ಒಂದು ಸೀನ್ ಬರೀತಾ ಇದೀನಿ, ಸಡನ್ ಆಗಿ ಇದೇನೋ ಮಾಡ್ತಾ ಇದೀನಿ ಅಂತ ಏನಾಗುತ್ತೆ, ಅವ್ರದ್ದು ಸಡನ್ ರಿಯಾಕ್ಷನ್ಸ್ ಬರುತ್ತೆ. ಸೊ ವಾಟ್ ವಿ ಹ್ಯಾವ್ ಬೀನ್ ಪ್ರಾಕ್ಟಿಸಿಂಗ್ ಅಗೇನ್ ಅಂಡ್ ಅಗೇನ್ ಇಸ್ trying to be as prepared as possible. Yes, improvisations ಆಗತ್ತೆ on the set. That is creative job ಅಂದಾಗ obviously we'll be creative on the job. But 90 to 95% work preparation ಆಗಿದ್ದಾಗ ನಿಮ್ಗೆ ಏನಾಗುತ್ತೆ, ಯು ಆರ್ ಆಲ್ರೆಡಿ ಪ್ರಿಪೇರ್ಡ್. ಸೊ ಆನ್ ದ ಸೆಟ್ ಇಫ್ ಯು ಸಿ, ನಾನು ಮತ್ತೆ ಸರ್ ಆಗ್ಲಿ ಅಂಡ್ ಐ ಆಲ್ಸೋ ವರ್ಕ್ ವಿತ್ ಧನಂಜಯ್ ಜೊತೆ ವರ್ಕ್ ಮಾಡಿದೆ ಬದ್ಮಾಶ್ ಅಲ್ಲಿ. ದ ಸೇಮ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ವಿತ್ ಬೋತ್ ದ ಲೀಡಿಂಗ್ ಆಕ್ಟರ್ಸ್. ವಿ ವುಡ್ ಡಿಸ್ಕಸ್ ಲಾಟ್ ಆಫ್ ಥಿಂಗ್ಸ್ ಇನ್ ಪ್ರೀ ಪ್ರೊಡಕ್ಷನ್ ಟೈಮ್ ಅಲ್ಲಿ. ಸ್ಕ್ರಿಪ್ಟ್ ಅಲ್ಲಿ ಕೂತ್ಕೊಂಡು ಅವ್ರಗಳ ಜೊತೆ ತುಂಬಾ ಹರಟೆ ಹೊಡಿತಾ ಇದ್ವಿ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ. ಸೊ ಆ ಟೈಮ್ ಸ್ಪೆಂಡ್ ಏನ್ ನಾವು ಮಾಡ್ತೀವಿ ಅದ್ ನಮ್ ಶೂಟಿಂಗ್ ಅಲ್ಲಿ ತುಂಬಾ ಅಂದ್ರೆ ವಿ ಬೋತ್ ಆರ್ ಟ್ರಾವೆಲಿಂಗ್ ಇನ್ ದ ಸೇಮ್ ಟ್ರೈನ್ ಸರ್. ಅವರೊಂದು ಜಾಗ ನಾನೊಂದು ಜಾಗ ಹೋಗ್ತಾರ, ವಿ ಬೋತ್ ಆರ್ ಗೋಯಿಂಗ್ ಟು ದ ಸೇಮ್ ಡೆಸ್ಟಿನೇಷನ್ ಅಂತ ಆಗತ್ತೆ. ಹಂಗಾಗಿ ಇಟ್ ಇಸ್ ಈಸಿಯರ್. ಇಟ್ ಅಪ್ಲೈಸ್ ದ ಸೇಮ್ ಅಪ್ಲೈಸ್ ವಿತ್ ಅ ಕ್ಯಾಮರಾಮನ್, ದ ಸೇಮ್ ಅಪ್ಲೈಸ್ ವಿತ್ ಅನ್ ಆರ್ಟ್ ಡೈರೆಕ್ಟರ್, ದ ಸೇಮ್ ಅಪ್ಲೈಸ್ ವಿತ್ ಅ ಪ್ರೊಡ್ಯೂಸರ್. ಸೊ ಪ್ರತಿಯೊಬ್ಬರ ಜೊತೆನೂ ವಿ ಆರ್ ಡೂಯಿಂಗ್ ಅ ಕೊಲಾಬರೇಟಿವ್ ವರ್ಕ್ ಸರ್. ಸೊ ಡೈರೆಕ್ಟರ್ ಆದವನು ಹಿ ಈಸ್ ಕೊಲಾಬರೇಟಿಂಗ್ ವಿತ್ ಸೋ ಮೆನಿ ಪೀಪಲ್, ಬಟ್ ಆಲ್ಸೋ ವಾಟ್ ಹಿ ವಾಂಟ್ಸ್ ಅದನ್ನು ಔಟ್ಪುಟ್ ಆಗಿ ತರಬೇಕಾಗತ್ತೆ. ಸೊ ದಟ್ ಇಸ್ ದಿ Fantastic. ವೆರಿ ಥಿನ್ ಲೈನ್ ಆಫ್ ಶಿವಸಜ್ಜಿ ಆಕಾಶ್ ಅವ್ರು ಹೇಳಿದ ಪಾಯಿಂಟ್ ಗೆ ಒಂದು ಪೂರಕವಾಗಿ, ಈ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಜೊತೆ ವರ್ಕ್ ಮಾಡುವಾಗ ಎಂತ ಸಂದಿಗ್ಧತೆ ಬರುತ್ತೆ ಅಂದ್ರೆ, ಅದನ್ನ ಸಣ್ಣ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಸರ್. ಇಟ್ ವಿಲ್ ವೆರಿ ಯೂಸ್ಫುಲ್ ಟು ಎವ್ರಿಬಡಿ. ನನ್ನ 2ನೇ ಚಿತ್ರ ಶಂಕರ್ನಾಗ್ ಜೊತೆ ಮಾಡ್ಬೇಕಾಗಿ ಬಂತು ಸರ್. ಬಟ್ ಅಷ್ಟೊತ್ತಿಗೆ ನಂಗೆ ರಮೇಶ್ ಭಟ್ ಸೀಕ್ರೆಟ್ ಹೇಳಿದ್ರು, ಕೌಶಿಕ್ ಶಂಕರ್ನಾಗ್ ಇಸ್ ವೆರಿ ಕೋಆಪರೇಟಿವ್, ಬಟ್ ಅವ್ನ್ ಸೆಟ್ಟಲ್ ಡೈರೆಕ್ಟ್ ಆಗ್ಬಿಡ್ತಾನೆ, ನೀ ಏನ್ ಮಾಡಿದ್ರೆ ಎಸ್ಕೇಪ್ ಆಗಕ್ಕಾಗಲ್ಲ, ಹುಷಾರಾಗಿರು ಅಂತ ನಂಗೊಂದ್ ಸಣ್ಣ ಪ್ರಿಕಾಷನ್ ಕೊಟ್ಟಿದ್ರು. ಅದ್ ಹಾಗೆ ಆಯ್ತು ಸರ್. ಮುಹೂರ್ತದ ದಿವಸ ಬಂದ್ರು, ಕೌಶಿಕ್ ಏನಪ್ಪ ಸೀನು ಹೇಳ್ದೆ, ವೆರಿ ಗುಡ್, 1 ನಿಮಿಷ ಕೊಡಿಲಿ ಸ್ಕ್ರಿಪ್ಟ್ ಅಂದ್ರು. ನನಗಾಗ್ಲೇ ನಡ್ಕ ಶುರು ಆಯ್ತು. ಏನು ಮೊದಲನೇ ದಿವಸ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಅವ್ರು ಸ್ಟಾರ್ಟ್ ಕಟ್ ಹೇಳ್ಬಿಟ್ರೆ ಇಡೀ ಪಿಕ್ಚರ್ ಅವ್ರ ಡೈರೆಕ್ಷನ್ ಆಗ್ಬಿಡುತ್ತೆ. ಎಂತ ಸಂದಿಗ್ಧತೆ, ಅವ್ರು ಎದುರ್ಕೊಳಕ್ಕೂ ಆಗಲ್ಲ. ಶಂಕರ್ನಾಗ್ ಅಂತ ಅವ್ರು ಡೇಟ್ ಕೊಟ್ಬಿಟ್ಟಿದ್ದಾರೆ, ಹೌ ಟು ಹ್ಯಾಂಡಲ್ ದಿಸ್. ಸ್ಕ್ರಿಪ್ಟ್ ತಗೊಂಡ್ರು, ನೋಡಕ ಇಲ್ಲಿ ಕ್ಯಾಮ್ರಾಮನ್ ಮಲ್ಲಿ ಕಮ್ಮಿ ಕ್ಯಾಮ್ರಾ ಎಲ್ಲಿಡು, ನಾನು ಅಲ್ಲಿಂದ ಬರ್ತೀನಿ, ನಾಯಿ ಇಲ್ಲಿ ಬರ್ಲಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಸರ್. ನಾನು ಸುಮ್ನೆ ಕೇಳ್ಕೊಂಡಿದ್ದೆ ಒಳಗಡೆ, ಹೆಂಗಿದ್ದೀನಿ ನಾನು ಇವತ್ತು, ಫಸ್ಟ್ ಡೇ ಐ ಶುಡ್ ಬ್ರೇಕ್ ದ ಐಸ್, ಇಲ್ಲಿ ಇಡೀ ಪಿಕ್ಚರ್ ಅವ್ರದ್ದಾಗ್ಬಿಡುತ್ತೆ. ಎಲ್ಲ ಕೇಳಿಸ್ಕೊಂಡೆ. ವೆರಿ ವ್ಯಾಲಿಡ್ ಪಾಯಿಂಟ್ ಸರ್ ನೀವು ಹೇಳ್ತಿರೋದು. ಸಣ್ಣ ಪಾಯಿಂಟ್ ಸರ್ ಹೇಳ್ಬಿಡ್ತೀನಿ. ಎಲ್ಲ ಆದ್ಮೇಲೆ ಕೌಶಿಕ್ ಶಾರ್ಟ್ ತೆಗಿಯೋಣ ಅಂದ್ರು. ಸರ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ, ಶೂಟಿಂಗ್ ಮುಂಚೆ ಒಂದು ರಿಕ್ವೆಸ್ಟ್ ಸರ್ ಅಂದೆ. ಏನ್ ಸರ್, ಒಬ್ಬ ದೊಡ್ಡ ಅತ್ಯುತ್ತಮ ನಟ ಶಂಕರ್ನಾಗೋಸ್ಕರ ಈ ಸಿನಿಮಾ ನಾನು ನಿಮ್ಮ ಹತ್ರ ಬಂದೆ, ನಿರ್ದೇಶಕ ಶಂಕರ್ನಾಗ್ ಅಲ್ಲ ಸರ್. ದಯವಿಟ್ಟು ಡೈರೆಕ್ಷನ್ ಪೋರ್ಷನ್ ನಾನು ಮಾಡ್ಕೋತೀನಿ, ಅದ್ಭುತವಾದ ಕಲಾವಿದ್ರು ನೀವು, ಅದಕ್ಕೆ ಜೀವ ತುಂಬಿಡಿ ಸಾಕು ಅಂತ ಹೇಳಿ ಸ್ಕ್ರಿಪ್ಟ್ ಕಿತ್ಕೊಂಡು ಲಿಟ್ರಲಿ ಹೊಟ್ಟೋದೆ ಸರ್ ನಾನು. ಡೈರೆಕ್ಟರ್ ಆಗಿ ಉಳಿದೆ. ಹಾಗೆ ಕೆಲವು ಆರ್ಟಿಸ್ಟ್ ಗಳಲ್ಲಿ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇರುತ್ತೆ, ಅದು ತುಂಬಾ ನಾವು ಅಗ್ರೆಸಿವ್ ಆಗಿ ಫೇಸ್ ಮಾಡಬೇಕು, ಅದರ್ವೈಸ್ ವಿಲ್ ಬಿಕಮ್ ಪಪೆಟ್ ಇನ್ ದಿ. Absolutely, sir. Very valid point. I think this is very applicable. ನಮ್ಮೆಲ್ರಿಗೂ ಕಲ್ತ್ಕೊಳ್ಳುವಂಥದ್ದು ಅಂಡ್ ಎಕ್ಸಿಕ್ಯೂಟ್ ಮಾಡುವಂಥದ್ದು ಕಷ್ಟ, ಬಟ್ ಮಾಡಬೇಕು. ವ್ಯಾಲಿಡ್ ಪಾಯಿಂಟ್ಸ್ ಸರ್. ಈಗ ಇಲ್ಲಿ 11:15 ಆಯ್ತು. ಒಂದು ಕೆಲಸ ಮಾಡೋಣ, ವಿ ಆರ್ ಆಲ್ಮೋಸ್ಟ್ ಗೆಟಿಂಗ್ ಟು ದಿ ಎಂಡ್ ಆಫ್ ದ ಶೋ. ನಮ್ಮ TKSFF ಟೀಮ್ ಅವರು ಒಂದು ಪ್ರಮೋಷನಲ್ ವಿಡಿಯೋ ತರ ಮಾಡಿದ್ದಾರೆ. ಅದ್ರದ್ದು ಒಂದು ಸಣ್ಣ ಟ್ರೈಲರ್ ಅನ್ನ ನಾವು ದಯವಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಇದೆ. ಸೊ ಸುಧೀರ್, when you get a chance, please play that trailer to the bulletin video. ಎಕ್ಸಲೆಂಟ್. ಓಕೆ, ಸೊ ಇನ್ನೊಂದು ಕೇವಲ ಒಂದು 10 ನಿಮಿಷಗಳು ಟೈಮ್ ಮಿಕ್ಕಿದೆ. ಒಂದಷ್ಟು ಪ್ರಶ್ನೆಗಳು ಬಂದಿವೆ ಫ್ರಮ್ ಆಲ್ ಆರ್ ಪಾರ್ಟಿಸಿಪೆಂಟ್ಸ್. ಅದನ್ನ ಓಪನ್ ಆಗಿ ಕೇಳ್ತೀನಿ, ದಯವಿಟ್ಟು ಯಾರು ಬೇಕಾದ್ರೂ ಅದನ್ನ ಆನ್ಸರ್ ಮಾಡಿ. ಮೊದಲನೇ ಪ್ರಶ್ನೆ ಆಕ್ಚುಲಿ ಆಲ್ರೆಡಿ ಐ ಥಿಂಕ್ ಆನ್ಸರ್ ಮಾಡಿದೀವಿ, ಬಟ್ ಮತ್ತೆ ಕೇಳ್ತೀನಿ. ಹೌ ಡು ವಿ ಡ್ರೈವ್ ದ ಡಿಸಿಷನ್ ಟು ಶೂಟ್ ಅ ಸೀನ್ ಬಿಟ್ವೀನ್ ಇಂಡೋರ್ ಅಂಡ್ ಔಟ್ಡೋರ್? ಐ ಥಿಂಕ್ ಈ ಪ್ರಶ್ನೆ ಆಲ್ರೆಡಿ ನಾವು ಕೇಳಿದ್ವಿ ಅನ್ಸುತ್ತೆ, ಅಂಡ್ ಐ ಥಿಂಕ್ ನೀವು ಆಲ್ರೆಡಿ ಅದನ್ನ ರೆಸ್ಪಾಂಡ್ ಮಾಡಿದ್ರಿ, ಸಿಚುವೇಶನ್ ನೋಡ್ಕೊಂಡು ಮಾಡ್ಬೇಕು ಅಂತ. ಬಟ್ ಇಫ್ ಎನಿಬಡಿ ವಾಂಟ್ಸ್ ಟು ಕಾಮೆಂಟ್, ಮೊದಲು ಹೇಳಿಲ್ದೇ ಇರೋರು ಮತ್ತೆ ಯಾರಾದ್ರೂ ಕಾಮೆಂಟ್ ಮಾಡೋಂಗಿದ್ರೆ ಮಾಡಿ, ಇಂಡೋರ್ ವರ್ಸಸ್ ಔಟ್ಡೋರ್. Okay, I think I'll just continue because we already responded to that question, if I'm not mistaken. ಇದು ಹಾರ್ಡ್ ವಿಷಯ ಒಂದು ಬಂತು.
ಕೌಶಿಕ್ ಅವರೇ ನಿಮ್ಗೆ ಕೇಳ್ತೀನಿ, ಬಿಕಾಸ್ ನೀವು ಲಿರಿಸಿಸ್ಟ್ ಆಗಿ ಕೆಲಸ ಮಾಡಿದೀರಾ ಅಥವಾ ಯಾರಾದ್ರೂ ಲಿರಿಸಿಸ್ಟ್ ಆಗಿ ಕೆಲಸ ಮಾಡಿರೋರು ದಯವಿಟ್ಟು ಶೇರ್ ಮಾಡಿ. ಶುಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಿ ಪ್ರೀ ಪ್ರಿಪೇರ್ಡ್ ಬಿಫೋರ್ ದ ಶೂಟಿಂಗ್ ಅ ಸೀನ್, ಆರ್ ಶುಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಪ್ಲೇ ಲೇಟರ್ ಡ್ಯೂರಿಂಗ್ ಪೋಸ್ಟ್ ಪ್ರೊಡಕ್ಷನ್ ಅಂತ ಕೇಳಿದ್ದಾರೆ. ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ದಯವಿಟ್ಟು ಏನಾದ್ರೂ ಕಾಮೆಂಟ್ಸ್ ಇದ್ರೆ ಮಾಡಿ. Sir, can I answer, sir? ಗೋ ಹೆಡ್ ಪ್ಲೀಸ್. Yeah, so basically, sir, ನನ್ನ ವರ್ಕಿಂಗ್ ಪ್ಯಾಟರ್ನ್ ಅಂದ್ರೆ ಐ ಯೂಶಲಿ ಹ್ಯಾವ್ ಇನ್ಸ್ಪಿರೇಷನಲ್ ಮ್ಯೂಸಿಕ್ ಫಾರ್ ರೈಟಿಂಗ್, ಸರ್. ಅಂದ್ರೆ ಬರಿತಾ ಇರ್ಬೇಕಾದ್ರೆ ದೇರ್ ಆರ್ ಲಾಟ್ ಆಫ್ ಇನ್ಸ್ಪಿರೇಷನಲ್ ಮ್ಯೂಸಿಕ್ ಯು ಗೆಟ್. ಸೊ ದೋಸ್ ಆರ್ ಸ್ಟೋರ್ಡ್ ಇನ್ ದ ಹೆಡ್ ಆಕ್ಚುಲಿ. ಅಂಡ್ ಶೂಟ್ ಮಾಡ್ತಾ ಇದ್ದಾಗ್ಲೂ ನಾನು ಮಾನಿಟರ್ ನೋಡ್ತಾ ಇರ್ಬೇಕಾದ್ರೆ ಐ ಯೂಶಲಿ ಪ್ಲೇ ಸಮ್ ಮ್ಯೂಸಿಕ್ ಆಕ್ಚುಲಿ. ನಮ್ ಶೂಟಿಂಗ್ ಸೆಟ್ ಅಲ್ಲಿ ಆತರ ದೇರ್ ಆರ್ ಫನ್ ಮೂಮೆಂಟ್ಸ್ ಆಕ್ಚುಲಿ ವೆರ್ ಇನ್ ದೇರ್ ಬಿ ಸಮ್ ಮ್ಯೂಸಿಕ್ ವಿಚ್ ಇಸ್ ಬೀನ್ ಪ್ಲೇಡ್, ದೆನ್ ವಿ ಸಿ ದ ಪ್ಲೇ ಬ್ಯಾಕ್. ಸೊ ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಐ ಅಂಡರ್ಸ್ಟುಡ್ ದಿಸ್ ವಿತ್ ಮೈ ಮ್ಯೂಸಿಕ್ ಡೈರೆಕ್ಟರ್ ಜೂಡಾರ್ ಜೊತೆ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡಿದಾಗ ಅರ್ಥ ಆಗಿದ್ದೇನೆಂದ್ರೆ, ಸೊ ಬೇಸಿಕಲಿ ವೆನ್ ಯು ಹ್ಯಾವ್ ಅ ಪ್ರೀಸೆಟ್ ಮ್ಯೂಸಿಕ್ ಆಸ್ ಅ ರೆಫರೆನ್ಸ್ ಇನ್ ದ ಮೈಂಡ್, there is a tempo of music which is already set. ಸೊ ಎಡಿಟರ್ ಕೂಡ ಅದೇ ಟೆಂಪೋ ಎಡಿಟ್ ಮಾಡ್ತಾ ಇರ್ತಾರೆ. ಯು ನೋ ದ ಸ್ಪೀಡ್ ಆಫ್ ದ ಸೀನ್, ಯು ನೋ ಹೌ ದ ಸೀನ್ ಇಸ್ ಗೋನ್ ಪ್ರೋಗ್ರೆಸ್ ಅಂತ. ಸೊ ಅದು ತರದಲ್ಲಿ ಹೆಲ್ಪ್ ಆಗುತ್ತೆ. ಅಂಡ್ ಸಮ್ಟೈಮ್ಸ್ ಫ್ರೆಶ್ ಆಗೋ ಮ್ಯೂಸಿಕ್ ಇವಾಗ ನಾವು ರೆಫರೆನ್ಸ್ ಇಟ್ಕೊಂಡಿರ್ತೀವಿ, ಬಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಕೊಡುವಂತ ಮ್ಯೂಸಿಕ್ ಹೆಂಗಿರುತ್ತೆ ಅಂದ್ರೆ ಇಟ್ ವಿಲ್ ಟೇಕ್ ಅವೇ ದಟ್ ರೆಫರೆನ್ಸ್ ಅಂಡ್ ಇಟ್ ವಿಲ್ ಗಿವ್ ಅ ನ್ಯೂ ಪಿಕ್ಚರ್ ಆಲ್ ಟುಗೆದರ್. ಸೊ ಎರಡೂ ತರನೂ ವರ್ಕ್ ಆಗುತ್ತೆ ಸರ್, ಎರಡೂ ತರ ವರ್ಕ್ ಆಗುತ್ತೆ. ಬಟ್ ಯೂಶಲಿ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ರೆಫರೆನ್ಸ್ ಯಾವ್ದಾರ ರೆಫರೆನ್ಸ್ ಇದ್ರೆ ಫಾರ್ ಎಡಿಟರ್ ಆರ್ ಫಾರ್ ಪರ್ಸನ್ ಇನ್ ದ ಪೋಸ್ಟ್ ಪ್ರೊಡಕ್ಷನ್, ಸಮ್ ರೆಫರೆನ್ಸ್ ಹೆಲ್ಪ್ಸ್. ನಾನು ಹೀಗೆ ಏನದು, ನಾನು ವೈಲಿನ್ ಬೇಕು, ನಾನು ವಿಯೋಲಾ ಬೇಕು, ನಾನೊಂದು ಚೆಲ್ಲೋ ಬೇಕು, ಒಂದು ಡಬಲ್ ಬೇಸ್ ಬೇಕು ಅಂತ ಕೇಳೋದಕ್ಕಿಂತ ಒಂದು ಯಾವ್ದಾದ್ರು ಒಂದು ಸ್ಯಾಂಪಲ್ ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಓ ದಿಸ್ ಇಸ್ ವಾಟ್ ದ ಡೈರೆಕ್ಟರ್ ಇಸ್ ಲುಕಿಂಗ್ ಫಾರ್ ಅಂತ. ದಟ್ ಹೆಲ್ಪ್ಸ್. ಸರ್, ಪುಟ್ಟಣ್ಣ ಕಣಗಾಲ್ ಈಗ ಆಕಾಶ್ ಅವ್ರು ಹೇಳಿದ ಮಾತು ನಿಜ. ನಾನು ಪುಟ್ಟಣ್ಣ ಕಣಗಾಲ್ ಅವ್ರ ಚಿತ್ರದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಅವ್ರು ಔಟ್ಡೋರ್ ಅಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದಷ್ಟು ಚೆಮೆ, ರುದ್ರ, ಯಾವ್ದೋ ಶ್ಲೋಕಗಳನ್ನೆಲ್ಲ ಕ್ಯಾಸೆಟ್ ಅಲ್ಲಿ ತಂದಿರೋರು ಸರ್. ತಮ್ಗೊಬ್ರಿಗೆ ಮಾತ್ರ ಕೇಳಿದ್ರು ಪರವಾಗಿಲ್ಲ ಅಂತ ಕ್ಯಾಮ್ರಾಮನ್ ಪಕ್ಕ ನಿಂತ್ಕೊಂಡು ಅದನ್ನ ವಾಕ್ಮೆನ್ ಅಲ್ಲಿ ಆನ್ ಮಾಡೋರು. ಆ ಪ್ಯಾನಿಂಗ್ ಆಫ್ ದಿ ಹಿಲ್ ಅಥವಾ ಯಾವ್ದೋ ಒಂದು ಗುಹೆ ಒಳಗಡೆ ಶಾಟು, ಅವಾಗ ಈ ಚೆಮೆ ಬರೋದು, ರುದ್ರ ಬರೋದು, ಪುರುಷ ಸೂಕ್ತ ಬರೋದು, ಅದನ್ನ ಮೂಡ್ ತರೋದು ಅವ್ರಿಗೆ. ಕ್ಯಾಮ್ರಾಮನ್ ಅದಕ್ಕೆ ತಕ್ಕಂಗೆ ಸಿಂಕ್ ಆಗಿ ತೆಗಿಯೋರು. ಹಾಗಾಗಿ ಆಕಾಶ್ ಅವ್ರು ಹೇಳ್ದಂಗೆ ಒಂದು ಮುಂಚೆನೆ ಒಂದ್ ಮನ್ಸಲ್ಲಿ ಇದ್ರೆ ಶಾಟ್ ಅದ್ರ ಜೊತೆ ಮಿಲನವಾಗಿ ಒಂದ್ ಒಳ್ಳೆ ಮೂಡಿಗೆ ಬರುತ್ತೆ ಅಂತ ನಂದು ಅಭಿಪ್ರಾಯ ಸರ್. ಅದನ್ನ ಸಾಬೀತು ಪುಟ್ಟಣ್ಣ ಕಣಗ. Actually, golden word, sir. This is fantastic. Great to hear. I hope ನಮ್ಮ ಮೂವಿ ಮೇಕರ್ಸ್ ಎಲ್ಲ ಇದ್ರ ವಿಷಯಕ್ಕೆ ಇದಕ್ಕೆ ಅಟೆನ್ಷನ್ ಪೇ ಮಾಡಿದ್ರು ಅಂತ ಅನ್ಕೊಳ್ತೀನಿ. ವೆರಿ ವ್ಯಾಲಿಡ್ ಪಾಯಿಂಟ್. ಮತ್ತೊಂದು ಪ್ರಶ್ನೆ, ಇದು ಅಗೇನ್ ಆಲ್ ಯು ಎಕ್ಸ್ಪರ್ಟ್ಸ್ ಕ್ಯಾನ್ ಆನ್ಸರ್. ವಾಟ್ ಇಸ್ ದ ರೇಷಿಯೋ ಆಫ್ ಅಮೌಂಟ್ ಆಫ್ ಅವರ್ಸ್ ಯು ಶೂಟ್ ಅಂಡ್ ಫೈನಲಿ ಎಡಿಟ್ ದ ಮೂವಿ? ಅಂದ್ರೆ ಇವಾಗ ಒಂದು 15 ನಿಮಿಷ ಮೂವಿ ಮಾಡಬೇಕು ಅಂದ್ರೆ ಎಷ್ಟು ಗಂಟೆಗಳ ಕಾಲ ಶೂಟ್ ಮಾಡಬೇಕು? ಅಂಡ್ ಹೌ ಡು ಯು ಡಿವೈಡ್ ದ ಟೈಮ್ ಬಿಟ್ವೀನ್ ಪ್ರೊಡಕ್ಷನ್ ಅಂಡ್ ಪೋಸ್ಟ್ ಪ್ರೊಡಕ್ಷನ್? ಅದ್ರ ಬಗ್ಗೆ ಏನಾದ್ರೂ ಟೈಮಿಂಗ್ ಬಜೆಟ್ ವಿಷಯ ಕಾಮೆಂಟ್ ಮಾಡಿ ಸರ್. ಅದು ನನಗೆ ತುಂಬಾ ಅನುಭವ ನಂಗೆ ಹೆಚ್ಚಿನ ಅನುಭವ ಇದೆ ಸರ್. ಯಾಕೆ ನಾವು ಲೋ ಬಡ್ಜೆಟ್ ಅಲ್ಲಿ ಸಿನಿಮಾಗಳು ಮಾಡೋರು. ಹಾಗಾಗಿ ನಾವು ಸ್ಕ್ರಿಪ್ಟ್ ಬರೆಯೋವಾಗ್ಲೇನೆ 1 ಪೇಜ್ ಇದ್ರೆ 1 ನಿಮಿಷ ಬರುತ್ತೆ, ಇಲ್ಲ 2 ನಿಮಿಷ ಬರುತ್ತೆ ಅಂತ ಪ್ಲಾನ್ ಮಾಡ್ಕೋತೀವಿ ಸರ್. ಸೊ ಪೇಜ್ ಎಷ್ಟು ಬರೀತೀವಿ ಅನ್ನೋದ್ರ ಮೇಲೆ ಎಷ್ಟು ಪೇಜ್ ಫಿಲಂ ಬರುತ್ತೆ ಅಂತ ಡಿಸೈಡ್ ಆಗ್ಬಿಡುತ್ತೆ ನಮ್ಗೆ. ಹಾಗೂ ಸಣ್ಣ ಪುಟ್ಟ ಶಾರ್ಟೇಜ್ ಬಂತು ಅಂದ್ರೆ ಕೆಲವು ಪ್ಯಾನ್ ಶಾರ್ಟ್ಸ್, ಕೆಲವು ರನ್ನಿಂಗ್ ಶಾರ್ಟ್ಸ್, ಕೆಲವು ಸ್ಟಾಕ್ ಶಾರ್ಟ್ಸ್ ಗಳನ್ನ ಜೊತೆಲಿ ಸೇರಿಸ್ಕೋತೀವಿ. ಹಾಗಾಗಿ 15 ನಿಮಿಷ ಅಂದ್ರೆ ಎಷ್ಟು ದಿವಸ ಶೂಟ್ ಮಾಡ್ಬೇಕು, ಎಷ್ಟು ಪೇಜ್ ಇರಬೇಕು ಸ್ಕ್ರಿಪ್ಟ್ ಅನ್ನೋದನ್ನ ಮೊದ್ಲೇ ಒಂದ್ ರೀತಿ ಹೋಮ್ ವರ್ಕ್ ಮಾಡ್ಕೊಂಡು ಶೂಟಿಂಗ್ ಶುರು ಮಾಡ್ತೀವಿ ಸರ್. ಅದು ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಸಾಧ್ಯ ಆದ್ರೆ ವಾಚ್ ಆನ್ ಮಾಡ್ಕೊಂಡು ಒಬ್ಬ ಡೈರೆಕ್ಟರ್ ಅದನ್ನು ಅಸಿಸ್ಟೆಂಟ್ ಓದು ಅಂತ ಹೇಳಿ ಟೈಮ್ ಎರಡನ್ನು ಸಿಂಕ್ ಮಾಡ್ಕೊಂಡು ಪ್ಲಾನ್ ಮಾಡೋದು ಇನ್ನೂ ಪಕ್ಕ ಟೈಮ್ ವೇಸ್ಟ್ ಆಗಲ್ಲ. ಇವ್ರು ಹೇಳ್ತಾರಲ್ಲ, ಎಡಿಟರ್ ಮುಂಚೆನೆ ಎಡಿಟ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ. ಆ ಕೆಲಸ ತುಂಬಾ ಸುಲಭ ಆಗುತ್ತೆ. ಫ್ಯಾಂಟಾಸ್ಟಿಕ್ ಸರ್. Sir, in fact, just to add to a point, please. Kaushik sir was telling actually, one page is equal to 1 minute ಇದೆಯಲ್ಲ, this is something which ಎಲ್ಲ ಈ ಶಾರ್ಟ್ ಫಿಲ್ಮ್ ಮೇಕರ್ಸ್ ಅವ್ರ ಇನಿಷಿಯಲ್ ಡೇಸ್ ಅಲ್ಲೇ ಕಲ್ತಷ್ಟು ಒಳ್ಳೇದು ಸರ್. ಅವ್ರು ಹೇಳ್ತಾ ಇರೋದು ಗೋಲ್ಡನ್ ವರ್ಡ್ಸ್ ಆಕ್ಚುಲಿ. ಸೊ ಸ್ಕ್ರಿಪ್ಟ್ ನ ನೀವು ಯಾವ್ದೋ ಒಂದು MS ವರ್ಡ್ ಅಲ್ಲೋ ಅಥವಾ ಕೈಯಲ್ಲಿ ಬರೆಯೋದಕ್ಕಿಂತ ಕೈಂಡ್ಲಿ ಗೋ ಥ್ರೂ ಅ ಪ್ರೊಫೆಷನಲ್ ರೈಟಿಂಗ್ ಸಾಫ್ಟ್ವೇರ್ ಲೈಕ್ ಸೆಲ್ಟೆಕ್ಸ್ ಇರ್ಬೋದು, ಫೈನಲ್ ಡ್ರಾಫ್ಟ್ ಇರ್ಬೋದು, ಸ್ಕ್ರೈಟ್ ಅಂತ ಕನ್ನಡಿಗರು ಮಾಡಿರುವಂತ ಸಾಫ್ಟ್ವೇರ್ ಇದೆ. ಈ ಸಾಫ್ಟ್ವೇರ್ ಅಲ್ಲಿ ಬರೆದಾಗ ಆಟೋಮೆಟಿಕ್ ಆಗಿ PDF ಜನರೇಟ್ ಆದಾಗ ಏನ್ ಪೇಜಸ್ ಬರುತ್ತೆ ದಟ್ ಇಸ್ ಈಕ್ವಲ್ ಟು ದ ಮಿನಿಟ್ಸ್. 90 ಪೇಜಸ್ ಅಂದ್ರೆ 90 ಮಿನಿಟ್ಸ್ ಬಂದ್ಬಿಡುತ್ತೆ. ಸೊ ದ ಟೈಮಿಂಗ್ ಆಫ್ ದ ಸ್ಕ್ರಿಪ್ಟ್ ರಿಯಲಿ ಹೆಲ್ಪ್ಸ್. ಅವ್ರು ಹೇಳ್ತಾ ಇರೋದು ದಟ್ಸ್ ಅ ಗೋಲ್ಡನ್ ಪಾಯಿಂಟ್ ಸರ್ ಆಕ್ಚುಲಿ ಫಾರ್ ಅಪ್ಕಮಿಂಗ್ ಫಿಲ್ಮ್ ಮೇಕರ್ಸ್. ಈಗ ನೀವು ಹೇಳಿದ್ದು ಐ ಥಿಂಕ್ ಇಸ್ ಗೋಲ್ಡ್ ನೀವು ಹೇಳಿದ್ದು.
ಬಟ್ ಇದನ್ನ ಹೇಗೆ ಈ ಡೀಟೇಲ್ಸ್ ಹೇಗೆ ಸರ್ ನಾವು ಇದ್ರ ವಿಷಯ ಇನ್ನು ಹೌ ಡು ವಿ ಕಲೆಕ್ಟ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ದ ಸಾಫ್ಟ್ವೇರ್ಸ್ ದಟ್ ಯು ಮೆನ್ಷನ್ಡ್? ಏನಾದ್ರೂ ಇದನ್ನ ನೀವು ಎವ್ರಿಥಿಂಗ್ ಇಸ್ ಅವೈಲಬಲ್ ಆನ್ಲೈನ್ ಸರ್. ಎವ್ರಿಥಿಂಗ್ ಇಸ್ ಅವೈಲಬಲ್. ಹೆಸರನ್ನ ಇನ್ನೊಂದ್ಸಲಿ ರಿಪೀಟ್ ಮಾಡಿ ಸರ್, ಇಫ್ ಯು ಡೋಂಟ್ ಮೈಂಡ್. ಸರ್ ಪೇಡ್ ಸಾಫ್ಟ್ವೇರ್ಸ್ ಅಂದ್ರೆ ಸೆಲ್ಟೆಕ್ಸ್ ಅಂಡ್ ಫೈನಲ್ ಡ್ರಾಫ್ಟ್. ಐ ವುಡ್ ಡೆಫಿನೆಟ್ಲಿ ಸಜೆಸ್ಟ್, ಬಿಕಾಸ್ ನಾನು ಶಿವಾಜಿ ಭಾಗ 1 ಭಾಗ 2 ನಾನು ಸೆಲ್ಟೆಕ್ಸ್ ಅಲ್ಲಿ ಬರ್ದಿರುವಂತಹ ಸ್ಕ್ರಿಪ್ಟ್ಗಳು. ಈಗ ದೈಜಿ ವಿಚ್ ರವಿ ಸರ್ ಇಸ್ ಗೋಣ ಪ್ರೊಡ್ಯೂಸ್, ದೈಜಿ ನಾನು ಬಂದ್ಬಿಟ್ಟು ಸ್ಕ್ರೈಟ್ ಅನ್ನೋ ಒಂದು ಫ್ರೀ ಸಾಫ್ಟ್ವೇರ್, ಇದು ಕನ್ನಡಿಗರು ಮಾಡಿರುವಂತ ಒಂದು ಸಾಫ್ಟ್ವೇರ್ ಸರ್. ಇದು ಇಟ್ಸ್ ಫ್ರೀ ಸಾಫ್ಟ್ವೇರ್. Yeah, Scrite again, Vatsavare, it is written, it's developed by ನಮ್ಮ ನನ್ನ ಸಾರಾಂಶ ಫಿಲ್ಮ್ ಡೈರೆಕ್ಟ್ ಮಾಡಿದ್ರಲ್ಲ Surya Vasishtha, he is the one who developed it and his team. So it's a free software, it's an open open source software. So it is freely available, they can download it, and Scrite has come up so well. You can prepare your entire planning with that actually. Yeah, I mean in the script planning. So Scrite nimma previous idralli bandidralla webinar alli Surya. Yes. So he is the one who developed it. Okay. I think this is going to be very, very helpful for all our movie makers. ಆಮೇಲೆ ಒಂದು ಸಣ್ಣ ವಿಷಯಾಂತರ ಅಂತ ತಪ್ಪು ತಿಳ್ಕೊಬೇಡಿ. ಈ ರವಿ ಕಶ್ಯಪ್ ಇದಾರಲ್ಲ, ಅವ್ರ ಬಗ್ಗೆ ನನ್ನಂತ ಮತ್ತೆ ನಮ್ಮಲ್ಲಿ ನನ್ನ ಸೀನಿಯರ್ ಇವ್ರು ಇದಾರೆ, ಯಾರು ಸಿಹಿ ಕಹಿ ಚಂದ್ರು ಇದಾರೆ, ಅವರೆಲ್ಲ ನಮ್ಗೆ ರೋಲ್ ಮಾಡೆಲ್ಗಳು. ನಮ್ಗೆಲ್ಲ ಅವ್ರ ಮೇಲೆ ಹೊಟ್ಟೆಗಿಚ್ಚಿದೆ ಸರ್ ಕಶ್ಯಪ್ ಬಗ್ಗೆ. ಯಾಕೆಂದ್ರೆ ನಾವೆಲ್ಲ ಜೀವನದಲ್ಲಿ ವೃತ್ತಿಯಿಂದ ತಗೊಂಡ್ಬಿಟ್ವಿ ಸರ್, ಸಿನಿಮಾನ, ಡಾಕ್ಯುಮೆಂಟ್ರಿನ, ಫಿಲಮ್ ಅನ್ನ, ಸೀರಿಯಲ್ ಅನ್ನ. ಆದ್ರೆ ನಿಮ್ ಅಮೆರಿಕಾದ ಕಶ್ಯಪ್ ಅಂತ ಕನ್ನಡಿಗರು ಒಂದ್ ವೃತ್ತಿ ಅಂತ ಇಟ್ಕೊಂಡು ಅದ್ರ ಜೊತೆಗೆ ಇದನ್ನ ಹವ್ಯಾಸ ಅಂತ ತಗೊಂಡು ಅದಕ್ಕಷ್ಟು ಟೈಮು ಹಣ ಹಾಕಿ ಯಶಸ್ಸು ಸಾಧಿಸ್ತಾ ಇದಾರಲ್ಲ, ಅದ್ರ ಬಗ್ಗೆ ಅಸೂಯೆ ಸರ್. ಅದ್ರ ಪ್ರೀತಿಯ ಅಸೂಯೆ, ಬೇರೆ ಅಲ್ಲ. ಸೊ ರಿಯಲಿ ವಿ ಆನರ್ ದೇರ್ ಎಫರ್ಟ್ಸ್, ಕಮಿಟ್ಮೆಂಟ್. ಇಟ್ಸ್ ನಾಟ್ ಎ ಈಸಿ ಥಿಂಗ್ ಸರ್, ತುಂಬಾ ಕಷ್ಟ ಇದೆ. ಏನಂತೀರಾ ಸಿಹಿ ಕಹಿಜಿ? ನನ್ನ ಅಭಿಪ್ರಾಯ ಅದು. ಚಂದ್ರು ಸರ್ ಅವರೇ, ನಿಮಗೆ ಏನು ಪ್ರಶ್ನೆ ಕೇಳ್ತಾ ಇದಾರೆ, ಇದಿರೋ ಇಲ್ವೋ ಗೊತ್ತಿಲ್ಲ ಅಲ್ಲಿ. ಓಕೆ, ಇದೀನಿ ಅಲ್ವಾ ಬಾಸ್? ನಾವೆಲ್ಲ ಇದನ್ನ ವೃತ್ತಿಯಾಗಿ ತಗೊಂಡಿದೀವಿ ಬಾಸ್. ಇವ್ರಿಗೆ ಏನೋ ಒಂದು ಸಾಫ್ಟ್ವೇರ್ ಕಂಪ್ನಿ ಇಟ್ಕೊಂಡು ಅದನ್ನು ಮಾಡ್ಕೊಂಡು ಇದನ್ನು ಮಾಡ್ತಾರೆ ಅಂದ್ರೆ ರಿಯಲಿ ಅಪ್ರಿಶಿಯೇಬಲ್ ಅಲ್ವಾ ಬಾಸ್? ಡೆಫಿನೆಟ್ಲಿ. ಯಾಕಂದ್ರೆ ನಾವು ಬಿಗಿನಿಂಗ್ ಇಂದ ಬೇರೆ ಕೆಲಸ ಮಾಡಿದ್ರೆ 2 ದೋಣಿಯಲ್ಲಿ ಕಾಲ್ ಇಟ್ಕೊಂಡು ಹೋಗ್ಬೇಕಾಗತ್ತೆ, ಕಷ್ಟ ಆಗತ್ತೆ ಅಂತ ಒಂದೇ ದೋಣಿ ಕಾಲ್ ಇಡಬೇಕು ಅಂದ್ಬಿಟ್ಟು ನಾವು ಬರೀ ಇದಕ್ಕೆ ಬಂದ್ಬಿಟ್ವಿ. ಬಟ್ ಐ ರಿಯಲಿ ಅಪ್ರಿಶಿಯೇಟ್ ಮಿಸ್ಟರ್ ರವಿ, ಅವರು ಎರಡೂ ಮಾಡ್ಕೊಂಡು ಎರಡೂನು ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದಾರೆ. ಇಟ್ಸ್ ವೆರಿ ಸೊ ನಮಗೆ ಬೇಸಿಕಲಿ ಕನ್ನಡದವರು ಅಥವಾ ಕನ್ನಡ ಕಲ್ಚರ್ ಅಂದ್ರೆ ನನಗೆ ತುಂಬಾ ಇದೆ. ಇವಾಗ ಸಿಹಿ ಕಹಿ ಚಂದ್ರ ಅವರು ಅಷ್ಟೇ ನ್ಯಾಶ್ವಿಲ್ ಬಂದಾಗ ಇಲ್ಲಿ ಅವರು ಫಿಲ್ಮ್ ಮಾಡ್ಬೇಕು, ಶೂಟಿಂಗ್ ಫುಡ್ ಶೋ ಅಂತ ಅಂದ್ವಿ. ಇಮಿಡಿಯೇಟ್ಲಿ ವಿ ಸ್ಪೋಕ್ ಟು ಕಪಲ್ ಆಫ್ ಇಮಿಡಿಯೇಟ್ಲಿ ವಿ ವೆಂಟ್. ನಮ್ಗೆ ಜ್ಞಾಪಕ ಇರ್ಬೋದು ಚಂದ್ರ ಅವರೇ, ಸಿಹಿ ಕಹಿ ಚಂದ್ರ ವೆಸ್ಟ್ ಎಂಡ್ ಅಲ್ಲಿ ಐ ಮೀನ್ ಇದಕ್ ಹೋಗಿ ವುಡ್ಲ್ಯಾಂಡ್ಸ್ ಹೋಗಿ ಫುಲ್ ಶೂಟ್ ಮಾಡಿದ್ವಿ ನೋಡಿ ನಿಮ್ದು ಶೋನ. ಸೊ ವಿ ಕಮ್ ಅಂಡ್ ಟ್ರೈ ಟು ಯಾರೇ ಬರ್ಲಿ ಕರ್ನಾಟಕದಿಂದಾಗ್ಲಿ ಲ್ಯಾಂಗ್ವೇಜ್ ಇದಾದ್ರು ವಿ help to see that it can be done. So ಅದರಿಂದ ನಮ್ಗೆ again as you all know, ನಾನು last 15 years ಇಂದ ನಾನು ಇಲ್ಲಿ ಕನ್ನಡ ಫಿಲ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ರೈಟ್ ಫ್ರಮ್ ಯು ಟೇಕ್ ಗೋಧಿ ಬಣ್ಣ ಆಗ್ಲಿ, ಕಿರಿಕ್ ಪಾರ್ಟಿ ಆಗ್ಲಿ, ರಂಗಿತರಂಗ, ಲೂಸಿಯಾ ಎಲ್ಲ ವಿ ಕನ್ನಡ ಸಿನಿಮಾ ಅದ್ರವರೆಗೂ ನಾವು ಸುಮ್ಮನೆ ಒಂದೇನೋ ತರಿಸ್ತಿದ್ವಿ, ಅಲ್ಲಿ ಇಲ್ಲಿ ಕನ್ನಡ ಸಂಘದ ಮೂಲಕ ಇದು ಮಾಡ್ತೀವಿ. ಬಟ್ ಪ್ರೊಫೆಷನಲಿ ರಿಲೀಸ್ ಮಾಡಿದ್ದು ವಿತ್ ಮೈ ಕಂಪ್ನಿ when I started that. So okay. Thank you, sir. This again, hats off to you for what you do. Where wearing multiple hats is not easy at all. Sir, ಇನ್ನೊಂದು ಪ್ರಶ್ನೆ ಬಂದಿದೆ, which ಸಿಹಿ ಕಹಿ ಚಂದ್ರ ಅವರು, I think you'll be the best, sir, to answer this question. As an actor with no formal training, how should we go about prepping for the role? ಸ್ವಲ್ಪ repeat question, but you'll be the best person to answer it. Okay. Actually, with no formal training, act ಮಾಡೋದು, unless you have the intuition to act, it is very difficult. Okay. ಸೊ ಬೇಸಿಕ್ ಒಂದು ಡೈರೆಕ್ಟರ್ ಜೊತೆ ಒಂದು ವರ್ಕ್ಶಾಪ್ ತರ ಮಾಡ್ಬೇಕಾಗತ್ತೆ. ಡೈರೆಕ್ಟರ್ ಶುಡ್ ಕೈಂಡ್ ಆಫ್ ಟೀಚ್ ದೆಮ್ ನ್ಯೂಯಾನ್ಸಸ್ ಆಫ್ ಆಕ್ಟಿಂಗ್ ಅಂಡ್ ನ್ಯೂಯಾನ್ಸಸ್ ಆಫ್ ದ ಸೀನ್ ಬಿಫೋರ್ ಯು ಆಕ್ಚುಲಿ ಗೋ ಆನ್ ದ ಸೆಟ್ ಅಂಡ್ ಶೂಟ್. ಸೊ ಆ ಒಂದು ವರ್ಕ್ಶಾಪ್ ಪ್ರಿಪರೇಷನ್ ಆದ್ರೂ ಮಾಡ್ಲೇಬೇಕಾಗತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಅದು ಬೇಕಾಗತ್ತೆ ಅದು. ಆಮೇಲೆ ಬೇಸಿಕಲಿ ಅನ್ಲೆಸ್ ಯು ಥಿಂಕ್ ಲೈಕ್ ದ ಕ್ಯಾರೆಕ್ಟರ್, ಬಿಹೇವ್ ಲೈಕ್ ದ ಕ್ಯಾರೆಕ್ಟರ್, ಯು ಕಾಂಟ್ ಬಿಹೇವ್ ಲೈಕ್ ದ ಕ್ಯಾರೆಕ್ಟರ್. So you should learn to think like the character. So character description ಅನ್ನ ಬಹಳ ಚೆನ್ನಾಗಿ ಡೈರೆಕ್ಟರ್ ಇಂದ ತಿಳ್ಕೊಂಡು ಅದನ್ನ ಆ ತರ ಯೋಚನೆ ಮಾಡಕ್ ಶುರು ಮಾಡಿ, ಆ ತರ ಅಬ್ಸರ್ವ್ ಮಾಡಕ್ ಶುರು ಮಾಡಿ, ಆ ತರ ರೆಫರೆನ್ಸಸ್ ಗಳು ಇಟ್ಕೊಂಡು ಆ ಕ್ಯಾರೆಕ್ಟರ್ದು ಯು ಹ್ಯಾವ್ ಟು ಡೂ ಸಮ್ ಹೋಮ್ ವರ್ಕ್.
ಆ ಹೋಮ್ ವರ್ಕ್ ಮಾಡದೇ ಇದ್ರೆ ಇಫ್ ಯು ಹ್ಯಾವ್ ನೋ ಆಕ್ಟಿಂಗ್ ಟ್ರೈನಿಂಗ್ ಆರ್ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಕಷ್ಟ ಆಗ್ಬಿಡುತ್ತೆ. ಸೊ ಆ ಹೋಮ್ ವರ್ಕ್ ವಿಚ್ ಇನ್ಕ್ಲೂಡ್ಸ್ ದಿಸ್ ವರ್ಕ್ಶಾಪ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಐ ಥಿಂಕ್ ದಟ್ಸ್ ವೆರಿ ಇನ್ವ್ಯಾಲ್ಯೂಬಲ್ ನೀವು ಹೇಳಿದ್ದು. ಸರ್ ನಿಮ್ಗೆಲ್ಲ ಪೇಷನ್ಸ್ ಇದ್ರೆ ಐನೋ 11 ಇಲ್ಲಿ ಅಟ್ ದ ಬಾಟಮ್ ಆಫ್ ದಿ ಅವರ್. ಒಂದಷ್ಟು ಪಾರ್ಟಿಸಿಪೆಂಟ್ಸ್ ಒಂದಷ್ಟು ವಿಡಿಯೋಸ್ ಒಂದೆರಡಿದೆ, ದಯವಿಟ್ಟು ಅದನ್ನ ಕ್ವಿಕ್ ಆಗಿ ಪ್ಲೇ ಮಾಡ್ತೀವಿ, ದಯವಿಟ್ಟು ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ. Sudhir, if you're ready to play the participant promo videos, please proceed. ನಮಸ್ಕಾರ ಸ್ನೇಹಿತರೆ, ನಮ್ಮ ಮೆಲಿಸಾ ಟಾಕೀಸ್ನಿಂದ ನಿರ್ಲಕ್ಷ್ಯ ಅನ್ನೋ ಕಿರುಚಿತ್ರವನ್ನು ಪ್ರಸ್ತುತಪಡಿಸ್ತಿದ್ದೀವಿ. ಏನಿ ನಿರ್ಲಕ್ಷ್ಯ ಅನ್ನೋದ್ರ ಬಗ್ಗೆ ನಮ್ಮ ಸ್ನೇಹಿತರಾದ ವಿಜಯ್ ತಿಳಿಸ್ಕೊಡ್ತೀವಿ. ವಿಜಯ್ ಕ್ಷಮಿಸಿ ರಾಘವೇಂದ್ರ. ನಿರ್ಲಕ್ಷ್ಯ, ನಾವು ಜೀವನದಲ್ಲಿ ಕೆಲವು ಸಲ ಏನೇ ನಿರ್ಲಕ್ಷ್ಯ ಮಾಡ್ತೀವಿ, ಆ ನಿರ್ಲಕ್ಷ್ಯತೆಯ ಪರಿಣಾಮಗಳೇನು, ನಾವು ಯಾವ ಮಾಯಾಮೃಗದ ಬೆನ್ನತ್ತಿ ನಿರ್ಲಕ್ಷ್ಯ ಮಾಡ್ತೀವಿ, ಇದೆಲ್ಲ ನಿಮಗೆ ಅನುಭವ ಆಗಿದೆಯಾ? ಏನಂತೀರಾ? ನಿರ್ಲಕ್ಷ್ಯ ಮಾಡಬೇಡಿ ಅಂತೀನಿ. ನೀವು ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನನ್ನ ಹೆಸರು ನವೀನ್ ಕುಮಾರ್. ಕ್ಯಾನಡಾದಲ್ಲಿ ನೆಲೆಸಿರುವಂಥ ಒಬ್ಬ ಹವ್ಯಾಸಿ ನಿರ್ದೇಶಕ ಮತ್ತು ಕ್ಯಾನಡಾದ ಕಿಸ್ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ಸ್ ಸಂಸ್ಥೆಯ ನಿರ್ಮಾಪಕ. ಈ ವರ್ಷದ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕ್ಯಾನಡಾದ ಪ್ರತಿನಿಧಿಯಾಗಿ ನಾನು ಮತ್ತು ನಮ್ಮ ಕಿಸ್ ಇಂಟರ್ನ್ಯಾಷನಲ್ ಟೀಮ್ನವರು ಒಂದು ಕಿರುಚಿತ್ರ ಮಾಡ್ತಾ ಇದ್ದೀವಿ. ಅದರ ಹೆಸರು ಅದ್ವೈತ. ಈ ಚಿತ್ರವನ್ನು ರಚಿಸಿ ನಿರ್ದೇಶನ ಮಾಡುವಂಥ ಸದಾವಕಾಶ ನನಗೆ ಸಿಕ್ಕಿದೆ. ಈ ಚಿತ್ರ ಸಂಪೂರ್ಣವಾಗಿ ಕ್ಯಾನಡಾದಲ್ಲಿ ಶೂಟಿಂಗ್ ಮಾಡಲಾಗುತ್ತೆ. ಹಲೋ, ನಮಸ್ಕಾರ. ನಾನು ರಘುರಾಮ್. ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀವಿ, ಅದ್ವೈತ ಹೆಸರು. ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ಸ್ ಅ ಲಾಟ್ ಟು ದಿ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ. ಅದ್ವೈತ ಅನ್ನೋ ಮೂವಿಲಿ ಮಾಯಾ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಟು ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮಸ್ಕಾರ. I am Javi. I'm the AD for Advaita, and I'm really excited for us to be partaking in the Texas Canada Film Festival. Namaskara, I'm Avil Kulkar, the DOP for the project Advaita, and I'm really happy to be a part of the Texas Canada Short Film Festival. ಈ ಕಿರುಚಿತ್ರವನ್ನು ನಾವು ಒಂದು ಚಲನಚಿತ್ರದ ಗುಣಮಟ್ಟ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್. ಜೈ ಕನ್ನಡ. ನನ್ನ ಹೆಸರು ಸುಹಾಸ್ ಜಿ ಐತಾಳ್. TKSSF ಇದರ 2ನೇ ಆವೃತ್ತಿಯಲ್ಲಿ ಭಾಗವಹಿಸಲು ನಮಗೆ ಬಹಳ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಇತ್ತೀಚೆಗಷ್ಟೇ ದೈವಾಧೀನರಾದ ದ್ವಾರಕೀಶ್ ಸರ್ ಹಾಗೂ ಅಪ್ಪು ಸರ್ ಅವರನ್ನು ನೆನಪಿಸಿಕೊಳ್ತಾ, ನಾವು ಈ ವರ್ಷ USA ಅಲ್ಲಿ ನಡೆದಂತಹ ಒಂದು ನೈಜ ಘಟನೆ ಆಧಾರಿತ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮಾಡಕ್ಕೆ ಹೋಗ್ತಾ ಇದೀವಿ. ನಮ್ಮ ಮೂವಿಯ ಹೆಸರೇ ಅವಾಂತರ. ಈ ಶಾರ್ಟ್ ಫಿಲಂ ಅಲ್ಲಿ ವೀರು, ಸೌಮ್ಯ, ಹೇಮಂತ್, ಚೈತ್ರ, ಮೇಘ್ನಾ, ರಂಗ ಹಾಗೂ ನಾನು ಸುಹಾಸ್ ಹಾಗೂ ಇನ್ನು ಅನೇಕ ಕಲಾಸಕ್ತರು ಒಟ್ಟಿಗೆ ಸೇರಿ ನಿಮಗೆ ಒಂದು ದೊಡ್ಡ ಅವಾಂತರನೇ ಮಾಡಕ್ಕೆ ರೆಡಿ ಆಗ್ತಾ ಇದ್ದೀವಿ. ನೋಡೋದಕ್ಕೆ
ವಿ ಆರ್ ಸರ್ಟ್ಲಿ ರೆಡಿ ಸರ್. ಎಲ್ಲ ಐನೋ ಬೆಂಗಳೂರಲ್ಲಿ ರಾತ್ರಿ ಟೈಮ್ ಆಗ್ತಾ ಬಂತು ಅಂತ. ಯಾರಾದ್ರೂ ಇಫ್ ಯು ಹ್ಯಾವ್ ಟು ವ್ರ್ಯಾಪ್ ಅಪ್ ಅಂಡ್ ಕಾಲ್ ಇಟ್ ಅ ಡೇ, ದಯವಿಟ್ಟು ಪ್ಲೀಸ್ ಪ್ರೊಸೀಡ್ ಅಂಡ್ ಐ ಥ್ಯಾಂಕ್ ಯು ಫಾರ್ ದಟ್. ಬಟ್ ಒಂದೇ ಒಂದು ಪ್ರಶ್ನೆ ಇದೆ, ಇದ್ರೆ ಆನ್ಸರ್ ಮಾಡಿ. ಅಂಡ್ ದಟ್ ಪ್ರಶ್ನೆ ಇಸ್ ದ ಫಾಲೋಯಿಂಗ್: ಎಷ್ಟು ಕ್ಯಾಮ್ರಾಗಳನ್ನ ಯೂಸ್ ಮಾಡಬೇಕು, ಯಾವ ತರದ ಕ್ಯಾಮ್ರಾ ಯೂಸ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಇದೆ. ಯಾರಿಗಾದ್ರೂ ಆನ್ಸರ್ಸ್ ಇದ್ರೆ ದಯವಿಟ್ಟು ಹೇಳಿ. ಸರ್, ಮುಂಚೆ ಎಲ್ಲ 5D ಕ್ಯಾಮ್ರಾಗಳಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು. ಈವನ್ ಫೀಚರ್ ಫಿಲ್ಮ್ಸ್ 5D ನಲ್ಲಿ ಮಾಡೋರು. ಆದ್ರೆ ಆ ಕ್ಯಾಮ್ರಾಗಳ ಸಮಸ್ಯೆ ಏನಂದ್ರೆ, ವೆನ್ ಯು ಪ್ಯಾನ್ ದ ಏರಿಯಾ, ನಿಮಗೆ ಜರ್ಕ್ ಬರೋದು. ಅದು ಚಿಕ್ಕದಾಗಿರುವಾಗ ಮೊಬೈಲ್ ಅಲ್ಲೋ ಅಥವಾ ಟಿವಿನಲ್ಲೋ ಗೊತ್ತಾಗಲ್ಲ. ಬಟ್ ವೆನ್ ಇಟ್ ಎಕ್ಸಾಜರೇಟ್ ಆಗುತ್ತಲ್ಲ ದೊಡ್ಡ ಸ್ಕ್ರೀನ್ ಮೇಲೆ, ಅವಾಗ ನಿಮ್ಗೆ ಆ ಜರ್ಕ್ಗಳು 5D ನಲ್ಲಿ ಕಾಣಿಸೋದು. ಹಾಗಾಗಿ ಈಗ 5D ನಲ್ಲಿ ಮಾಡೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಈಗ 4K 8K ಎಲ್ಲ ಬಂದ್ಬಿಟ್ಟಿದೆ. ಬಟ್ ನೀವ್ ಎಷ್ಟೇ 8K ನಲ್ಲಿ ಮಾಡಿದ್ರು ನಿಮ್ಗೆ ಥಿಯೇಟರ್ ಅಲ್ಲಿ ತೋರ್ಸಕ್ಕಾಗೋದು 2Kನೆ. ಓನ್ಲಿ 2K. ಬೆಂಗಳೂರಲ್ಲಿ ಯಾವುದೇ ಥಿಯೇಟರ್ಗೆ ಹೋಗಿ ನೀವು, ನಿಮ್ಗೆ 4 ಮೇಲೆ ಹೋಗಕ್ ಆಗ್ತಾ ಇಲ್ಲ. ಆಮೇಲೆ ಯೂಶಲಿ ಬಹಳ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಬೇಕು ಅಂತ ಎಲ್ಲಾರು ಆಸೆ ಪಡೋ ಪ್ರಕಾರ ರೆಡ್ ಎಪಿಕ್ ಅಲ್ಲಿ ಆಗುತ್ತೆ, ಡ್ರ್ಯಾಗನ್ ಅಲ್ಲಿ ಆಗುತ್ತೆ. ಆಮೇಲೆ ಎಲ್ಲಾರು ಏರಿಗೆ ಹೋಗಕ್ ಆಗಲ್ಲ, ತುಂಬಾ ಕಾಸ್ಟ್ಲಿ ಇರುತ್ತೆ. ಅಗೈನ್ ಇಟ್ ಈಸ್ ಬಡ್ಜೆಟ್. ಬಟ್ ಮಿನಿಮಮ್ ಬಡ್ಜೆಟ್ ಅಲ್ಲೂ ಮಾಡ್ಕೊಂಡು ಚೆನ್ನಾಗಿ ಮಾಡ್ಬೋದು ಅಂದ್ರೆ ರೆಡ್ ಎಪಿಕ್ ಈಸ್ ಓಕೆ ಸರ್. ದಟ್ ಎನಿಬಡಿ ಕ್ಯಾನ್ ಪ್ರಿಫರ್ ಅಂಡ್ ಇಟ್ ಈಸ್ ಕೈಗೆ ಎಟ್ಕೋ ಅಂತ ಒಂದು ಕ್ಯಾಮ್ರಾ. ಬಟ್ ಲೆನ್ಸ್ಗಳು ತಿರ್ಗಾ ಅದ್ರಲ್ಲಿ ಬೇರೆ ಬರುತ್ತೆ, ಅಲೋರಾ ಗಿಲೋರಾ ಅಂತೆಲ್ಲ ಬರುತ್ತೆ. ಅವುಗಳು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಬಟ್ ಬೇಕು ಅಂದ್ರೆ 1 ದಿವಸದ ಮಟ್ಕೋ 2 ದಿವಸದ ಮಟ್ಕೋ ಪ್ಲಾನ್ ಮಾಡ್ಕೊಂಡು ಅದನ್ನು ತರಿಸಿ ಶೂಟ್ ಮಾಡಿದ್ರೆ ನಿಮ್ಮ ಚಿತ್ರದ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ದಯವಿಟ್ಟು ಯಾರೋ ಫ್ರೀ ಕ್ಯಾಮ್ರಾ ಕೊಟ್ರು ಅಂತ ಚೀಪ್ ಕ್ಯಾಮ್ರಾದಲ್ಲಿ ತುಂಬಾ ದುಡ್ಡು ಖರ್ಚು ಮಾಡಿ ಸಿನಿಮಾ ಅಥವಾ ಡಾಕ್ಯುಮೆಂಟ್ರಿ ಮಾಡಬೇಡಿ. ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ಸರ್. ನಾಳೆ ಕಾಣಿಸೋದೆ ನಾವು ಏನ್ ಊಟ ಕೊಟ್ಟಿದೀವಿ ಯಾರಿಗೂ ಗೊತ್ತಿಲ್ಲ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಕಾಣಿಸೋದೆ ನೀವು ತೆಗೆದಿರೋ ಬೊಂಬೆಗಳು ಸ್ಕ್ರೀನ್ ಮೇಲೆ. ಹಾಗೆ ಕ್ಯಾಮ್ರಾ ಶುಡ್ ಬಿ ವೆರಿ ಗುಡ್. ಅದೇ ನಿಮ್ಮ ಇಡೀ ಪ್ರಯತ್ನವನ್ನ ಜನಕ್ಕೆ ತೋರಿಸುವ ಒಂದು ನಿಜವಾದ ಸೇತುವೆ. ಅದ್ರ ಬಗ್ಗೆ ಗಮನ ಇರಲಿ. ಆಕ್ಚುಲಿ ಫ್ಯಾಂಟಾಸ್ಟಿಕ್ ಪಾಯಿಂಟ್ ಸರ್. ಐ ಥಿಂಕ್ ದಿಸ್ ಇಸ್ ವೆರಿ ವ್ಯಾಲ್ಯೂಬಲ್. ಇಲ್ಲಿ ತುಂಬಾ ಆಕಾಶ್ ಅವ್ರ ಏನ ಹೇಳಕ್ ಬಂದ್ರ? ಮ್ಯೂಟ್ ಅಲ್ಲಿ ಇದ್ದೀರಾ ಆಕಾಶ್ ಅವ್ರೆ? ಜಸ್ಟ್ ಟು ಆಡ್ ಟು ದಟ್ ಸರ್, ಒಂದು ಸಿನಿಮಾಗೆ ಒಂದು ಕ್ಯಾಮ್ರಾನು ಇಂಪಾರ್ಟೆಂಟ್, ಅದೇ ತರ ಒಬ್ಬ ಕ್ಯಾಮ್ರಾಮನ್ ಅಥವಾ DOP ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾನೆ. ಅಂದ್ರೆ ಕ್ಯಾಮ್ರಾ ಇಸ್ ಮಿಯರ್ಲಿ ಅ ಟೂಲ್, ಬಟ್ ಆ ಕ್ಯಾಮ್ರಾನ ಹೇಗೆ, ಆ ಟೂಲ್ ನ ಹೇಗೆ ಯೂಸ್ ಆಪರೇಟ್ ಮಾಡಕ್ ಗೊತ್ತಿದೆ ಅನ್ನೋಂತ ಒಬ್ಬ ಒಳ್ಳೆ DOP, ಒಂದು ಒಳ್ಳೆ ಟೆಕ್ನಿಷಿಯನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅಂಡ್ ಯೂಶಲಿ ವಾಟ್ ಪೀಪಲ್ ಥಿಂಕ್ ಸಿನಿಮಾಟೋಗ್ರಾಫರ್ ಅಂದ್ರೆ ಅವ್ರು ಶೂಟಿಂಗ್ ಸೆಟ್ ಬರ್ತಾರೆ, ಹಿ ವಿಲ್ ಜಸ್ಟ್ ಟೇಕ್ ಫ್ಯೂ ಶಾರ್ಟ್ಸ್ ಅಂಡ್ ಗೋ, ಆತರ ಅಂತಲ್ಲ. ಗುಡ್ ಸಿನಿಮಾಟೋಗ್ರಾಫರ್, ಲೈಕ್ ಸಿ ದ DOPs who I worked with, especially for ಶಿವಾಜಿ ಸೀರೀಸ್ ಎಲ್ಲ, they've sat down on the script. ಅವ್ರ ಸ್ಕ್ರಿಪ್ಟ್ ಅಲ್ಲೇ ಅವ್ರು ಕೂತ್ಕೊಂಡು they've identified what colors to be there, ವಾಟ್ ಕಲರ್ಸ್ ಟು ಅವಾಯ್ಡ್. ಇವಾಗ ಕ್ಯಾಮ್ರಾಮನ್ಸ್ಗೆ ಕಲರ್ಸ್ ತುಂಬಾ ಸಮಸ್ಯೆಗಳಿರುತ್ತೆ. ವೈಟ್ ಕಲರ್ ಬಟ್ಟೆ ಹಾಕೊಂಡಿರ್ತಾರೆ, ಬ್ಯಾಕ್ ಗ್ರೌಂಡ್ ವೈಟ್ ಇರುತ್ತೆ. ಸೊ ದಿಸ್ ಇಸ್ ಅ ಕಾಮನ್ ಪ್ರಾಬ್ಲಮ್. ಐ ಜಸ್ಟ್ ಸಾ ಯುವರ್ ಕ್ಲಿಪ್ಪಿಂಗ್ಸ್. US ಅಲ್ಲಿ, ಎಸ್ಪೆಷಲಿ ಫಾರಿನ್ ನಲ್ಲಿ, ವಾಟ್ ಐ ಹರ್ಡ್ ಫ್ರಮ್ ರವಿ ಸರ್ ಇಸ್ there are a lot of white walls. There are a lot of whites. So you should, a director should sit with the DOP and understand what colors and how camera angles have to be planned, what kind of lenses have to be planned. So a good technician, a tool important, good technician is also important, sir. I want to add, sir. No, this is very very important. ನೀವು ಹೇಳ್ತಿರೋದು, ನೀವು ಹೇಳಿದ್ದು ಕರೆಕ್ಟ್. ವೈಟ್ ವಾಲ್ಸ್ ತುಂಬಾ ಇರುತ್ತೆ. ವೆರಿ ವ್ಯಾಲಿಡ್ ಪಾಯಿಂಟ್ ಸರ್. Absolutely. Thank you so much. Yeah. Also, I want to add, so particular team who's working on making these short films, definitely I know they cannot afford, Red Ugly, Advaita Ugly. They don't want to spend as well with that kind of a money here. So when the projects ಏನ್ ಮಾಡ್ತಿದ್ದಾರೆ ಈ ಫೆಸ್ಟಿವಲ್ ಗೋಸ್ಕರ ಅಂತ ನಾನ್ ಹೇಳೋದಾದ್ರೆ, there are many options they can rent it out. So ನೀವು ಎಷ್ಟು ದಿನ ಶೂಟ್ ಮಾಡ್ತೀರಾ, ಫಿಲ್ಮ್ ಮಾಡ್ತೀರಾ ಅನ್ನೋದು ನೀವು ಹೇಳಿದ್ನಲ್ಲ, ಪ್ಲಾನಿಂಗ್ ಅಲ್ಲಿ ಬಂದ್ಬಿಡ್ಬೇಕು. ಸೊ ಅದ್ರ ಮೇಲೆ ನೀವು ಹ್ಯಾವ್ ಟು ರೆಂಟ್ ಯುವರ್ ಕ್ಯಾಮ್ರಾಸ್ ಆಸ್ ವೆಲ್. ಈ ಒಂದು if you cannot afford big cameras, I would suggest go with Canon ಒಳ್ಳೊಳ್ಳೆ ಕ್ಯಾಮ್ರಾಸ್, ಸಿನಿಮ್ಯಾಟಿಕ್ ಕ್ಯಾಮ್ರಾಸ್ ಕಮ್ಮಿ ರೆಂಟ್ ಅಲ್ಲಿ ಸಿಗುತ್ತೆ. At the same time, there's a Blackmagic as well. So again, Blackmagic ಬಂದಾಗ ನಿಮ್ಗೆ ಲೈಟಿಂಗು ಅದರಲ್ಲೆಲ್ಲ ವರ್ಕ್ ಮಾಡ್ಬೇಕಾಗತ್ತೆ. So you have to really work with your who is going to be doing that, and bring some thoughts how you want to execute all this stuff. Exactly, sir. So a good DOP is actually the key factor. Even a Blackmagic ತರ ಒಂದು ಕ್ಯಾಮ್ರಾ how output can be got ಅನ್ನೋದು good DOP can contribute. Sir, DOP ಏನ್ ಸರ್ ಅದನ್ನ ಹೇಳಿ? The director of photography. Director of photography, or sometimes we call cinematographer. In layman terms,
you call it cameraman, which is actually not the right term actually. Cinematographer is the right term. So one good eye, basically ಒಂದು ಒಳ್ಳೆ ಕಣ್ಣು ಬೇಕು ಸರ್. ಒಂದು ಒಳ್ಳೆ, you need a good eye who can actually get your output actually. Fantastic. Even ಇವಾಗ ರವಿ ಸರ್ ಹೇಳ್ದಂಗೆ ಬಡ್ಜೆಟ್ಸ್ ಕಮ್ಮಿ ಇದ್ರು ಕೂಡ with limited budgets a good DOP can actually pull it off actually. That's what I was. No, great point, sir. Very, very practical and invaluable points, Vella. We're almost going to wrap up, sir. Idu India, I think I would like to let a few people go. Chandru sir, Abhijit sir, any closing comments idre dayavitu heli, you can wrap up, sir. Sir, I just want to add, camera is merely a tool. So, ಆಮೇಲೆ ನಿಮ್ ಸ್ಕ್ರಿಪ್ಟ್ ಯಾವ ತರ ಸಿನಿಮಾ ತೆಗಿತೀರ ಅನ್ನೋದ್ರ ಮೇಲೆ you choose your camera. Of course, along with the budgetary constraints as to how Ravi sir and others sir. I just don't want people, right now, ಇವಾಗ ನೀವು ಯಾವ್ದೋ ಅಂಗಡಿಗೆ ಹೋದ್ರು any camera you can purchase on credit or anything. So I just don't want people to go and buy the most expensive camera and ruin their money. That's it. So the camera is merely a tool. First thing, concentrate on the story, screenplay. You shoot it on your phone, see how it looks. That is also great if you're shooting for your passion. Of course, the full time, if you want to get into it, there are a lot of other layers. Let's not get in there. But I just wanted to put this point across. Thank you. Superb thoughts. Fantastic. Chandru sir, closing comments? ನನ್ನ ಕ್ಲೋಸಿಂಗ್ ಕಾಮೆಂಟ್ಸ್ ಏನಂದ್ರೆ, one thing is that be very sure of what you want to shoot. Your subject should be very good. You should have done a lot of research on the subject. And to justify the subject that you're doing, your script should be pakka before you go on set. Never try to do any addition, deletion, correction, on the set. Because that will create a situation which you will lose control on. So I don't think you should do that. So you should be very, very sure about what you're going to shoot. And once you know what you're going to shoot, you fix a budget for it and stick to the budget. And get good actors who can deliver your vision, in as fast as possible. ಅದು ಬಹಳ ಮುಖ್ಯ ಆಗುತ್ತೆ. I know you have to save money anta, you will have to, and obligations irutte, you will have to take some people whom you know, people who don't know to act. Adella, it will all cost, effect on your costs, have effect on your cost. So I think you should take in actors who will deliver for you. If you do this, you are doing a sure shot film, and I'm sure it will work out very well for everybody. Thank you, sir. Great points. Very ಇವೆಲ್ಲ invaluable information. ದಯವಿಟ್ಟು ಇನ್ಯಾರಾದ್ರೂ ಕ್ಲೋಸಿಂಗ್ ಕಾಮೆಂಟ್ಸ್ ಕೊಡೋಂಗಿದ್ರೆ ಕೊಡಿ. ನೀವು ಹೇಳಿದ್ದೆಲ್ಲ ನಮಗೆ ಇಟ್ಸ್ ಗೋಲ್ಡ್. ಅಚ್ಚಾ, ನಂದೊಂದು ಕ್ಲೋಸಿಂಗ್ ಕಾಮೆಂಟ್ ಇದೆ ಸರ್. ಪ್ಲೀಸ್. ಏನಿಲ್ಲ, ನಿಮ್ಮಲ್ಲಿ ಏನಾಗಿದೆ ಈಗ, ಅಮೆರಿಕಾದಲ್ಲಿರೋ ಕನ್ನಡಿಗರು ಎಲ್ಲಾರು ಚಿತ್ರ ಮಾಡಕ್ ಹೊರಟಿದ್ದಾರೆ. ಡಿಜಿಟಲ್ ಕ್ರಾಂತಿ ಆದ್ಮೇಲೆ ನಮ್ ಗಿರೀಶ್ ಕಾಸರಳ್ಳಿ ಅವ್ರು ಹೇಳ್ದಂಗೆ ಸಿನಿಮಾದವರೇ ಮಾಡ್ಬೇಕು ಅಂತೇನಿಲ್ಲ. ಈವನ್ ಸಾಫ್ಟ್ವೇರ್ ಕಂಪ್ನಿಲಿ ಇರೋರು, ಡಾಕ್ಟರ್ಗಳು, ಇಂಜಿನಿಯರ್ಸು, ಅಥವಾ ರಿಯಲ್ ಎಸ್ಟೇಟ್ ಅಲ್ಲಿ ಇರೋರು ಎಲ್ಲರೂ ಸಿನಿಮಾ ಮಾಡಕ್ ಹೊರಟಾಗ ಒಂದ್ ಸಣ್ಣ ಪಾಯಿಂಟ್ ಹಾಕಿ ನೆಕ್ಸ್ಟ್ ಟೈಮ್ ಇಂದ ಫಿಲಂ ಫೆಸ್ಟಿವಲ್ಗಳಿಗೆ ನಿಮ್ ಪ್ರೊಫೆಷನ್ ಸಂಬಂಧಪಟ್ಟಂಗೆ ನೀವು ಶಾರ್ಟ್ ಫಿಲಂ ಮಾಡ್ಕೊಂಬನ್ನಿ, ನಿಮ್ಗೊಂದು ಎಕ್ಸ್ಟ್ರಾ ಮಾರ್ಕ್ಸ್ ಇದೆ ಅಂತ. ಅವಾಗ ಯು ಕ್ಯಾನ್ ಪುಲ್ ಸಮ್ ಮೋರ್ ಪೀಪಲ್ ಫ್ರಮ್ ಡಿಫರೆಂಟ್ ಪ್ರೊಫೆಷನ್ಸ್ ಟು ದಿಸ್ ಫೀಲ್ಡ್. ಒಬ್ಬ ಡಾಕ್ಟ್ರು ಹಾಸ್ಪಿಟಲ್ಗಳಲ್ಲಿ ನಡೆಯೋ ಸ್ಕ್ಯಾಂಡಲ್ ಇರ್ಬೋದು, ಏನೋ ಒಂದು ನಿಗೂಢತೆ ಬಗ್ಗೆ ಮಾಡ್ತಾನೆ. ಇನ್ನೊಬ್ಬ ರಿಯಲ್ ಎಸ್ಟೇಟ್ ಅವ್ರು ನಡೆಯೋ ಹಂಬಕ್ಗಳೇನಾಗುತ್ತೆ ಅನ್ನೋದ್ರ ಬಗ್ಗೆ ಶಾರ್ಟ್ ಫಿಲಂ ಮಾಡ್ತಾನೆ. ಅವ್ರವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅವ್ರ ಸಿನಿಮಾಗಳು ಮಾಡ್ಕೊ ಬಂದಾಗ ನಿಮ್ಮ ಶಾರ್ಟ್ ಫಿಲಂ ಕ್ಷೇತ್ರ ಇನ್ನೂ ಶ್ರೀಮಂತ ಆಗುತ್ತೆ, ವೈವಿಧ್ಯತೆ ಬರುತ್ತೆ, ಇನ್ನೂ ಮಜವಾಗಿರುತ್ತೇನೋ ಅಂತ ನನ್ನ ಅಭಿಪ್ರಾಯ. ಅದೊಂದು ಎಕ್ಸ್ಟ್ರಾ ಪ್ರೈಸ್. ಗುಡ್ ಪಾಯಿಂಟ್ಸ್ ನೀವು ಹೇಳಿದ್ದು. ಬಟ್ ನಾವು ಮಾಡೋ ಕೆಲ್ಸಗಳ ಮೇಲೆ ಸಿನಿಮಾ ಮಾಡಿದ್ರೆ ಯಾರು ನೋಡಲ್ಲ ಸರ್. ನಮ್ದೆಲ್ಲ ಬೋರಿಂಗ್ ನೋಡಲ್ಲ, ಬೇರೆಯವ್ರು ನೋಡ್ತಾರೆ. ಇವ್ ನಾನೊಬ್ಬ ಡಾಕ್ಟ್ರು, ಯಾವ್ದೋ ಒಂದು ಮೆಡಿಕಲ್ ಸಂಬಂಧಪಟ್ಟ ಒಂದು ಸ್ಕ್ಯಾಂಡಲ್ ಆಗಿದೆ ಅಂದ್ರೆ ಅದ್ರ ಇಟ್ಕೊಂಡು 15 ನಿಮಿಷದ ಒಂದು ಸಿನಿಮಾ ಮಾಡ್ತೀನಿ. ಇಟ್ಸ್ ಎ ಹೈ ಪಾಯಿಂಟ್ ಟು ಸಿ. ಎವ್ರಿ ಫೀಲ್ಡ್ ಹ್ಯಾಸ್ ಗಾಟ್ ಸಮ್ ಸ್ಪೆಷಲ್ ಥಿಂಗ್ಸ್ ಅಲ್ವಾ? ವೆರಿ ಗುಡ್. Like say for instance, ಯಾವ್ದೋ ಒಂದು ಮರ್ಡರ್ ಮಿಸ್ಟ್ರಿ ಸ್ಟೋರಿನ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಅದಕ್ಕೆ ನೀವು ಬ್ರಿಂಗ್ ಸಮ್ ಎಲಿಮೆಂಟ್ಸ್ ವೇರ್ a doctor plays an important role on investigating that, not a detective or a cop. So ಆ ತರ ಎಲಿಮೆಂಟ್ಸ್ ಅಂತ basically you put in elements which you work in your profession. The story can be anything. Very true. Valid points. Lovely points.
Anybody Thank you, else? sir. Thank you. Closing statement, sir, from my end. One very important thing for short filmmakers, ಅಂದ್ರೆ ಬಿಗಿನಿಂಗ್ ಆಫ್ ದರ್ ಜರ್ನಿಯಲ್ಲಿ ನಿಮ್ಮ ಸಿನಿಮಾದ ಟಾರ್ಗೆಟ್ ಆಡಿಯನ್ಸ್ ಯಾರು ಅನ್ನೋದು ತುಂಬಾ ಕ್ಲಿಯರ್ ಆಗಿ ಇದ್ದಷ್ಟು ಒಳ್ಳೇದು ಸರ್. ಅಂದ್ರೆ ಇಫ್ ಯು ಆರ್ ಡೂಯಿಂಗ್ ಅ ಕಾಮಿಡಿ ಫಿಲ್ಮ್, your target is people who like comedy film will watch your film. Okay. If I am an audience who don't enjoy comedy, you can't force me to watch the film. So be very clear about the target audience. This is what I've learned from almost like again and again. ಪ್ರತಿ ಸಿನಿಮಾ ಮಾಡಿದಾಗ್ಲೂ ಅದು ಕಲಿಯುವಂತ ಪಾಠ ಅದು. ಅಂದ್ರೆ ಥ್ರಿಲ್ಲರ್ ಜಾನರ್ಗೆ ಒಂದು ಆಡಿಯನ್ಸ್ ಇರ್ತಾರೆ, ಹಾರರ್ಗೆ ಒಂದು ಆಡಿಯನ್ಸ್ ಇರ್ತಾರೆ, ಲವ್ ಸ್ಟೋರೀಸ್ ನೋಡೋದಕ್ಕೆ ಒಂದು ಆಡಿಯನ್ಸ್ ಇರ್ತಾರೆ. ಲವ್ ಸ್ಟೋರಿ ಆಡಿಯನ್ಸ್ ನ ಬಂದು ಮರ್ಡರ್ ನೋಡುವಂತ ನಾವು ವಿ ಕೆನಾಟ್ ಪುಲ್ ದೆಮ್, ಆರ್ ದೇ ಮೇ ರಿಜೆಕ್ಟ್ ಯುವರ್ ಫಿಲ್ಮ್, ಬಟ್ ಡೋಂಟ್ ಗೆಟ್ ಡಿಸರ್ಟೆಂಡ್ ದಟ್ somebody is rejecting. Be very clear who your audience is, and if your audience rejects you, then yeah, you have to do corrections. That is what I know. No, these are fantastic points. I wish we had more time to talk about all this. ಇದು ನೀವು ಹೇಳ್ತಿರೋದೆಲ್ಲ ನಂಗಂತೂ I find it so valuable. So ನಮ್ಮ ಪ್ರೋಗ್ರಾಮ್ ಈಗ ಮುಗಿತಾ ಬಂತು. The series will continue on. ಇವತ್ತಿನ ಎಪಿಸೋಡ್ ಮುಗಿಯುತ್ತಷ್ಟೇ. In the following weeks, we will have Raghu Halur ಅವರು will be starting off with the production phase of the webinar. ಅದಾದ್ಮೇಲೆ ವಾಸು ಕಡ್ಲಗೆರೆ ಅವರು he will be talking with the JRM studio team ಜೊತೆ ಮಾತಾಡ್ತಿರ್ತಾರೆ. So we have more episodes coming. I thank you all on behalf of Sudhir and Sharath. I thank you all. ನಿಮ್ಮ ಇಷ್ಟೊತ್ತು ರಾತ್ರಿ ಲೇಟ್ ಆಗಿದ್ದು ನಮ್ಮ ಜೊತೆ ಎಲ್ಲ ಮಾತಾಡಿದ್ದು ಖಂಡಿತವಾಗ್ಲೂ ನಮ್ಮ ಭಾಗ್ಯ. We are honored to be listening to all of you, sir. A very good night and good day to everybody. Thank you. Thank you. Thank you to your team. Thank you. Thanks to your team. Thank you. Thank you. Thank you, everybody.